Hello everyone, welcome back to my channel. And ಸಾರಿ ನನ್ನ ವಾಯ್ಸ್ ಸ್ವಲ್ಪ ಏನಾಗಿದೆ, ಚೇಂಜ್ ಆಗಿದೆ. ಐ ಆಮ್ ಸಾರಿ. ಐ ಥಿಂಕ್ ನಾನು ಸರಿಯಾಗಿ ಆಡಿಬಲ್ ಆಗ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಇವತ್ತು ನಾವು 6th April 2025ದು ನ್ಯೂಸ್ ಅನಾಲಿಸಿಸ್ನ ನೋಡ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಇಟ್ಸ್ ಆರ್ 6th day. ಐ ಥಿಂಕ್ ನಾಟ್ 6th day, ಐ ಥಿಂಕ್ ಇಟ್ಸ್ ದ 4th day ನಾವು ನ್ಯೂಸ್ ಅನಾಲಿಸಿಸ್ ಮಾಡ್ತಾ ಇರೋದು. ಸೊ ನ್ಯೂಸ್ ಅನಾಲಿಸಿಸ್ ನಾನು ಹೇಳಿದಾಗೆ ನಾನು ನನ್ನ ನ್ಯೂಸ್ ಅನಾಲಿಸಿಸಲ್ಲಿ 365 ಆ್ಯಂಗಲಲ್ಲೂ ಕೂಡ ನ್ಯೂಸ್ನ ಕವರ್ ಮಾಡ್ತೀನಿ. ದಟ್ ಈಸ್ ಬೋತ್ ಇನ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆ್ಯಸ್ ವೆಲ್ ಆಸ್ ಇನ್ ದ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾನು ನಿಮಗೆ ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ಕೊಡ್ತಾ ಇದ್ದೀನಿ ನನ್ನ ಸೀರೀಸಲ್ಲಿ. ಸೊ ಯಾವುದೇ ರೀತಿ ಮಿಸ್ ಮಾಡ್ದೇನೆ ಕಂಟಿನ್ಯೂ ಆಗಿ ಫಾಲೋ ಮಾಡಿ. ಬಿಕಾಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಪ್ರಿಲಿಮ್ಸಲ್ಲಿ ಹೇಗೆ ಅದು ಪ್ರಿಲಿಮ್ಸ್ಗೆ ಲಿಂಕ್ ಆಗುತ್ತೆ, ಮತ್ತು ನಮ್ಮ UPSC ಆಗಿರ್ಬೋದು ಅಥವಾ KPSC ಸಿಲೆಬಸ್ಗೆ ಹೇಗೆ ಲಿಂಕ್ ಆಗುತ್ತೆ ಅದು ಆ ಪರ್ಟಿಕ್ಯುಲರ್ ನ್ಯೂಸ್ ಅಂತ ಕೂಡ ನಾನು ಹೇಳ್ತೀನಿ. ಮತ್ತು ಮೇನ್ಸಲ್ಲಿ ಲೈಕ್ 15 ಮಾರ್ಕರ್ ಕ್ವೆಶನ್ ಆಗಿರ್ಬೋದು ಅಥವಾ 10 ಮಾರ್ಕರ್ ಕ್ವೆಶನ್ ಆಗಿರ್ಬೋದು, ಯಾವುದೇ ರೀತಿ ಕ್ವೆಶನ್ ಆಗಿರ್ಬೋದು, ಅದನ್ನು ನಾನು ಲೈಕ್ 3 ಪೇಜಸಲ್ಲಿ ಹೇಗೆ ಬರಿಬೋದು, ಲೈಕ್ ಯಾವ ಥರ ಅಂತಂದರೆ ಯಾವುದೋ ಒಂದು ಟಾಪಿಕ್ ಇರುತ್ತೆ. ಸೊ ಅದ್ರದ್ದು ಮೇಜರ್ ಆಗಿ ಎಕ್ಸ್ಕ್ಯೂಸ್ ಮೀ ಯಾವುದಾದ್ರೂ ಒಂದು ಟಾಪಿಕ್ ಇದ್ದರೆ ಅದರದ್ದು ಕಾಸಸ್ ಏನು, ಅದರದ್ದು ಅಡ್ವಾಂಟೇಜಸ್ ಏನು, ಅದರದ್ದು ಡಿಸ್ಅಡ್ವಾಂಟೇಜಸ್ ಏನು, ಗೌರ್ಮೆಂಟ್ ಏನು ಇನಿಷಿಯೇಟಿವ್ ತೊಗೊಂಡಿದೆ, ಸೊ ವೇ ಫಾರ್ವರ್ಡ್ ಏನು, ಸೊ ಈ ಥರ ಎಲ್ಲ ಆ್ಯಂಗಲಲ್ಲೂ ಕೂಡ ನಿಮಗೆ ಆನ್ಸರ್ ರೈಟಿಂಗ್ಗೆ ಈಸಿ ಆಗೋ ಥರನೂ ಕೂಡ ನಾನು ಎಲ್ಲ ಆ್ಯಂಗಲಲ್ಲೂ ಕವರ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಯಾವುದೇ ರೀತಿ ಮಿಸ್ ಮಾಡ್ದೇನೆ, ಸ್ಕಿಪ್ ಮಾಡ್ದೇನೆ, ಇಫ್ ಇಟ್ ಆಲ್ ನಿಮಗೆ ಸ್ಲೋ ಅನಿಸಿದ್ರೆ 2x ಸ್ಪೀಡಲ್ಲಿ ಹಾಕ್ಕೊಂಡು ನಾನು ನ್ಯೂಸ್ ಅನಾಲಿಸಿಸ್ನ ನೋಡಿ. ನಾನು ಇನ್ಫ್ಯಾಕ್ಟ್ ಕನ್ನಡದಲ್ಲಿ ನ್ಯೂಸ್ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ, ಜೊತೆಗೆ ಇಂಗ್ಲೀಷಲ್ಲೂ ಕೂಡ ನಾನು ಎರಡನ್ನೂ ಮಿಕ್ಸ್ ಮಾಡಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಚೆನ್ನಾಗಿ ಅರ್ಥ ಆಗಲಿ ಎಲ್ರಿಗೂ ಅಂತ. ಸೊ ವಿತೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ನಮ್ಮ ಹತ್ರ ಇಲ್ಲಿ ನ್ಯೂಸಲ್ಲಿ ಇರೋದು ಏನಂದರೆ RBI's ರೆಪೋ ರೇಟ್ ಕಟ್ ಆ್ಯಂಡ್ ಇಟ್ಸ್ ಇಂಪ್ಲಿಕೇಶನ್ಸ್ ಫಾರ್ ದ ಇಂಡಿಯನ್ ಎಕಾನಮಿ. ಸೊ RBI ಏನು ಮಾಡಿದೆ, ರೆಪೋ ರೇಟ್ನ ಕಡಿಮೆ ಮಾಡಿದೆ. ಓಕೆನಾ, ಇದೇ ನ್ಯೂಸಲ್ಲಿರೋದು ಇವತ್ತು. ಸೊ ಬನ್ನಿ ಇದ್ರದ್ದು ಇಂಪ್ಲಿಕೇಶನ್ ಏನು ನಮ್ಮ ಇಂಡಿಯಾಗೆ ನೋಡೋಣ. ಸೊ ಇದ್ರದ್ದು ಕಾಂಟೆಕ್ಸ್ಟ್ ಅಥವಾ ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಫ್ರೈಡೇ ಏನಾಗಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರಿ ಪಾಲಿಸಿ ಮಾಡಿದೆ ಅಲ್ವಾ. MPC ಇದನ್ನು UPSC PYQ ಅಲ್ಲೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಾನಿಟರಿ ಪಾಲಿಸಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಬಗ್ಗೆ ಪ್ರತಿ ವರ್ಷ ಆಗಿರ್ಬೋದು ಎಕಾನಮಿ ಸೆಕ್ಷನಲ್ಲಿ ಪ್ರತಿ ವರ್ಷ ಪೇಪರ್ 3 ಕೇಳ್ತಾರೆ ಮಾನಿಟರಿ ಪಾಲಿಸಿ ಬಗ್ಗೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಸೊ ಏನಾಗಿದೆ, ಫ್ರೈಡೇ ಮಾನಿಟರಿ ಪಾಲಿಸಿ ಕಮಿಟಿ ನಡೆಯುವಾಗ ರೆಪೋ ರೇಟ್ನ ಕಟ್ ಮಾಡಿದ್ದಾರೆ. ದಟ್ ಈಸ್ ಬೈ 25 basis point. ಓಕೆ, ಎಷ್ಟು ಕಟ್ ಮಾಡಿದ್ದಾರೆ? 25 basis point. ಸೊ ಅದನ್ನು BPS ಅಂತ ಕೂಡ ನಾವು ಕರಿತೀವಿ. ಏನಕ್ಕಪ್ಪ ಅಂತಂದರೆ to 6.25%, ಮಾರ್ಕಿಂಗ್ ದ ಫಸ್ಟ್ ರೇಟ್ ಕಟ್ ಇನ್ 57 months ಸಿನ್ಸ್ May 2020. ಸೊ 2020ಇಂದ ಇಷ್ಟು ಕಡಿಮೆ ಕಟ್ ಯಾವತ್ತೂ ಮಾಡಿರಲಿಲ್ಲ. ಓಕೆ, ಆಲ್ಮೋಸ್ಟ್ 6.25% ಅಷ್ಟು ರೆಡ್ಯೂಸ್ ಮಾಡಿದ್ದಾರೆ. ಸೊ ಏನಕ್ಕೆ ಈ ಥರ ಮಾಡಿದ್ದಾರೆ, ವೈ ಅಂತ ನಮಗೆ ಕ್ವಶನ್ ಬಂದೇ ಬರುತ್ತೆ. ಏನಪ್ಪ 2020ಇಂದನೂ ಇಷ್ಟು ರೆಡ್ಯೂಸ್ ಮಾಡಿರಲಿಲ್ಲ, ಅಷ್ಟು ರೆಪೋ ರೇಟ್ನ ಕಟ್ ಮಾಡಿದಾರಲ್ಲ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಏನಕ್ಕೆ ಅಂತಂದರೆ ಟು ಸಪೋರ್ಟ್ ಎಕನಾಮಿಕ್ ಗ್ರೋತ್ ಅಲ್ವಾ. ಒಂದು ಫಾರ್ ಎಕ್ಸಾಂಪಲ್ ಒಂದು ಎಕಾನಮಿ ಗ್ರೋ ಆಗಬೇಕು ಅಂತಂತಂದರೆ ಅವ್ರಿಗೆ ಏನಾಗಬೇಕು, ಅವ್ರಿಗೆ ಚೆನ್ನಾಗಿ ಫಂಡ್ ಸಿಗ್ತಾ ಇರಬೇಕು. ಆದರೆ ಜನರ ಹತ್ರ ಹೇಗೆ ಫಂಡ್ ಬರುತ್ತೆ, ಅದು ಅವರು ಲೋನ್ ಆಗಿರ್ಬೋದು ಅಥವಾ ಬೇರೆಯವ್ರ ಹತ್ರ ಸಾಲ ಇಸ್ಕೊಳ್ಳೋದಾಗಿರ್ಬೋದು, ಕ್ರೆಡಿಟ್ ಆಗಿರ್ಬೋದು, ಈ ಥರ ಅವೈಲೇಬಲ್ ಆಗಿದ್ದರೆ ಜನರ ಹತ್ರ ತುಂಬ ಫಂಡ್ ಇರುತ್ತೆ. ಆ ಫಂಡ್ ಅವ್ರು ಏನು ಮಾಡ್ತಾರೆ, ಅವ್ರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ್ಯಸ್ ಅ ರಿಸಲ್ಟ್ ಏನಾಗುತ್ತೆ, ಎಕಾನಮಿ ಗ್ರೋ ಆಗುತ್ತೆ ಅಲ್ವಾ. ಸೊ ಎಕಾನಮಿ ಗ್ರೋ ಆಗಲಿ ಅಂತ ಹೇಳಿ ರೆಪೋ ರೇಟ್ನ ಅವರು ಡಿಕ್ರೀಸ್ ಮಾಡಿದ್ದಾರೆ. ರೆಪೋ ರೇಟ್ ಅಂತ ಹೇಳಿ ರೆಪೋ ರೇಟ್ನ ಡಿಕ್ರೀಸ್ ಮಾಡಿದ್ದಾರೆ ಅಂತಂದರೆ ಆ್ಯಸ್ ಇನ್ಫ್ಲೇಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಈಸ್. ಓಕೆ, ಆ್ಯಂಡ್ ದ ಸೇಮ್ ವೇ ಅಲೈನ್ಸ್ ವಿತ್ ದ ಯೂನಿಯನ್ ಬಜೆಟ್ 2025-26 ವಿಚ್ ಸಿಕ್ಸ್ ಟು ಬೂಸ್ಟ್ ಕನ್ಸಂಪ್ಷನ್ ವಿತ್ ಇನ್ಕಮ್ ಟ್ಯಾಕ್ಸ್ ಬ್ರೇಕ್ಸ್ ವರ್ತ್ 1 lakh crore. ಅಂತಂದರೆ ಈ ರೆಪೋ ರೇಟ್ ಏನು ಕಟ್ ಮಾಡಿದ್ದಾರೆ, ಇಟ್ ಆಲ್ಸೋ ಅಲೈನ್ಸ್ ವಿತ್ ಬಜೆಟ್ 2025 ಆ್ಯಂಡ್ 2026 ಜೊತೆನೂ ಕೂಡ ಅದು ಅಲೈನ್ ಆಗ್ತಾ ಇದೆ. ಹೇಗೆ ಅಂತಂದರೆ ಬಜೆಟ್ ಏನು ಹೇಳುತ್ತಪ್ಪ, ಈ ವರ್ಷದ ಬಜೆಟ್ 2025-26 ಏನು ಹೇಳ್ತಾ ಅಂತಂದರೆ, ಇಟ್ ವಾಂಟ್ ಟು ಬೂಸ್ಟ್ ದ ಕನ್ಸಂಪ್ಷನ್. ಅಂತಂದರೆ ಕನ್ಸ್ಯೂಮರ್ಸು ಚೆನ್ನಾಗಿ ಕನ್ಸ್ಯೂಮ್ ಮಾಡಲಿ ಅಂತ ಅದನ್ನು ಬಯಸುತ್ತೆ. ವಿತ್ ಇನ್ಕಮ್ ಟ್ಯಾಕ್ಸ್ ಬ್ರೇಕ್ಸ್ ವರ್ತ್ 1 lakh crore. ಸೊ 1 lakh crore ಅಷ್ಟು ಬ್ರೇಕ್ ಮಾಡಿದೆ ಇನ್ಕಮ್ ಟ್ಯಾಕ್ಸ್ನ. ಸೊ ಪ್ರೀವಿಯಸ್ ರೆಪೋ ರೇಟ್ ಹೈಕ್ ಸಿನ್ಸ್ 2022 ವರ್ ಮೆಂಟ್ ಟು ಕರ್ಬ್ ಇನ್ಫ್ಲೇಷನ್. ಸೊ ನಾವು ಲಾಸ್ಟ್ ಇಯರಲ್ಲಿ ಎಸ್ಪೆಷಲಿ 2022 ನೋಡ್ತೀವಿ, ಈ ರೆಪೋ ರೇಟ್ ಏನಿದೆ ಅದು ಜಾಸ್ತಿ ಮಾಡ್ತಾಯಿದ್ರು. ಯಾಕೆ ಅಂತಂತಂದರೆ ಇನ್ಫ್ಲೇಷನ್ನ ಕರ್ಬ್ ಮಾಡೋದಕ್ಕೆ, ಅಂದರೆ ಇನ್ಫ್ಲೇಷನ್ನ ತಡೆಗಟ್ಟೋದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು, ರೆಪೋ ರೇಟ್ನ ಇನ್ಕ್ರೀಸ್ ಮಾಡ್ತಾಯಿದ್ರು. ಸೊ ಇನ್ಫ್ಲೇಷನ್ ಅಂತಂದರೆ ಏನು, ಎಕ್ಸಸ್ ಆಫ್ ಲೈಕ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂತಂದರೆ ನಮ್ಮ ಎಕಾನಮಿಯಲ್ಲಿ ಇರುವಂತಹ ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸಸ್ ಆಗಿರ್ಬೋದು, ಅದರದ್ದು
ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಇನ್ಫ್ಲೇಷನ್ ಅಂತ ಕರೀತಾರೆ. ಸೊ ಆವಾಗ ಏನಾಗುತ್ತೆ, ಎಲ್ಲ ಕಡೆ ಮನಿ ಜಾಸ್ತಿ ಓಡಾಡ್ತಾ ಇರುತ್ತೆ ಎಕಾನಮಿಯಲ್ಲಿ. ಸೊ ಅದು ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂದ್ರೇನು, ನಾವು ಮನಿ ಸಪ್ಲೈನ ರಿಡ್ಯೂಸ್ ಮಾಡಬೇಕು. ಮನಿ ಸಪ್ಲೈನ ಹೇಗೆ ರಿಡ್ಯೂಸ್ ಮಾಡ್ಬೋದು, ರೆಪೋ ರೇಟ್ನ ಇನ್ಕ್ರೀಸ್ ಮಾಡೋದ್ರಿಂದ. ರೆಪೋ ರೇಟ್ ಅಂತ ಅಂದ್ರೇನು, ದ ರೇಟ್ ಅಟ್ ವಿಚ್ ಆರ್ ಬಿ ಐ ಲೆಂಡ್ಸ್ ಮನಿ ಟು ದ ಬ್ಯಾಂಕ್ ಅಂತಂದರೆ, ಆರ್ ಬಿ ಐ ಬ್ಯಾಂಕಿಗೆ ಲೋನ್ ಕೊಡುತ್ತೆ. ಆ ಬ್ಯಾಂಕ್ ಏನು ಮಾಡುತ್ತೆ, ಅದನ್ನು ಜನರಿಗೆ ಲೋನ್ ಕೊಡುತ್ತೆ. ಅಕಸ್ಮಾತ್ ಆರ್ ಬಿ ಐಗೆ ಬರೀ 1% ಬಡ್ಡಿ ಕೊಟ್ಟರೆ ಬ್ಯಾಂಕ್ಗಳು ಏನು ಮಾಡ್ತವೆ, ತುಂಬ ಲೋನ್ಸ್ ತಗೋತವೆ, ಹಾಗೆ ಜನರಿಗೆ ತುಂಬ ಲೋನ್ಸ್ನ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಎಕಾನಮಿಲಿ ತುಂಬ ಮನಿ ಓಡಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಎಕಾನಮಿಲಿ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆದಾಗ ಏನು, ಎಲ್ಲ ಪ್ರೈಸಸ್ ಗೂಡ್ಸ್ದು ಪ್ರೈಸಸ್ ಇನ್ಕ್ರೀಸ್ ಆಗಿಬಿಡುತ್ತೆ. ಆವಾಗ ಎಕಾನಮಿ ಗ್ರೋತ್ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡುತ್ತಾರೆ, ಇನ್ಫ್ಲೇಷನ್ ಕರ್ವ್ ಮಾಡೋದಕ್ಕೋಸ್ಕರ ಈ 1% ಬಡ್ಡಿನ ಆರ್ ಬಿ ಐ ಏನು ಮಾಡುತ್ತೆ, 5% ಬಡ್ಡಿ ಅಥವಾ 10% ಬಡ್ಡಿ ಹೀಗೆ ಮಾಡುತ್ತೆ. ಆವಾಗ ಏನಾಗುತ್ತೆ, ಬ್ಯಾಂಕ್ಸ್ಗಳಾಗಿರ್ಬೋದು ತುಂಬ ಕಡಿಮೆ ಲೋನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಜನರು ಕಡಿಮೆ ಲೋನ್ನ ಕೊಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಮನಿ ಎಕಾನಮಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಈ ರೆಪೋ ರೇಟ್ನ ಒಂದು ಕಂಪ್ಲೀಟ್ ಗೇಮ್. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಲಾಸ್ಟ್ ಟೈಮೆಲ್ಲ ಯಾಕೆ ಆ ಥರ ಲೈಕ್ ಇನ್ಫ್ಲೇಷನ್ ಕರ್ಬ್ ಮಾಡೋದಕ್ಕೋಸ್ಕರ ರೆಪೋ ರೇಟ್ನ ಇನ್ಕ್ರೀಸ್ ಮಾಡಿದ್ರು, ವಿಚ್ ಎಸ್ಪೆಷಲಿ ಪ್ಯಾಂಡಮಿಕ್ ಆಯ್ತಲ್ಲ, ಪೋಸ್ಟ್ ಪ್ಯಾಂಡಮಿಕ್ ತುಂಬ ಇನ್ಫ್ಲೇಷನ್ ಆಗಿಬಿಡುತ್ತೆ ನಮ್ಮ ದೇಶದಲ್ಲಿ. ಸೊ ಅದ್ರದ್ದು ರಿಕವರಿಗೋಸ್ಕರ ಅಥವಾ ಮತ್ತು ಗ್ಲೋಬಲ್ ಸಪ್ಲೈ ಶಾಕ್ಗೋಸ್ಕರ ಏನು ಮಾಡ್ತಾರೆ, ಈ ರೆಪೋ ರೇಟ್ನ ಇನ್ಕ್ರೀಸ್ ಮಾಡಿರ್ತಾರೆ. ಓಕೆನಾ. ಸೊ ಇವಾಗ ನಾನು ಹೇಳಿದೆ ರೆಪೋ ರೇಟ್ ಅಂತ. ಹಾಗಂದರೆ ಏನು ಆ್ಯಕ್ಚುಲಿ ರೆಪೋ ರೇಟ್ ಅಂದ್ರೇನು ಆಲ್ರೆಡಿ ನಾನು ಹೇಳಿದ್ದೀನಿ. ಬಟ್ ಇನ್ ಜನರಲ್ ಅಥವಾ ಒಂದು ಡಿಫೈನ್ಡ್ ವೇಯಲ್ಲಿ ಹೇಳೋದಾದರೆ, ದ ರೆಪೋ ರೇಟ್ ಇಸ್ ದ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ಆರ್ ಬಿ ಐ ಲೆಂಡ್ಸ್ ಮನಿ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದರೆ, ಇಟ್ ಈಸ್ ಜಸ್ಟ್ ಅನ್ ಇಂಟ್ರೆಸ್ಟ್ ರೇಟ್. ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ಊರಲ್ಲಿ ಯಾರು ಒಬ್ಬರು ದೊಡ್ಡ ಲ್ಯಾಂಡ್ ಲಾರ್ಡ್ ಇರ್ತಾರೆ, ಅವ್ರ ಊರಲ್ಲಿರೋ ಜನರಿಗೆಲ್ಲ ಏನು ಮಾಡ್ತಾರೆ, ಲೋನ್ಸ್ ಕೊಡ್ತಿರ್ತಾರೆ. ಅದೇ ಥರ ಆ ಲ್ಯಾಂಡ್ ಲಾರ್ಡ್ನ ಆರ್ ಬಿ ಐ ಅಂದ್ಕೊಳ್ಳಿ, ಆಯಿತಾ. ನಾರ್ಮಲ್ ಜನರನ್ನ ಏನು ಅಂದ್ಕೊಳ್ಳಿ, ಬ್ಯಾಂಕ್ಸ್ ಅಂದ್ಕೊಳ್ಳಿ. ಓಕೆನಾ. ಸೊ ಆ ಊರಲ್ಲಿರೋ ಲ್ಯಾಂಡ್ ಲಾರ್ಡು ಕೆಲವರು 10% ಕೊಡ್ತಿರ್ತಾರೆ ಬಡ್ಡಿನ. ಅಂದರೆ ತಿಂಗಳಿಗೆ ನೀವು 1,000 ಇಸ್ಕೊಂಡ್ರೆ 100 ರೂಪಾಯಿ ಬಡ್ಡಿ ಕಟ್ಟಬೇಕಾಗತ್ತೆ ಅಲ್ವಾ. ಸೊ ಅದೇ ರೀತಿ ನೀವು ಅಕಸ್ಮಾತ್ ಕೆಲವು ಲ್ಯಾಂಡ್ ಲಾರ್ಡು 5% ಕೊಡ್ತಿರ್ತಾರೆ. ಸೊ ನೀವು ತಿಂಗಳಿಗೆ ಬರೀ 50 ರೂಪಾಯಿ ಅಷ್ಟೇ ಕಟ್ಟಬೇಕಾಗುತ್ತೆ. ಸೊ ಇದೇ ರೀತಿ ಒಬ್ಬ ಲ್ಯಾಂಡ್ ಲಾರ್ಡ್ನ ಆರ್ ಬಿ ಐ ಅಂದ್ಕೊಳ್ಳಿ, ಒಬ್ಬ ನಾರ್ಮಲ್ ಜನನ ಒಂದು ಕಮರ್ಷಿಯಲ್ ಬ್ಯಾಂಕ್ ಅಂತ ಅಂದ್ಕೊಳ್ಳಿ. ಸೊ ಅದೇ ರೀತಿ ಈ ರೇಟ್ ಏನಿದೆ, ಬಡ್ಡಿ ರೇಟ್ ಏನಿದೆ, ಇದನ್ನೇ ರೆಪೋ ರೇಟ್ ಅನ್ನೋದು. ದ ರೇಟ್ ಅಟ್ ವಿಚ್ ಆರ್ ದ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ಆರ್ ಬಿ ಐ ಲೆಂಡ್ಸ್ ಮನಿ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್ ಇಸ್ ಕಾಲ್ಡ್ ರೆಪೋ ರೇಟ್. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟು ಲೋವರ್ ರೆಪೋ ರೇಟ್ ಮೇಕ್ಸ್ ಬಾರೋಯಿಂಗ್ ಚೀಪರ್. ಅಕಸ್ಮಾತ್ ಇಲ್ಲಿ ರೆಪೋ ರೇಟ್ ತುಂಬ ಲೋವರ್ ಇದೆ ಅಂತಂದರೆ ನೋಡ್ಕೊಳ್ಳಿ, 5%, 2%, ಇವೆಲ್ಲ ಲೋವರ್ ರೆಪೋ ರೇಟ್. ಅವಾಗ ಏನಾಗುತ್ತೆ, ಬಾರೋಯಿಂಗ್ ಚೀಪರ್ ಆಗಿಬಿಡುತ್ತೆ. ಅವ್ರಿಗೆ ತುಂಬ ಈಸಿಯಾಗಿ ಸಾಲ ಸಿಕ್ಬಿಡುತ್ತೆ ಅಲ್ವಾ. ಎಂಕರೇಜಿಂಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸ್ಪೆಂಡಿಂಗ್. ಅವಾಗ ಏನಾಗುತ್ತೆ, ಈಸಿಯಾಗಿ ಅವ್ರಿಗೆ ಸಾಲ ಸಿಗುತ್ತೆ. ಅವರು ಜನರಿಗೆ ತುಂಬ ಈಸಿಯಾಗಿ ಬ್ಯಾಂಕ್ಸ್ ಅವರು ಏನು ಮಾಡ್ತಾರೆ, ಸಾಲ ಕೊಡ್ತಾರೆ. ಆವಾಗ ಈಸಿಯಾಗಿ ಎಕಾನಮಿಗೆ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಮತ್ತು ಈಸಿಯಾಗಿ ಜನ ದುಡ್ಡನ್ನು ಸಾಲ ತಗೊಂಡು ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಎಕಾನಮಿಯಲ್ಲಿ ಒಂದು ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇದು ಬಂದು ರೆಪೋ ರೇಟ್ ಬಗ್ಗೆ. ಆನಂತರ ಲೆಟ್ಸ್ ಸಿ ದ ಕೀ ಟೇಕ್ಅವೇಸ್ ಫ್ರಮ್ ದ ರೇಟ್ ಕಟ್. ಇದರಿಂದ ನಮಗೆ ಏನು ಉಪಯೋಗ ಇದೆ, ಟೇಕ್ಅವೇ ಏನಿದೆ. ಇವಾಗ ಏನು ಹೇಳ್ತಾವೆ, ಈ ರೆಪೋ ರೇಟ್ನ ಕಡಿಮೆ ಮಾಡಿದ್ದಾರೆ ಅಲ್ವಾ. ಇದರಿಂದ ಟೇಕ್ಅವೇ ಏನು ಅಂತ ನೋಡಿದ್ರೆ, ಇಂಪ್ಯಾಕ್ಟ್ ಆನ್ ಎಕಾನಮಿಕ್ ಗ್ರೋತ್. ಮೊದಲನೇದೇನಪ್ಪ ಅಂತಂದರೆ, ಎಕಾನಮಿಕ್ ಗ್ರೋತ್ ಮೇಲೆ ಇದು ಒಳ್ಳೆ ಇಂಪ್ಯಾಕ್ಟನ್ನು ಬೀಳುತ್ತೆ. ಓಕೆನಾ. ಯಾವ ಥರ ಅಂತಂದರೆ, ಸೊ ನೋಡಿ ಯಾವ ಥರ ಅಂತಂದರೆ, ಮೊದಲು ಲೋನ್ಸ್ ಎಲ್ಲ ಚೀಪರ್ ಆಯಿತು ಅಲ್ವಾ, ಅದೊಂದು ಚೀಪರ್ ಲೋನ್ಸು. ಸೆಕೆಂಡ್ಲಿ ಅಂತಂದರೆ, ಇನ್ಕ್ರೀಸ್ಡ್ ಬಾರೋಯಿಂಗ್ ಫಾರ್ ಹೋಮ್ಸ್, ವೆಹಿಕಲ್ಸ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಬೂಸ್ಟ್ ಇನ್ ಡಿಮ್ಯಾಂಡ್. ಇದರಿಂದ ಏನಾಗುತ್ತೆ, ಡಿಮ್ಯಾಂಡ್ ಬೂಸ್ಟ್ ಆಗುತ್ತೆ ಅಲ್ವಾ. ಈಗ ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಏನು ಇಂಪಾರ್ಟೆಂಟ್ ಟೇಕ್ಅವೇ ಅಂತ ಹೇಳೋದಾದರೆ, ಮೊದಲೇ ಪಾಯಿಂಟ್ ಎಕಾನಮಿಕ್ ಗ್ರೋತ್. ಯಾವ ಥರ ಎಕಾನಮಿಕ್ ಗ್ರೋತ್ ಆಗ್ತಾ ಇದೆ, ಈಗ ಕಡಿಮೆ ಬಡ್ಡಿಗೆ ಸಾಲ ಸಿಗ್ತಾ ಇದೆ ಅಂತಂದರೆ ಲೋನ್ಸ್ ಎಲ್ಲ ಚೀಪರಾಗಿ ಸಿಗ್ತಾ ಇದೆ. ಅದರಿಂದ ಅವರು ವೆಹಿಕಲ್ಸ್ ತಗೋತಾರೆ, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಥವಾ ಹೋಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಏನಾದರೂ ಮಾಡಿ ಡಿಮ್ಯಾಂಡ್ನ ಬೂಸ್ಟ್ ಮಾಡ್ತಾರೆ. ಸೊ ಡಿಮ್ಯಾಂಡ್ನ ಬೂಸ್ಟ್ ಮಾಡ್ತಾರೆ. ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಟೇಕ್ಅವೇ ಏನಂತಂದರೆ, ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್. ನೀವು ಕೇಳಿದ್ದೀರಾ ಏನಿದು ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಅಂತಂದರೆ,
ಬನ್ನಿ ನೋಡೋಣ, ತಿಳ್ಕೊಳ್ಳೋಣ ಏನಿದು ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ಸ್ ಅಂತಂತಂದರೆ. ಈ ಥರ ನಾವು ಈ ಥರ ಲೈಕ್ ರೆಪೋ ರೇಟ್ ಮಾಡೋದ್ರಿಂದ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ಸ್ ಕೂಡ ರೈಸ್ ಆಗುತ್ತೆ. ಯಾಕೆ ಅಂತಂದರೆ ಲೋವರ್ ಫಿನಾನ್ಸಿಂಗ್ ಕಾಸ್ಟ್. ಯಾಕೆಂದರೆ ಫಿನಾನ್ಸಿಂಗ್ ಕಾಸ್ಟ್ ಅವ್ರಿಗೆ ತುಂಬ ಕಡಿಮೆ ಬಿದ್ದುಬಿಡುತ್ತೆ. ಈಗ ಯಾವುದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅವ್ರಿಗೆ ತುಂಬ ಫಿನಾನ್ಸಿಂಗ್ ಕಾಸ್ಟ್ ಬೇಕಾಗುತ್ತೆ. ಇವಾಗ ರೆಪೋ ರೇಟ್ ಏನು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಆದ್ದರಿಂದ ಏನಾಗುತ್ತೆ, ಫಿನಾನ್ಸಿಂಗ್ ಕಾಸ್ಟ್ ಅವ್ರಿಗೆ ಡಿಕ್ರೀಸ್ ಆಗುತ್ತೆ. ಕಡಿಮೆ ದುಡ್ಡಲ್ಲಿ ಅವರು ಒಳ್ಳೊಳ್ಳೆ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಟೇಕ್ಅವೇ ಏನಂತಂದರೆ ಹೈಯರ್ ಡಿಸ್ಪೋಸಬಲ್ ಇನ್ಕಮ್. ನಿಮ್ಗೆ ಗೊತ್ತಾ ಏನಿದು ಡಿಸ್ಪೋಸಬಲ್ ಇನ್ಕಮ್ ಅಂತಂತಂದರೆ? ಇದು ಎಕಾನಮಿಯಲ್ಲಿ ನಾವು ತುಂಬ ಸಲ ನೋಡ್ತೀವಿ, ಏನಿದು ಡಿಸ್ಪೋಸಬಲ್ ಇನ್ಕಮ್ ಅಂತೆಲ್ಲ ನೋಡ್ತೀವಿ. ಇದೇನಪ್ಪ ಅಂತಂದರೆ ಟ್ಯಾಕ್ಸ್ ಕಟ್ ಆಗೋದ್ರಿಂದ ಟ್ಯಾಕ್ಸ್ ಕಟ್ ಆಗ್ತಾ ಇದೆ ಅವ್ರಿಗೆ ಅಲ್ವಾ. ಅದು ಟ್ಯಾಕ್ಸ್ ಕಟ್ ಏನಾಗ್ತಾ ಇದೆ, ಟ್ಯಾಕ್ಸ್ ಕಟ್ ಕೂಡ ರಿಡ್ಯೂಸ್ ಆಗುತ್ತೆ. ಜೊತೆಗೆ ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಸಿಗುತ್ತೆ. ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ಅವ್ರಿಗೆ ಗ್ರೋತ್ ಏನಾಗುತ್ತೆ, ಪುಷ್ ಮಾಡ್ತಾ ಇದೆ, ಅವ್ರ ಗ್ರೋತ್ ಪುಷ್ ಆಗ್ತಾ ಇದೆ. ಸೊ ಇದು ಹೈಯರ್ ಡಿಸ್ಪೋಸಬಲ್ ಇನ್ಕಮ್ ಅಂತಂದರೆ ಅವ್ರಿಗೆ ಎಲ್ಲಾನು ಟ್ಯಾಕ್ಸ್ನು ಕಳೆದು ಅವ್ರಿಗೆ ಇಂಟ್ರೆಸ್ಟ್ ರೇಟ್ನು ಕಳೆದು ಎಷ್ಟು ಮಿಕ್ಕುತ್ತೆ ನೋಡಿ, ಅದನ್ನೇ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರೀತಾರೆ. ಆ ಡಿಸ್ಪೋಸಬಲ್ ಇನ್ಕಮ್ ಅವ್ರಿಗೆ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟೆಲ್ಲ ಏನಾಗುತ್ತೆ, ಈ ಥರ ರೆಪೋ ರೇಟ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಎಕಾನಮಿಗೆ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಇಷ್ಟೆಲ್ಲ ಟೇಕ್ಅವೇಸ್ ಆಗುತ್ತೆ. ಮತ್ತು ಸೆಕೆಂಡ್ಲಿ ನಾವು ನೋಡೋದಾದರೆ ಇಂಪ್ಯಾಕ್ಟ್ ಆನ್ ಇನ್ಫ್ಲೇಷನ್ ಆ್ಯಂಡ್ ಮಾನಿಟರಿ ಪಾಲಿಸಿ. ಸೊ ಇನ್ಫ್ಲೇಷನ್ ಮೇಲೆ ಏನು ಇಂಪ್ಯಾಕ್ಟ್ ಬೀಳ್ಬೋದು, ಮತ್ತು ಮಾನಿಟರಿ ಪಾಲಿಸಿ ಮೇಲೆ ಏನು ಇಂಪ್ಯಾಕ್ಟ್ ಬೀಳ್ಬೋದು ಈ ಥರ ರೆಪೋ ಕಟ್ ಮಾಡೋದ್ರಿಂದ ಅಂತ ನೋಡೋದಾದರೆ, ಮೊದಲನೇದಾಗಿ ಇನ್ಫ್ಲೇಷನ್ ಎಕ್ಸ್ಪೆಕ್ಟೆಡ್ ಟು ಈಸ್ ಟು 4.4% ದಿಸ್ ಕ್ವಾರ್ಟರ್ ಆ್ಯಂಡ್ 4.2% ಇನ್ 2025 ಆ್ಯಂಡ್ 26. ಆಯಿತು, ಇನ್ಫ್ಲೇಷನ್ನ ಎಷ್ಟು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ಈ ಕ್ವಾರ್ಟರಲ್ಲಿ 4.4% ಅಷ್ಟು ರೆಡ್ಯೂಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಕ್ವಾರ್ಟರಲ್ಲಿ 4.2% ಡಿಕ್ರೀಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ RBI ಏಮ್ಸ್ ಫಾರ್ ಬ್ಯಾಲೆನ್ಸ್ ಬಿಟ್ವೀನ್ ಇನ್ಫ್ಲೇಷನ್ ಕಂಟ್ರೋಲ್ ಆ್ಯಂಡ್ ಎಕಾನಮಿಕ್ ಗ್ರೋತ್. RBI ಕೆಲಸನೇ ಅದು, ಇಟ್ ವಾಂಟ್ಸ್ ಟು ಬ್ಯಾಲೆನ್ಸ್ ಬಿಟ್ವೀನ್ ಎಕಾನಮಿಕ್ ಗ್ರೋತ್ ಆ್ಯಂಡ್ ಇನ್ಫ್ಲೇಷನ್ ಅಲ್ವಾ. ಎಕಾನಮಿಕ್ ಗ್ರೋತ್ ಮತ್ತು ಇನ್ಫ್ಲೇಷನ್ ಇದ್ರ ಮಧ್ಯೆ ಒಂದು ರೈಟ್ ಬ್ಯಾಲೆನ್ಸ್ ಇರಬೇಕು. ಇಲ್ಲ ಅಂತಂತಂದರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು either ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡುತ್ತೆ ಅಥವಾ ಎಕಾನಮಿಕ್ ಗ್ರೋತ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ರೈಟ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು ಬಿಟ್ವೀನ್ ಎಕಾನಮಿಕ್ ಗ್ರೋತ್ ಆ್ಯಂಡ್ ಇನ್ಫ್ಲೇಷನ್. ಸೊ ಅದನ್ನು ಮಾಡೋದಕ್ಕೋಸ್ಕರ RBI ಇದನ್ನು ಮಾಡ್ತಾ ಇದೆ. ಆನಂತರ ನ್ಯೂಟ್ರಲ್ ಪಾಲಿಸಿ ಸ್ಟ್ಯಾನ್ಸ್ ಎನ್ಶೋರ್ಸ್ ಫ್ಲೆಕ್ಸಿಬಿಲಿಟಿ ಇನ್ ಕೇಸ್ ಗ್ಲೋಬಲ್ ಅನ್ಸರ್ಟನಿಟೀಸ್ ಪುಷ್ ಇನ್ಫ್ಲೇಷನ್ ಅಪ್ ಅಗೇನ್ ಅಂತಂದರೆ ಇದೊಂಥರ ಇದೊಂಥರ ನ್ಯೂಟ್ರಲ್ ಪಾಲಿಸಿ ಇದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅಕಸ್ಮಾತ್ ಗ್ಲೋಬಲಲ್ಲಿ ಯಾವುದಾದ್ರು ಅನ್ಸರ್ಟನಿಟೀಸ್ ನಡೆದ್ರೆ ಅಥವಾ ಇದ್ದಕ್ಕಿದ್ದ ಹಾಗೆ ಫಾರ್ ಎಕ್ಸಾಂಪಲ್ US ಅಲ್ಲಿ ಲೇ ಆಫ್ ಆಗುತ್ತೆ ಅಥವಾ ಅಲ್ಲೇನಾದರೂ ಅನ್ಸರ್ಟನಿಟೀಸ್ ಆದಾಗ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆದಾಗ ಸೊ ನಾವೇನು ಮಾಡ್ಕೋಬೋದು, ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಓಕೆ, ಅಕಸ್ಮಾತ್ ಇನ್ಫ್ಲೇಷನ್ ಜಾಸ್ತಿ ಆದಾಗ ನಾವು ರೆಪೋ ರೇಟ್ನ ಕಡಿಮೆ ಮಾಡ್ಬೋದು, ಅಥವಾ ಇನ್ಫ್ಲೇಷನ್ ಕಡಿಮೆ ಆದಾಗ ಅಥವಾ ಎಕಾನಮಿಕ್ ಗ್ರೋತ್ ಬೇಕು ಅಂದಾಗ ಈ ರೆಪೋ ರೇಟ್ನ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದೊಂಥರ ಲೈಕ್ ಬ್ಯಾಲೆನ್ಸಿಂಗ್ ನ್ಯೂಟ್ರಲ್ ಪಾಲಿಸಿ ಇದು. ಆನಂತರ ನಾವು ಥರ್ಡ್ಲಿ ನೋಡೋದಾದರೆ ವಾಟ್ ಈಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಕನ್ಸ್ಯೂಮರ್ ಆ್ಯಂಡ್ ಬಿಸ್ನೆಸ್. ಸೊ ನಾವು ನೋಡಿದ್ವಿ ಏನು ಇಂಪ್ಯಾಕ್ಟ್ ಆಗುತ್ತೆ ಇನ್ಫ್ಲೇಷನ್ ಮತ್ತು ಮಾನಿಟರಿ ಪಾಲಿಸಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಆನ್ ಅಥವಾ ನಮ್ಮ ಸೊಸೈಟಿ ಮೇಲೆ ಅಥವಾ ಎಕಾನಮಿ ಮೇಲೆ. ಅದೇ ರೀತಿ ಏನು ಇಂಪ್ಯಾಕ್ಟ್ ಆಗುತ್ತೆ ಕನ್ಸ್ಯೂಮರ್ಸ್ ಮೇಲೆ ಮತ್ತು ಬಿಸ್ನೆಸ್ ಮೇಲೆ ಅಂತ ನೋಡೋದಾದರೆ, ಕನ್ಸ್ಯೂಮರ್ಸ್ ಅಂದರೆ ಯಾರು? ನಾವು ಏನಾದರೂ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ತೊಗೊಂಡ್ರು ನಾವು ಕನ್ಸ್ಯೂಮರ್ಸ್ ಅಲ್ವಾ. ಸೊ ನಮ್ಮ ಮೇಲೆ ಏನು ಪರಿಣಾಮ ಬೀಳ್ತಿದೆ ಈ ಥರ ರೆಪೋ ರೇಟ್ ಮಾಡೋದ್ರಿಂದ, ಅಥವಾ ನಮ್ಮದೇ ಆದಂಥ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಬಿಸ್ನೆಸ್ ಇದೆ ಅಂದ್ಕೊಳ್ಳಿ, ಸಣ್ಣ ಪುಟ್ಟ ಬಿಸ್ನೆಸ್, ಒಂದು ಕ್ಯಾಂಡಲ್ ಬಿಸ್ನೆಸ್ ಯಾವ್ದಾದ್ರು ಒಂದಿದೆ. ಸೊ ಅದ್ರ ಮೇಲೆ ಏನು ಇಂಪ್ಯಾಕ್ಟ್ ಬೀಳುತ್ತೆ ಈ ರೆಪೋ ರೇಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದ್ರಿಂದ ಅಂತ ನೋಡೋದಾದರೆ, ಸೊ ಹೋಮ್ ಬೈಯರ್ಸ್ ಆ್ಯಂಡ್ ಕಾರ್ ಬೈಯರ್ಸ್ ಬೆನಿಫಿಟ್ಸ್ ಆ್ಯಸ್ ಬ್ಯಾಂಕ್ಸ್ ಮೇ ಲೋವರ್ ಲೆಂಡಿಂಗ್ ರೇಟ್ಸ್ ಅಂತಂದರೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಯಾರ್ಯಾರು ಮನೆ ಖರೀದಿಸ್ತಾ ಇದ್ದಾರೆ ಹೊಸ ಮನೇನ ಲೋನ್ ತಗೊಂಡು, ಅಥವಾ ಯಾರ್ಯಾರು ಕಾರ್ ಬೈ ಮಾಡ್ತಾ ಇದ್ದಾರೆ EMIಲಿ, ಅವ್ರಿಗೆಲ್ಲ ಒಳ್ಳೆ ಚಾನ್ಸು. ಯಾಕಂತಂದರೆ ಆಲ್ರೆಡಿ RBIನೇ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ತುಂಬ ಕಡಿಮೆ ರೇಟಲ್ಲಿ ಏನು ಮಾಡ್ತಾ ಇದೆ, ಲೋನ್ನ ಕೊಡ್ತಾ ಇದೆ. ಸೊ ಇವ್ರೇನು ಮಾಡ್ತಾರೆ, ಅದೇ ರೀತಿ ಕಡಿಮೆ ಬ್ಯಾಂಕಲ್ಲಿ ಜನರಿಗೆ ಲೋನ್ ಕೊಡ್ತಾ ಇದ್ದಾರೆ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ. ಅವಾಗ ಏನಾಗುತ್ತೆ, ಜನರೆಲ್ಲ ಹೋಮ್ ಬೈಯರ್ಸ್ ಆಗಿರ್ಬೋದು, ಕಾರ್ ಬೈಯರ್ಸ್ ಆಗಿರ್ಬೋದು, ಅವರೆಲ್ಲ ಬಡ್ಡಿ ಕಡಿಮೆ ಇದೆ, ಬರೀ 2%, ಬರೀ 1% ಅಲ್ವಾ ಬಡ್ಡಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲರೂ ಸಾಲ ತಗೋತಾರೆ. ಸೊ ಅವರೆಲ್ಲ ಸಾಲ ತಗೊಂಡು ಒಳ್ಳೊಳ್ಳೆ ಮನೆ, ಕಾರ್ ತಗೋತಾರೆ. ಸೊ ಇದರಿಂದ ಅವರಿಗೆ ಒಳ್ಳೆ ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ರಿಟೇಲ್ ಆ್ಯಂಡ್ ಕಾರ್ಪೊರೇಟ್ ಲೋನ್ಸ್ ಅಂತಂದರೆ ರಿಟೇಲ್ ಮತ್ತು ಕಾರ್ಪೊರೇಟ್ಸ್ ಲೋನ್ಸ್ ಇರ್ತಾವಲ್ಲ, ಅವ್ರ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಬೀಳ್ಬೋದು ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಎಜುಕೇಷನ್ ಆಗಿರ್ಬೋದು, ಎಜುಕೇಷನ್ ಸೆಕ್ಟರ್ ಅವರು, ಅಥವಾ ಪರ್ಸ್ನಲಿ ಒಂದು ಇಂಡಿವಿಜುವಲ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ನಡೆಸೋರಾಗಿರ್ಬೋದು, ಅಥವಾ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋರಾಗಿರ್ಬೋದು, ಅಥವಾ ರಿಟೇಲ್ ಸೇಲರ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಇದು ಬಿಸ್ನೆಸ್ ಎಲ್ಲ ತುಂಬ ಚೀಪರ್ ಆಗಿಬಿಡುತ್ತೆ ಅಲ್ವಾ. ಬಿಕಾಸ್ ಆಲ್ರೆಡಿ ಲೈಕ್ ಫಂಡ್ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಸೊ ಅವಾಗ ಅವ್ರ ಹತ್ರ ಜಾಸ್ತಿ ದುಡ್ಡಿದೆ,
ಆ್ಯಂಡ್ ರೇಟ್ ಅಷ್ಟೇ ಇರುತ್ತೆ, ಸೊ ಅವ್ರು ಜಾಸ್ತಿ ಅಫೋರ್ಡ್ ಮಾಡ್ಬೋದು ಅಲ್ವಾ. ದ್ಯಾಟ್ ಈಸ್ ದ ರೀಸನ್. ಮತ್ತು ಸ್ಟಾಕ್ ಮಾರ್ಕೆಟ್ಸ್ ಮೇ ರಿಯಾಕ್ಟ್ ಪಾಸಿಟಿವ್ಲಿ ಆ್ಯಸ್ ಲೋವರ್ ರೇಟ್ಸ್ ಜನರಲಿ ಬೂಸ್ಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್. ಮತ್ತು ಈ ಸ್ಟಾಕ್ ಮಾರ್ಕೆಟ್ ಅವ್ರ ಕತೆ ಏನಾಗ್ಬಿಡುತ್ತೆ, ಈ ಥರ ರೆಪೋ ರೇಟ್ನ ಡಿಕ್ರೀಸ್ ಮಾಡಿದಾಗ ಈ ಸ್ಟಾಕ್ ಮಾರ್ಕೆಟ್ ಅವರು ಕೂಡ ಪಾಸಿಟಿವ್ಲಿ ರಿಯಾಕ್ಟ್ ಮಾಡ್ತಾರೆ ರೆಪೋ ರೇಟ್ ಕಡಿಮೆ ಆದರೆ. ಯಾಕೆ ಅಂತಂದರೆ ಆ್ಯಸ್ ಲೋವರ್ ರೇಟ್ಸ್ ಜನರಲಿ ಬೂಸ್ಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್. ಸೊ ಅವ್ರಿಗೆ ಲೋವರ್ ರೇಟ್ ಆದಾಗ ಏನಾಗುತ್ತೆ, ಅವ್ರಿಗೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಇರುತ್ತಲ್ಲ ಅದು ಬೂಸ್ಟ್ ಆಗುತ್ತೆ. ಓಕೆ, ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅಂತಂದರೆ ಅವ್ರಿಗೆ ಈಕ್ವಲಿ ಅದು ಶೇರ್ ಆಗುತ್ತೆ. ಲೈಕ್ ವೆದರ್ ಇಟ್ಸ್ ಅ ಲಾಸ್ ಆಫ್ ಪ್ರಾಫಿಟ್, ಅವ್ರು ಏನು ದುಡ್ಡು ಬೇಕು ಬರುತ್ತೋ ಅದು ಅಟ್ ದ ಎಂಡ್ ಆಫ್ ದ ಇಯರ್ ಆರ್ ಅಟ್ ದ ಎಂಡ್ ಆಫ್ ದ ಸ್ಕೀಮ್ ಅವ್ರಿಗೆ ಸಿಗುತ್ತೆ. ಈಕ್ವಿಟಿ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಈಕ್ವಿಟಿ. ಸೊ ಈಕ್ವಿಟಿ ಬೂಸ್ಟ್ ಆಗುತ್ತೆ ಇವ್ರಿಗೆ ಈ ಥರ ರೆಪೋ ರೇಟ್ ಕಟ್ ಆದಾಗ. ಸೊ ಲೆಟ್ಸ್ ಸಿ ದ ಗ್ಲೋಬಲ್ ಎಕನಾಮಿಕ್ ಕಾಂಟೆಕ್ಸ್ಟ್. ಸೊ ಗ್ಲೋಬಲ್ ಕಾಂಟೆಕ್ಸ್ನ ನಾವು ನೋಡೋದಾದರೆ ಈ ವಿಷಯದಲ್ಲಿ ಏನಪ್ಪ ಅಂತಂದರೆ US ಫೆಡ್ರಲ್ ರಿಸರ್ವ್ ಆ್ಯಂಡ್ ಅದರ್ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಆಲ್ಸೋ ಕನ್ಸಿಡರಿಂಗ್ ರೇಟ್ ಕಟ್ಸ್ ಟು ಬೂಸ್ಟ್ ಗ್ಲೋಬಲ್ ಡಿಮ್ಯಾಂಡ್. ಸೊ ಗ್ಲೋಬಲ್ ಡಿಮ್ಯಾಂಡನ್ನ ಅವರು ಬೂಸ್ಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಈ ಥರ US ಅಲ್ಲಿರುವಂತಹ ಒಂದು ಫೆಡ್ರಲ್ ರಿಸರ್ವ್ ಅಂತ ಏನಿದೆ, ನಮ್ಮ ಇಂಡಿಯಾದಲ್ಲಿ ಹೇಗೆ RBI ಇದೆಯೋ US ಅಲ್ಲಿ ಫೆಡ್ರಲ್ ರಿಸರ್ವ್ ಅಂತ ಇದೆ ಅಲ್ವಾ, ಅದು ಸೆಂಟ್ರಲ್ ಬ್ಯಾಂಕು. ಮತ್ತು ಅದರ್ ಸೆಂಟ್ರಲ್ ಬ್ಯಾಂಕ್ಸ್ ಬೇರೆ ದೇಶದವ್ರು ಏನು ಮಾಡ್ತಾರೆ, ಈ ಥರ ರೆಪೋ ರೇಟ್ ಕಟ್ಸ್ನ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಒಂದು ಡಿಮ್ಯಾಂಡ್ನ ಇನ್ಕ್ರೀಸ್ ಮಾಡುತ್ತೆ, ಗ್ಲೋಬಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಯಾವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಯಾವಾಗ ಜನರ ಹತ್ರ ದುಡ್ಡು ಇರುತ್ತೆ ಆವಾಗ. ಸೊ ಅದರಿಂದ ಒಂದು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ರೆಪೋ ರೇಟ್ನ ಕಟ್ ಮಾಡ್ತಾರೆ. ಓಕೆನಾ. ಅದೇ ಥರ ಅನ್ಸರ್ಟನ್ ಜಿಯೋಪೊಲಿಟಿಕಲ್ ರಿಸ್ಕ್ ಅಂತಂದರೆ ಎಸ್ಪೆಷಲಿ ರಷ್ಯಾ ಯುಕ್ರೇನ್ ವಾರ್ ಆಯಿತು ಅಥವಾ ಮಿಡಲ್ ಈಸ್ಟಲ್ಲಿ ಯಾವುದೇ ಥರ ಟೆನ್ಷನ್ಸ್ ಆದಾಗ ಆಯಿತು, ಆವಾಗ ಇಟ್ ಮೇ ಸ್ಟಿಲ್ ಎಫೆಕ್ಟ್ ದ ಇನ್ಫ್ಲೇಷನ್. ಕೆಲವೊಂದ್ಸಲ ರಿಸ್ಕ್ ಅಟ್ಯಾಚ್ ಆಗಿದ್ದೇ ಇರುತ್ತೆ. ಯಾಕೆ ಅಂತಂದರೆ ಇವಾಗ ನಾವು ಯುಕ್ರೇನ್ ರಷ್ಯಾ ವಾರ್ ಆಯಿತು ಅಥವಾ ಮಿಡಲ್ ಈಸ್ಟಲ್ಲಿ ಪ್ಯಾಲೆಸ್ಟೀನ್ ಮತ್ತು ಇದರ ಏನೇನೋ ಒಂದು ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ, ಇವೆಲ್ಲ ಅನ್ಸರ್ಟನ್ಸ್. ಇದರಿಂದ ಇನ್ಫ್ಲೇಷನ್ ಆಗ್ಬೋದು ಅಥವಾ ಇನ್ನೂ ರಿಸ್ಕ್ ಆಗ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ನೋಡಿ, ರಷ್ಯಾಯಿಂದ ಆಯಿಲ್ ಬರೋದು ಬ್ಯಾನ್ ಆಗುತ್ತೆ ಅಥವಾ ಅದರಿಂದ ಏನಾಗುತ್ತೆ, ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಡಿಮ್ಯಾಂಡ್ ಇದೆ ಬಟ್ ಸಪ್ಲೈನೇ ಇಲ್ಲ, ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಇದೊಂದು ಈ ಥರ ಅನ್ಸರ್ಟನ್ ರಿಸ್ಕ್ ಅಸೋಸಿಯೇಟ್ ಆಗಿರ್ಬೋದು. ಮತ್ತು ಇಂಡಿಯಾಸ್ ರೇಟ್ ಕಟ್ ಅಲೈನ್ಸ್ ವಿತ್ ಅ ಗ್ಲೋಬಲ್ ಶಿಫ್ಟ್ ಟುವರ್ಡ್ಸ್ ಮಾನಿಟರಿ ಈಸಿಂಗ್ ಟು ಸಪೋರ್ಟ್ ಎಕನಾಮಿಕ್ ರಿಕವರಿ. ಬಟ್ ಆದರೆ ಇಂಡಿಯಾದು ರೇಟ್ ಕಟ್ಟು ಗ್ಲೋಬಲ್ ಶಿಫ್ಟ್ ಜೊತೆ ಅಲೈನ್ ಆಗಿರುತ್ತೆ. ಅಂತಂದರೆ ಗ್ಲೋಬಲಲ್ಲಿ ಯಾವ ಸಿನಾರಿಯೋ ನಡೀತಾ ಇರುತ್ತೆ ಅದ್ರ ತಕ್ಕಂಗೆ ನಾವು ಇಂಡಿಯಾದಲ್ಲಿ ನಮ್ಮ ರೆಪೋ ರೇಟ್ ಅಥವಾ ಈ ಥರ ಇಂಟ್ರೆಸ್ಟ್ ಕಟ್ಸ್ನ ಮಾಡ್ತಾ ಹೋಗ್ತೀವಿ. ಅದರಿಂದ ಏನಾಗುತ್ತೆ, ಒಂಥರ ದೇರ್ ಇಸ್ ಅನ್ ಮಾನಿಟರಿ ಈಸಿಂಗ್, ಸ್ವಲ್ಪ ಈಸಿ ಆಗ್ತಾ ಇದೆ. ಟು ಸಪೋರ್ಟ್ ಎಕನಾಮಿಕ್ ರಿಕವರಿನ ನಾವು ಸಪೋರ್ಟ್ ಮಾಡೋದಕ್ಕೋಸ್ಕರ ಅವರ್ ಇಂಟ್ರೆಸ್ಟ್ ರೇಟ್ಸ್ ಅಥವಾ ಅವರ್ ಇಂಟ್ರೆಸ್ಟ್ ಕಟ್ಸ್ ಆರ್ ಅಲೈನ್ಡ್ ವಿತ್ ದ ಗ್ಲೋಬಲ್ ಸಿನಾರಿಯೋ. ಓಕೆನಾ, ದಟ್ ಈಸ್ ದ ಥಿಂಗ್. ಸೊ ಇವಾಗ ನಾವು ನೋಡೋದಾದರೆ ನಾನು ಹೇಳಿದೆ ಮಾನಿಟರಿ ಪಾಲಿಸಿ ಅಂತ ಅಂದರೆ ಏನು, MPC ಅಂತ ಕರೀತಾರೆ. ಮಾನಿಟರಿ ಪಾಲಿಸಿ ಅಂತಂದರೆ ನೀವು PYQನ ಅಬ್ಸರ್ವ್ ಮಾಡಿದರೆ, ಎಸ್ಪೆಷಲಿ UPSCಯಲ್ಲಿ ಪ್ರಿಲಿಮ್ಸ್ PYQನ ನೋಡೋದಾದರೆ ಮಾನಿಟರಿ ಪಾಲಿಸಿ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಎಷ್ಟು ಜನ ಮೆಂಬರ್ಸ್ ಅದಕ್ಕೆ, ಅದನ್ನ ಗೌರ್ಮೆಂಟ್ ನಡೆಸೋದ ಅಥವಾ RBI ನಡೆಸೋದ ಅಥವಾ ಅಲ್ಲಿ ಯಾರ್ದು ವಿಟೋ ಪವರ್ ಇದೆ, ಈ ಥರದ್ದೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ. ಹಾಗಾಗಿ ನಾವು ಮಾನಿಟರಿ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಇದ್ರದ್ದು ಒರಿಜಿನ್ ಹೇಗಾಯಿತು ಮಾನಿಟರಿ ಪಾಲಿಸಿ ಅಂತ ನೋಡೋದಾದರೆ, ಅಂಡರ್ ಸೆಕ್ಷನ್ 45ZB ಆಫ್ ದ ಅಮೆಂಡೆಡ್ RBI Act 1934. RBI Act 1934 ನೀವು ಕೇಳಿರ್ತೀರ. ಈ ಆ್ಯಕ್ಟ್ ತುಂಬ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. So the central government is empowered to constitute a 6-member monetary policy committee. ಓಕೆನಾ. ಸೊ ಈ RBI Act 1934 ಪ್ರಕಾರ ಒಂದು ಈ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಅದಕ್ಕೆ ಒಂದು ಹಕ್ಕಿರುತ್ತೆ. ಇಟ್ ಈಸ್ ಎಂಪವರ್ಡ್ ಟು ಕ್ರಿಯೇಟ್ ಅ 6-member ಮಾನಿಟರಿ ಪಾಲಿಸಿ ಕಮಿಟಿನ ಅದು ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಸೊ ಹಾಗೆ ನೋಡೋದಾದರೆ ಅದರದ್ದು ಆಬ್ಜೆಕ್ಟಿವ್ಸ್ ಏನಪ್ಪ ಅಂತ ನೋಡೋದಾದರೆ, ಫರ್ದರ್ ಸೆಲೆಕ್ಷನ್ ಆಫ್ 45ZB lays down that monetary policy committee shall determine the policy rate required to achieve the inflation target. ಸೊ ಇದ್ರದ್ದು ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಅದು ಪಾಲಿಸಿ ರೇಟ್ನ ಫಿಕ್ಸ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಟು ಅಚೀವ್ ಇನ್ಫ್ಲೇಷನ್ ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೋಸ್ಕರ ಅದೇನು ಮಾಡುತ್ತೆ, ಪಾಲಿಸಿ ರೇಟ್ನ ಫಿಕ್ಸ್ ಮಾಡುತ್ತೆ. ಓಕೆನಾ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿನ ಕನ್ಸ್ಟ್ರಕ್ಟ್ ಮಾಡೋ ರೈಟ್ಸ್ ಯಾರಿಗಿದೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ಓಕೆನಾ. ಬಟ್ ಆಬ್ಜೆಕ್ಟಿವ್ ಏನಿದೆ ಅದ್ರದ್ದು ಪಾಲಿಸಿ ರೇಟ್ನ ಫಿಕ್ಸ್ ಮಾಡೋದು. ಏನಕ್ಕೆ ಅಂತಂದರೆ ಟು ಅಚೀವ್ ಇನ್ಫ್ಲೇಷನ್ ಟಾರ್ಗೆಟ್. ಓಕೆನಾ. ಅದಾದ ನಂತರ ದ ಡಿಸಿಷನ್ ಆಫ್ ದ ಮಾನಿಟರಿ ಪಾಲಿಸಿ ಕಮಿಟಿ ಶಲ್ ಬಿ ಬೈಂಡಿಂಗ್ ಆನ್ ದ ಬ್ಯಾಂಕ್. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಏನೇ ಡಿಸಿಷನ್ ತೊಗೊಂಡ್ರು ಇಟ್ ವಿಲ್ ಬಿ ಬೈಂಡಿಂಗ್ ಆನ್ ದ ಬ್ಯಾಂಕ್ಸ್. ಎಷ್ಟು ಬ್ಯಾಂಕ್ಸ್ಗಳಿದ್ದಾವೆ ಇಂಡಿಯಾದಲ್ಲಿ, ಎಲ್ಲ ಬ್ಯಾಂಕ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ಆನಂತರ ಅದರದ್ದು ಕಂಪೋಸಿಷನ್ ನೋಡೋದಾದರೆ
ಇದರಲ್ಲಿ 6 ಮೆಂಬರ್ಸ್ ಇರ್ತಾರೆ. ಈ ಮಾನಿಟರಿ ಕಮಿಟಿಯಲ್ಲಿ ಮೇಜರ್ಲಿ 6 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಆರ್ ಬಿ ಐ ಗವರ್ನರ್ ಇರ್ತಾರೆ. ಹೀ ಈಸ್ ಅನ್ ಎಕ್ಸ್ ಒಫಿಷಿಯೋ ಚೇರ್ಮನ್ ಆಯಿತಾ. ಈ ಆರ್ ಬಿ ಐ ಗವರ್ನರ್ ಏನಿದ್ದಾರೆ ಅವರು ಈ ಕಮಿಟಿಗೆ ಚೇರ್ಮನ್ ಆಗಿರ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಹೀ ಈಸ್ ಅನ್ ಎಕ್ಸ್ ಒಫಿಷಿಯೋ ಚೇರ್ಮನ್. ಓಕೆನಾ. ಅದಾದ ನಂತರ ಅಥವಾ ಚೇರ್ಪರ್ಸನ್ ಅಂತ ಕೂಡ ನೀವು ಅನ್ಬೋದು. ಅದಾದ ನಂತರ ಡೆಪ್ಯೂಟಿ ಗವರ್ನರ್ ಇನ್ ಚಾರ್ಜ್ ಆಫ್ ಮಾನಿಟರಿ ಪಾಲಿಸಿ. ಸೊ ಡೆಪ್ಯೂಟಿ ಗವರ್ನರ್ ಏನಿರ್ತಾರೆ, ಹಿ ವಿಲ್ ಬಿ ಇನ್ ಚಾರ್ಜ್ ಆಫ್ ಮಾನಿಟರಿ ಪಾಲಿಸಿದು ಚಾರ್ಜನ್ನು ಅವ್ರು ತೊಗೊಂಡಿರ್ತಾರೆ. ಆ ನಂತರ ಆ್ಯನ್ ಆಫೀಸರ್ ಆಫ್ ದ ಬ್ಯಾಂಕ್ ಟು ಬಿ ನಾಮಿನೇಟೆಡ್ ಬೈ ದ ಸೆಂಟ್ರಲ್ ಬೋರ್ಡ್. ಸೊ ಒಂದು ಬ್ಯಾಂಕ್ದು ಒಂದು ಆಫೀಸರ್ನ ನಾಮಿನೇಟ್ ಮಾಡಬೇಕಾಗುತ್ತೆ ಬೈ ದ ಸೆಂಟ್ರಲ್ ಬೋರ್ಡ್. ಸೆಂಟ್ರಲ್ ಬೋರ್ಡಿಂದ ಒಂದು ಬ್ಯಾಂಕ್ದು ಆಫೀಸರ್ನ ನಾಮಿನೇಟ್ ಮಾಡಬೇಕಾಗುತ್ತೆ. ದಿಸ್ ಕ್ಯಾಟಗರಿ ಆಫ್ ಅಪಾಯಿಂಟ್ಮೆಂಟ್ ಮಸ್ಟ್ ಬಿ ಫ್ರಮ್ ಪರ್ಸನ್ಸ್ ಆಫ್ ಎಬಿಲಿಟಿ, ಇಂಟಿಗ್ರಿಟಿ ಆ್ಯಂಡ್ ಸ್ಟ್ಯಾಂಡಿಂಗ್ and having a knowledge and experience in the field of economics, banking and finance or monetary policy. ಸೊ ಹೀಗೆ ನಮ್ಮ ಆರ್ ಬಿ ಐಯಿಂದ 3 ಮೆಂಬರ್ಸು, ಗೌರ್ಮೆಂಟ್ ಕಡೆಯಿಂದ 3 ಮೆಂಬರ್ಸು ಈ ಕಮಿಟಿಯಲ್ಲಿ ಕೂರ್ತಾರೆ. ಆರ್ ಬಿ ಐಯಿಂದ ಯಾರು? ಒಂದು ಆರ್ ಬಿ ಐ ಗವರ್ನರು, ಇನ್ನೊಂದು ಆರ್ ಬಿ ಐದು ಡೆಪ್ಯೂಟಿ ಗವರ್ನರು ಆಯಿತಾ. ಥರ್ಡ್ಲಿ ಇನ್ನೊಬ್ಬರು ನಾಮಿನೇಟೆಡ್ ಫ್ರಮ್ ದ ಬ್ಯಾಂಕ್ಸಿಂದ ನಾಮಿನೇಟ್ ಮಾಡಿರುವಂಥ ಒಂದು ಆಫೀಸರ್. ಸೊ ಇಷ್ಟು ಜನ ಬ್ಯಾಂಕಿಂದ ಕುತ್ಕೋತಾರೆ. ಇನ್ನು ಮಿಕ್ಕಿದ 3 ಜನ ಗೌರ್ಮೆಂಟಿಂದ ಬರ್ತಾರೆ. ಇವ್ರು 6 ಜನ ಸೇರಿ ಮಾನಿಟರಿ ಪಾಲಿಸಿ ಕಮಿಟಿನ ಮಾಡಿ ಅವ್ರು ಏನು ಮಾಡ್ತಾರೆ, ರೆಪೋ ರೇಟ್ನ ಫಿಕ್ಸ್ ಮಾಡ್ತಾರೆ. ಸೊ ಇನ್ಫ್ಲೇಷನ್ ಟಾರ್ಗೆಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಓಕೆನಾ. ದಿಸ್ ಇಸ್ ದ ಆ್ಯಕ್ಚುಯಲ್ ಕನ್ಸ್ಟ್ರಕ್ಷನ್. ಓಕೆ. ಆ ನಂತರ ವಾಟ್ ಆರ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ. ಸೊ ಮಾನಿಟರಿ ಪಾಲಿಸಿದು ಇನ್ಸ್ಟ್ರೂಮೆಂಟ್ಸ್ಗಳೇನು ಅಂತಂದರೆ ಅದು ಯಾವ್ಯಾವ ಟರ್ಮ್ಸ್ನ ಯೂಸ್ ಮಾಡ್ತಾರೆ ಆ ಥರ ನೋಡೋದಾದರೆ, ಮೊದಲನೇದಾಗಿ ರೆಪೋ ರೇಟ್. ಓಕೆನಾ. ರೆಪೋ ರೇಟ್. ಸೆಕೆಂಡ್ನೇದಾಗಿ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತ ಇರುತ್ತೆ ಅದು. ಥರ್ಡ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಇರುತ್ತೆ. ಫೋರ್ತ್ಲಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಇರುತ್ತೆ. ಆ್ಯಂಡ್ ಮತ್ತು ಲ್ಯಾಫ್ ಕಾರಿಡಾರ್ ಅಂತ ಕೂಡ ನಾವು ಇನ್ನೊಂದು ಟರ್ಮ್ನ ನಾವು ನೋಡ್ತೀವಿ, ಯೂಸ್ ಮಾಡ್ತಾರೆ. ಅದೇ ರೀತಿ ಮೇನ್ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಟೂಲ್, ಫೈನ್ ಟ್ಯೂನಿಂಗ್ ಆಪರೇಷನ್ಸ್, ಮತ್ತು ಇನ್ನೊಂದು ರಿವರ್ಸ್ ರೆಪೋ ರೇಟ್ ಅಂತ ಇರುತ್ತೆ ಅದು, ಮತ್ತು ಕ್ಯಾಶ್ ರಿಸರ್ವ್ ರೇಷಿಯೋ CRR, ಮತ್ತು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR, ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್ಸ್ OMOS ಅಂತ ಕರೀತಾರೆ. ಸೊ ಇದಿಷ್ಟು ಟರ್ಮ್ಸ್ನ ನಾವು ಈ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಯೂಸ್ ಮಾಡ್ತೀವಿ. ಅಂತಂದರೆ ಇದಿಷ್ಟು ನೀವು ಎಕಾನಮಿಲಿ ಓದ್ತೀರಾ. ಲೈಕ್ ಇಫ್ ಐ ಜಸ್ಟ್ ರಿಯಲಿ ಗೆಟ್ ಟೈಮ್ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಮೈ ಕಮಿಂಗ್ ವೀಡಿಯೋಸ್. ಏನು SLR ಅಂದ್ರೇನು, CRR ಅಂದ್ರೇನು, ಅಥವಾ ರಿಸರ್ವ್ ರೇಷಿಯೋಸ್ ಅಂತಂದರೆ ಏನು, ರಿವರ್ಸ್ ರೆಪೋ ರೇಟ್ ಅಂತ ಅಂದ್ರೇನು, ಲ್ಯಾಫ್ ಅಂದ್ರೇನು, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, MSF ಅಂದ್ರೇನು, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂದ್ರೇನು. ಐ ನೋ ಎವ್ರಿಥಿಂಗ್, ಬಟ್ ಇವಾಗ ಟೈಮಿಲ್ಲ, ನ್ಯೂಸ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಒಂದು ದಿನ ನಾನು ಅದನ್ನೆಲ್ಲ ಕವರ್ ಮಾಡ್ತೀನಿ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಹಾಗೆಯೇ ನಾವು 2015 PYQನ ನೋಡಿದ್ರೆ ನಾನು ಬೇಕಾದರೆ ಹೇಳ್ತೀನಿ ಫಾರ್ ರೆಫರೆನ್ಸ್, ನಿಮ್ಮ ರೆಫರೆನ್ಸ್ಗೆ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ. ಇಟ್ಸ್ PYQ. ಏನು ಕೇಳಿದ್ದಾರೆ ಅಂದರೆ, ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋಯಿಂಗ್: ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಪಬ್ಲಿಕ್ ಡೆಬ್ಟ್ ಆ್ಯಂಡ್ ಪಬ್ಲಿಕ್ ರೆವೆನ್ಯೂ. ವಿಚ್ ಆಫ್ ದ ಎಬೋ ಆರ್ ಕಾಂಪೊನೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ. ಸೊ ಈ ಮೇಲೆ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ಯಾವುದು ಮಾನಿಟರಿ ಪಾಲಿಸಿದು ಕಾಂಪೊನೆಂಟ್? ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಪಬ್ಲಿಕ್ ಡೆಬ್ಟ್, ಪಬ್ಲಿಕ್ ರೆವೆನ್ಯೂ. ಸೊ ಇದಕ್ಕೆ ಆಪ್ಷನ್ಸಲ್ಲಿ 1 ಓನ್ಲಿ, ಅಥವಾ 2, 3, 4, ಅಥವಾ 1, 2, ಅಥವಾ 1, 3, 4 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು C, ದಟ್ ಇಸ್ 1 and 2. ದಟ್ ಈಸ್ ಬ್ಯಾಂಕ್ ರೇಟ್ ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್ಸು ಇದರಲ್ಲಿ ಇದ್ರದ್ದು ಕಾಂಪೊನೆಂಟ್ಸ್ ಆಯಿತಾ. ಈ ಪಬ್ಲಿಕ್ ಡೆಬ್ಟನ್ನು ನಾವು ಯೂಸ್ ಮಾಡಲ್ಲ, ಪಬ್ಲಿಕ್ ರೆವೆನ್ಯೂನ ಯೂಸ್ ಮಾಡಲ್ಲ. ಬಟ್ ಬ್ಯಾಂಕ್ ರೇಟ್ ನಾನು ಇಲ್ಲಿ ಹೇಳಿದ್ದೀನಿ. ಬ್ಯಾಂಕ್ ರೇಟ್ ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇಲ್ಲೇ ಇದೆಯಲ್ಲ. ಬ್ಯಾಂಕ್ ರೇಟ್ ಅಂತಂದರೆ ಅದೇನೇ ರೆಪೋ ರೇಟ್ನೇ ಬ್ಯಾಂಕ್ ರೇಟ್ ಅಂತ ಕರೀತಾರೆ. ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್, ಇದಿಷ್ಟು ಕೂಡ ನಮ್ಮದು ಮಾನಿಟರಿ ಪಾಲಿಸಿ ಕಮಿಟಿದು ಒಂದು ಇನ್ಸ್ಟ್ರೂಮೆಂಟ್ಸು. ಆ ನಂತರ ನಾವು ನೋಡೋದಾದರೆ ನೆಕ್ಸ್ಟ್ ನಾವು ಬೇರೆ ಇದಿದೆ, ಲೈಕ್ ಸಮಥಿಂಗ್ ಎಲ್ಸ್ ಇಸ್ ಆನ್ ದ ನ್ಯೂಸ್. ಬರೀ ನಾವು ಬೇರೆ ಟಾಪಿಕ್ ನೋಡೋಣ. ಅದೇನಪ್ಪ ಅಂದರೆ ಕಂಟ್ರೀಸ್ ಕ್ವಿಟ್ಟಿಂಗ್ ದ ಒಟ್ಟೋವಾ ಲ್ಯಾಂಡ್ ಮೈನ್ ಟ್ರೀಟಿ. ಓಕೆ. ಇದೇನಿದು ಒಟ್ಟೋವಾ ಲ್ಯಾಂಡ್ ಮೈನ್ ಟ್ರೀಟಿ? ಲೆಟ್ಸ್ ಸಿ. ಒಟ್ಟೋವಾ ಲ್ಯಾಂಡ್ ಮೈನ್ ಟ್ರೀಟಿ. ಸೊ ಇದೇನಪ್ಪ ಅಂತ ನೋಡೋದಾದರೆ, ಇದು ನಮ್ಮ ಸೆಕೆಂಡ್ ನ್ಯೂಸಲ್ಲಿರೋದು. ಸೊ ರೀಸೆಂಟ್ಲಿ ಏನಾಗಿದೆ ಅಂದರೆ, ಜಿಯೋಪೊಲಿಟಿಕಲ್ ಟೆನ್ಷನ್ ಸ್ಟಾರ್ಟ್ ಆಗಿದೆ, ಎಸ್ಪೆಷಲಿ ರಷ್ಯಾಸ್ ಇನ್ವೇಷನ್ ಆಫ್ ಯುಕ್ರೇನ್. ಸೊ ರಷ್ಯಾ ಯುಕ್ರೇನ್ಗೆ ಇನ್ವೇಷನ್ ಮಾಡೋದ್ರಿಂದ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ. ಅದೇನಪ್ಪ ಅಂತಂದರೆ, ಅದರಿಂದ ಏನಾಗಿದೆ ಅಂತಂದರೆ, ಸೆವೆರಲ್ ಯುರೋಪಿಯನ್ ನೇಷನ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಪೋಲ್ಯಾಂಡ್ ಆಗಿರ್ಬೋದು, ಫಿನ್ಲ್ಯಾಂಡ್ ಆಗಿರ್ಬೋದು, ಅಥವಾ ಬಾಲ್ಟಿಕ್ ಸ್ಟೇಟ್ಸ್ಗಳಾಗಿರ್ಬೋದು. ಬಾಲ್ಟಿಕ್ ಸ್ಟೇಟ್ಸ್ ಅಂದರೆ ಯಾವುದು? ಈಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ, ಇವೆಲ್ಲ ಹೀಗೆ ಲೈಕ್ ಲೈನಾಗಿ ಬರುತ್ತೆ ಮೇಲ್ಗಡೆ ನೀವು ಮ್ಯಾಪಲ್ಲಿ ನೋಡಿದ್ರೆ. ಇದನ್ನ ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರೀತಾರೆ. ಸೊ ಇಲ್ಲೆಲ್ಲ ಟೆನ್ಷನ್ಸ್ ಇಂಕ್ಲೂಡ್
ಕನ್ಕ್ಲೂಡ್ ಆಗಿದೆ. ಏನಕ್ಕಪ್ಪ ಅಂದರೆ ಟು ಅನೌನ್ಸ್ ವಿತ್ಡ್ರಾಲ್ ಫ್ರಮ್ 1997 ಒಟ್ಟೋವಾ ಕನ್ವೆನ್ಷನ್. ಏನಕ್ಕಪ್ಪ ಅಂತಂದರೆ ಒಟ್ಟೋವಾ ಕನ್ವೆನ್ಷನ್ ಏನಿದೆ 1997 ಈ ಕನ್ವೆನ್ಷನ್ ಮಾಡಿದ್ದು, ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ. ಸೊ ಏನಿದು ಒಟ್ಟೋವಾ ಕನ್ವೆನ್ಷನ್ ಅಂತಂದರೆ ಇಟ್ಸ್ ಅ ಮೈನ್ ಬ್ಯಾನ್ ಟ್ರೀಟಿ, ಆಯಿತಾ. ಮೈನಿಂಗ್ನ ಬ್ಯಾನ್ ಮಾಡುವಂತಹ ಟ್ರೀಟಿ, ಮೈನಿಂಗ್ ಮಾಡಬೇಡಿ ಅಂತ ಹೇಳುವಂಥ ಟ್ರೀಟಿ. ಸೊ ಇದನ್ನು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಟೆನ್ಷನ್ ಸ್ಟಾರ್ಟ್ ಆಗಿದೆ. ದಿಸ್ ಮಾರ್ಕ್ಸ್ ಅ ಪೊಟೆನ್ಷಿಯಲ್ ರಿವರ್ಸಲ್ ಆಫ್ ಡಿಕೇಡ್ಸ್ ಆಫ್ ಗ್ಲೋಬಲ್ ಡಿಸಾರ್ಮಮೆಂಟ್ ಪ್ರೋಗ್ರೆಸ್. ಓಕೆ, ಸೊ ಇವಾಗ ನಾವು ಬನ್ನಿ ಒಟ್ಟೋವಾ ಕನ್ವೆನ್ಷನ್ ಏನು, ಅದೇನು ಹೇಳ್ತಾ ಇತ್ತು ನಮ್ಗೆ ಗೊತ್ತಾಯ್ತು ಇವಾಗ ಮೈನ್ ಬ್ಯಾನ್ ಟ್ರೀಟಿ ಅಂತ. ಬಟ್ ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ, ಬಿಕಾಸ್ ಕ್ವೆಶನ್ ಅರೈಸ್ ಆಗ್ಬೋದು. ಏನಪ್ಪ ಅಂತಂದರೆ ಇಟ್ಸ್ ಆಲ್ಸೋ ನೋನ್ ಆಸ್ ಮೈನ್ ಬ್ಯಾನ್ ಟ್ರೀಟಿ. ಯಾವಾಗ ಡೆವಲಪ್ ಮಾಡ್ಕೊಂಡಿದ್ದು ಅಂದರೆ 1997 ಮತ್ತು ಅದು ಫೋರ್ಸಿಗೆ ಬಂದಿದ್ದು 1999. ಸೊ ಇದ್ರದ್ದು ಪರ್ಪಸ್ ಏನಪ್ಪ ಅಂತ ನೋಡೋದಾದರೆ ಟು ಎಲಿಮಿನೇಟ್ ಆ್ಯಂಟಿ ಪರ್ಸನಲ್ ಲ್ಯಾಂಡ್ ಮೈನ್ಸ್ ಅರೌಂಡ್ ದ ವರ್ಲ್ಡ್ ಅಂತಂದರೆ APLS ಅಂತ ಕರೀತಾರೆ. ಅಂತಂದರೆ ಇದರ ಅರ್ಥ ಆ್ಯಂಟಿ ಪರ್ಸನಲ್ ಲ್ಯಾಂಡ್ ಮೈನ್ಸ್. ಈ ಥರ ಪರ್ಸನಲ್ ಲ್ಯಾಂಡ್ ಮೈನ್ಸ್ಗೆ ಎಗೇನ್ಸ್ಟ್ ಆಗಿದೆ ಇದು ಆ್ಯಂಟಿ ಪರ್ಸನಲ್ ಲ್ಯಾಂಡ್ ಮೈನ್ಸ್. ಅದನ್ನು ಎಲಿಮಿನೇಟ್ ಮಾಡಬೇಕು ಅಂತ ಇಡೀ ವರ್ಲ್ಡಲ್ಲೆಲ್ಲ APLs ಎಲ್ಲೆಲ್ಲಿದ್ದಾವೆ ಅದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಈ ಟ್ರೀಟಿ ಮಾಡಿದ್ದು. ಪ್ರಾವಿಷನ್ಸ್ ಏನಪ್ಪ ಅಂತಂದರೆ ಪ್ರೊಹಿಬಿಷನ್ ಆನ್ ದ ಯೂಸ್ ಆ್ಯಂಡ್ ಸ್ಟಾಕ್ ಪೈಲಿಂಗ್, ಪ್ರೊಡಕ್ಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಆ್ಯಂಟಿ ಪರ್ಸನಲ್ ಲ್ಯಾಂಡ್ ಮೈನ್ಸ್. ಓಕೆನಾ. ಸೊ ಡಿಸ್ಟ್ರಕ್ಷನ್ ಆಫ್ ಎಕ್ಸಿಸ್ಟಿಂಗ್ ಸ್ಟಾಕ್ ಪೈಲ್ಸ್ ವಿತಿನ್ 4 years. ಯಾವ್ಯಾವ್ದು APLs ಇದೆ ಅದನ್ನು ವಿತೌಟ್ 4 years ಅದನ್ನು ಏನು ಮಾಡಬೇಕು, ಡಿಸ್ಟ್ರಾಯ್ ಮಾಡಬೇಕು. ಮತ್ತು ಅದೇ ಯಾವುದೇ ರೀತಿ ಸ್ಟಾಕ್ ಪೈಲಿಂಗ್ ಪ್ರೊಡಕ್ಷನ್ ಮಾಡೋ ಹಾಗಿಲ್ಲ. ಅಸಿಸ್ಟೆನ್ಸ್ ಫಾರ್ ಮೈನ್ ವಿಕ್ಟಿಮ್ಸ್. ಸೊ ಮೈನಲ್ಲಿ ವಿಕ್ಟಿಮ್ಸ್ಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ಅಸಿಸ್ಟೆನ್ಸ್ ಕೊಡಬೇಕು. ಕ್ಲಿಯರೆನ್ಸ್ ಆಫ್ ಮೈನ್ಡ್ ಏರಿಯಾಸ್ ವಿತಿನ್ 10 years. ಸೊ ಎಲ್ಲೆಲ್ಲಿ ಮೈನಿಂಗ್ ನಡೆದಿತ್ತು ಅದನ್ನು ವಿತಿನ್ 10 years ಅದನ್ನು ಕ್ಲಿಯರ್ ಮಾಡಬೇಕು. ಸೊ ಇದಿಷ್ಟು ಅದ್ರದ್ದು ಮೇನ್ ಪರ್ಪಸ್ ಆಗಿತ್ತು. ಸೊ ಇದಕ್ಕೆ ಯಾರ್ಯಾರು ಸಿಗ್ನೇಟರೀಸ್ ಆಗಿದ್ರು ಅಂದರೆ 160 ಕಂಟ್ರೀಸ್ ಸಿಗ್ನೇಟರೀಸ್ ಆಗಿದ್ರು. ನಾನ್ ಸಿಗ್ನೇಟರೀಸ್ ಯಾವ್ಯಾವುದು ಅಂತಂತಂದರೆ ರಷ್ಯಾ, USA, ಚೈನಾ, ಇಂಡಿಯಾ ಮತ್ತು ಇಸ್ರೇಲ್ ಮತ್ತು ಇನ್ನೂ ಕೆಲವೊಂದು ಕಂಟ್ರೀಸು ಇದಕ್ಕೆ ಸೈನ್ ಮಾಡಿರಲಿಲ್ಲ. ಅಂತಂದರೆ ಅವ್ರಿಗೆ ಈ ಥರ ಮೈನ್ಸ್ನ ಬ್ಯಾನ್ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಇವಾಗ ರಷ್ಯಾ ಟೆನ್ಷನ್ ಕ್ರಿಯೇಟ್ ಮಾಡ್ತಿದೆ ಆ ಕನ್ವೆನ್ಷನ್ನ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ. ಸೊ ರೀಸೆಂಟ್ ವಿತ್ಡ್ರಾಲ್ಸ್ ಯಾರ್ಯಾರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತಂದರೆ ಈಗ ನಾನು ಹೇಳಿದಾಗಲ್ಲ ಬಾಲ್ಟಿಕ್ ಈಸ್ಟೋನಿಯಾ ಬಾಲ್ಟಿಕ್ ಸ್ಟೇಟ್ಸ್ ಎಲ್ಲ ಪೋಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಈ ಬಾಲ್ಟಿಕ್ ಸ್ಟೇಟ್ಸ್ ಏನಾಗಿದೆ ಇವರೆಲ್ಲ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನಾರ್ವೆ ಏನು ಹೇಳ್ತಾ ಇದೆ ಅಂದರೆ ಆಲ್ದೋ ಬಾರ್ಡರಿಂಗ್ ರಷ್ಯಾ ಹ್ಯಾಸ್ ನಾಟ್ ವಿತ್ಡ್ರಾನ್ ದ ಮೇಂಟೆನೆನ್ಸ್ ಸಪೋರ್ಟ್ ಫಾರ್ ದ ಟ್ರೀಟಿ. ಅಫ್ಕೋರ್ಸ್ ನಾರ್ವೆ ಏನಿದೆ ಅದು ರಷ್ಯಾನ ಬಾರ್ಡ್ರ್ ಮಾಡ್ತಾ ಇದೆ, ಬಟ್ ಆದ್ರೂ ಕೂಡ ಈ ಟ್ರೀಟಿನ ವಿತ್ಡ್ರಾ ಮಾಡ್ಕೊಂಡಿಲ್ಲ. ಮತ್ತು ಏನು ಮಾಡ್ತಿದೆ ಆ ಸಪೋರ್ಟ್ನ ಮೇಂಟೈನ್ ಮಾಡ್ತಿದೆ ಆ ಕನ್ವೆನ್ಷನ್ಗೆ. ಸೊ ಏನು ರೀಸನ್ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಗ್ರೋಯಿಂಗ್ ಮಿಲಿಟರಿ ಥ್ರೆಟ್ ಫ್ರಮ್ ರಷ್ಯಾ ಪೋಸ್ಟ್ ಯುಕ್ರೇನ್ ವಾರ್, ಆಯಿತಾ. ಒಂದು ರಷ್ಯಾ ಒಂದು ಥ್ರೆಟ್ನೇ ಕಾಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಈ ಯುಕ್ರೇನ್ ವಾರ್ ಆದಮೇಲೆ. ಆನಂತರ ಏನಪ್ಪ ಅಂತಂದರೆ ಅ ಬಿಲೀಫ್ ದಟ್ ವಿತ್ಡ್ರಾಯಿಂಗ್ ಫ್ರಮ್ ದ ಟ್ರೀಟಿ ವಿಲ್ ಅಲೋ ಈಕ್ವಲ್ ಮಿಲಿಟರಿ ಫೂಟಿಂಗ್ ವಿತ್ ರಷ್ಯಾ ವಿಚ್ ಇಸ್ ನಾಟ್ ಅ ಪಾರ್ಟಿ ಟು ದ ಟ್ರೀಟಿ. ಸೊ ಅಕಸ್ಮಾತ್ ಆ ಕಂಟ್ರೀಸ್ಗೆಲ್ಲ ಭಯ ಬಂದಿದೆ, ಹತ್ರ ಅಕ್ಕಪಕ್ಕ ಇರೋ ಕಂಟ್ರೀಸ್ಗೆ ಅಕಸ್ಮಾತ್ ನಾವು ವಿತ್ಡ್ರಾ ಮಾಡ್ಕೊಳ್ಳೋದ್ರಿಂದ ನಮಗೆ ರಷ್ಯಾ ಸಪೋರ್ಟ್ ಸಿಗ್ಬೋದು ಮಿಲಿಟರಿ ಅಂತ ಅವ್ರ ನಂಬಿಕೆ ಅನ್ನೋದಾಗಿದೆ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ರಿಸಂಪ್ಷನ್ ಆಫ್ ಲ್ಯಾಂಡ್ ಮೈನ್ ಪ್ರೊಡಕ್ಷನ್ ಆ್ಯಂಡ್ ಡಿಪ್ಲಾಯ್ಮೆಂಟ್. ಓಕೆ, ಆಮೇಲೆ ಸ್ಟ್ರಾಟಜಿಕ್ ಡಿಟರೆನ್ಸ್ ಇನ್ ಕೇಸ್ ಆಫ್ ಕಾನ್ಫ್ಲಿಕ್ಟ್ ಎಸ್ಕಲೇಷನ್ ಇನ್ ಈಸ್ಟರ್ನ್ ಯುರೋಪ್. ಓಕೆ, ಇದೆಲ್ಲ ರೀಸನ್ಸ್ ಯಾಕೆ ಥರ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತ. ಮತ್ತು ಇದರಲ್ಲಿ ಗ್ಲೋಬಲ್ ಡಿಸಾರ್ಮಮೆಂಟ್ ಮತ್ತು ಹ್ಯುಮನಿಟೇರಿಯನ್ ಎಫರ್ಟ್ಸ್ ಇದ್ರ ಮೇಲೆ ಇಂಪ್ಯಾಕ್ಟ್ ಏನಿದೆ ಅಂತ ನೋಡೋದಾದರೆ ಸೊ ಅಂಡರ್ಮೈನಿಂಗ್ ಗ್ಲೋಬಲ್ ನಾರ್ಮ್ಸ್ ಅಂತಂದರೆ ವೀಕನ್ಸ್ ದ ನಾರ್ಮೇಟಿವ್ ಪವರ್ ಆಫ್ ದ ಇಂಟರ್ನ್ಯಾಷನಲ್ ಟ್ರೀಟೀಸ್ ಏಮ್ಡ್ ಅಟ್ ಡಿಸಾರ್ಮಮೆಂಟ್. ಅಂತಂದರೆ ಇದೇನು ಮಾಡ್ತಾ ಇದೆ ಅಂತಂದರೆ ಈಗ ಮಾಡೋದ್ರಿಂದ ಸೊ ಒಂದು ನಾರ್ಮೇಟಿವ್ ಪವರ್ ಆಫ್ ಇಂಟರ್ನ್ಯಾಷನಲ್ ಟ್ರೀಟೀಸ್ ಏಮ್ಡ್ ಅಟ್ ಡಿಸಾರ್ಮಮೆಂಟ್ ಅದನ್ನು ವೀಕ್ ಮಾಡ್ತಾ ಇದೆ. ಓಕೆ, ಇಟ್ ಸೆಟ್ಸ್ ಅ ಪ್ರೆಸಿಡೆಂಟ್ ಫಾರ್ ದ ಅದರ್ ಸ್ಟೇಟ್ಸ್ ಟು ವಿತ್ಡ್ರಾ ಅಂಡರ್ ದ ಸ್ಟ್ರಾಟಜಿಕ್ ಪ್ರೆಷರ್. ಇದೊಂದು ಸ್ಟ್ರಾಟಜಿಕ್ ಪ್ರೆಷರ್ನ ಕ್ರಿಯೇಟ್ ಮಾಡಿ ಬೇರೆ ಸ್ಟೇಟ್ಸ್ಗಳಿಗೂ ಕೂಡ ಒಂದು ಥ್ರೆಟನಿಂಗ್ ಫಿಯರ್ನ ಒಂದು ಹುಟ್ಟಿಸ್ತಾ ಇದೆ. ಸೊ ದಟ್ ಅವರು ಕೂಡ ಈ ಥ್ರೆಟ್ಟಿಂದ ಅವರು ವಿತ್ಡ್ರಾ ಮಾಡ್ಕೋಬೇಕು ಅನ್ನೋ ಒಂದು ಭಯನ ಮುಚ್ತಾ ಇದೆ. ಮತ್ತು ಸಿವಿಲಿಯನ್ಸ್ಗೆ ಏನು ಥ್ರೆಟ್ ಕಾಸ್ ಮಾಡ್ತಾ ಇದೆ ಅಂತ ನೋಡೋದಾದರೆ ಲ್ಯಾಂಡ್ ಮೈನ್ಸ್ ಆರ್ ಇಂಡಿಸ್ಕ್ರಿಮಿನೇಟ್ ವೆಪನ್ಸ್. ಸೊ ಲ್ಯಾಂಡ್ ಮೈನ್ಸ್ ಕೂಡ ಹಾಗೆ ನೋಡೋದಾದರೆ ಒಂದು ವೆಪನ್ಸೇ, ಆಯಿತಾ. ಒನ್ಸ್ ಡಿಪ್ಲಾಯ್ಡ್ ದೇ ಡೋಂಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಸೋಲ್ಜರ್ಸ್ ಆ್ಯಂಡ್ ಸಿವಿಲಿಯನ್ಸ್. ಒಂದ್ಸಲ ಈ ಥರ ಲ್ಯಾಂಡ್ ಮೈನ್ಸ್ ಮಾಡೋದ್ರಿಂದ ಅದು ಸೋಲ್ಜರ್ಸ್ ಆಗಿರ್ಬೋದು ಅಥವಾ ಸಿವಿಲಿಯನ್ಸ್ ಅಂತ ಏನೂ ನೋಡೋದಿಲ್ಲ, ಸುಮ್ಮನೆ ಲ್ಯಾಂಡ್ ಮೈನ್ ನಡೀತಾ ಇರುತ್ತೆ. ಹಾಗೆ
ICRC ಎಸ್ಟಿಮೇಟ್ ಪ್ರಕಾರ 80% ಆಫ್ ದ ಮೈನ್ ವಿಕ್ಟಿಮ್ಸ್ ಆರ್ ಸಿವಿಲಿಯನ್ಸ್. ಎಷ್ಟು ಜನ ಮೈನ್ಸ್ ಮಾಡಿ ಅಲ್ಲಿ ವಿಕ್ಟಿಮ್ ಇದ್ದಾರೆ ಅವರೆಲ್ಲ ಕೂಡ ನಾರ್ಮಲ್ ಸಿವಿಲಿಯನ್ ಜನನೇ. ಮತ್ತು UN ಡೇಟಾ ಏನು ಹೇಳುತ್ತೆ ಅಂದರೆ ಯುಕ್ರೇನ್ ಇಸ್ ಕರೆಂಟ್ಲಿ ದ ಮೋಸ್ಟ್ ಮೈನ್ಡ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಯುಕ್ರೇನ್ ಇಸ್ ದ ಕಂಟ್ರಿ ಇಡೀ ವರ್ಲ್ಡಲ್ಲೇ ಮೋಸ್ಟ್ ಮೈನ್ ಮಾಡಿರುವಂಥ ಕಂಟ್ರಿ. ಸೊ ಇನ್ನೊಂದು ಚಾಲೆಂಜಸ್ ನಾವು ನೋಡೋದಾದರೆ ವಿಕ್ಟಿಮ್ ಅಸಿಸ್ಟೆನ್ಸ್ ಚಾಲೆಂಜ್ ಅಂತ ಬರುತ್ತೆ. ಈ ಅದ್ರ ಪ್ರಕಾರ ಏನಪ್ಪ ಅಂತ ನೋಡೋದಾದರೆ ವಿತ್ಡ್ರಾವಲ್ ಮೇ ಲೀಡ್ ಟು ದ ನೆಗ್ಲೆಕ್ಟ್ ಆಫ್ ವಿಕ್ಟಿಮ್ ಸಪೋರ್ಟ್ ಪ್ರೋಗ್ರಾಮ್ಸ್ ಮ್ಯಾಂಡೇಟೆಡ್ ಬೈ ದ ಟ್ರೀಟಿ. ಆ ಟ್ರೀಟಿಲಿ ನಾವು ನೋಡಿದ್ವಿ ವಿಕ್ಟಿಮ್ಸ್ಗಳು ಯಾರಿದೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಅಸಿಸ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ದೀವಿ. ಸೊ ಇವಾಗ ಈ ಕನ್ವೆನ್ಷನಿಂದ ವಿತ್ಡ್ರಾ ಆಗಿಬಿಟ್ರೆ ಈ ವಿಕ್ಟಿಮ್ಸ್ಗಳ ಗತಿ ಏನು? ಸೊ ಅವ್ರನ್ನ ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇಟ್ ಲೀಡ್ ಟು ದ ಅವ್ರ ಸಪೋರ್ಟ್ನ ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ, ಅವ್ರಿಗೆ ಕೊಡ್ತಾ ಇರೋ ಸಪೋರ್ಟ್ನ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕ್ಲಸ್ಟರ್ ಮ್ಯುನಿಷನ್ಸ್ ಟ್ರೀಟಿ ಅಟ್ ರಿಸ್ಕ್ ಅಂತಂತಂದರೆ ಸಮ್ ನೇಷನ್ಸ್ ಲೈಕ್ ಲಿಥುವೇನಿಯಾ ಆಗಿರ್ಬೋದು ಆಲ್ಸೋ ಕನ್ಸಿಡರಿಂಗ್ ದ ವಿತ್ಡ್ರಾಲ್ ಫ್ರಮ್ ದ 2008 ಕನ್ವೆನ್ಷನ್ ಆನ್ ದ ಕ್ಲಸ್ಟರ್ ಮ್ಯುನಿಷನ್ಸ್. ಸೊ ಇದರಿಂದ ಬರೀ ಅವರು ಏನು ಹೇಳ್ತಾರೆ, ಈ ಕನ್ವೆನ್ಷನಿಂದ ಮಾತ್ರ ಅವ್ರು ವಿತ್ಡ್ರಾ ಆಗ್ತಾ ಇಲ್ಲ, ಇನ್ನೊಂದು ಕ್ಲಸ್ಟರ್ ಮ್ಯುನಿಷನ್ ಅಂತ ಇನ್ನೊಂದು ಇದಾಗಿರುತ್ತೆ, ಇನ್ನೊಂದು ಟ್ರೀಟಿ ಆಗಿರುತ್ತೆ. ಅದರಿಂದನೂ ಕೂಡ ಏನಾಗಿದೆ ಲಿಥುವೇನಿಯಾ ಆ ಥರ ಕಂಟ್ರೀಸ್ಗಳು ವಿತ್ಡ್ರಾ ಮಾಡ್ಕೋತಾ ಇದ್ದಾವೆ. ಸೊ ಇದು ಬೇರೆ ಸ್ಟ್ರಾಟಜಿಕ್ ಸ್ಕೀಮ್ ಮೇಲೆ ಅಥವಾ ಪಾಲಿಸಿ ಮೇಲೆನೂ ಕೂಡ ಕನ್ವೆನ್ಷನ್ ಮೇಲೂ ಕೂಡ ಅದರದ್ದು ಪ್ರಭಾವ ಬೀರ್ತಾ ಇದೆ. ದೀಸ್ ವೆಪನ್ಸ್ ಆಲ್ಸೋ ಹ್ಯಾವ್ ಅ ಹೈ ಹ್ಯುಮನಿಟೇರಿಯನ್ ಕಾಸ್ಟ್ ಎಸ್ಪೆಷಲಿ ಇನ್ ಪಾಪ್ಯುಲೇಟೆಡ್ ಏರಿಯಾಸ್. ಆಯಿತಾ, ಅದಾದ ನಂತರ US ರೋಲ್ ಆ್ಯಂಡ್ ಫಂಡಿಂಗ್ ಕಟ್ಸ್. ಸೊ ಹಿಸ್ಟೋರಿಕಲಿ US ವಾಸ್ ದ ಲಾರ್ಜೆಸ್ಟ್ ಡೋನರ್ ಟು ಡಿಮೈನಿಂಗ್ ಆಪರೇಷನ್ಸ್ ಓವರ್ 300 million ಆ್ಯನ್ಯುವಲಿ, ಅಬೌಟ್ 40% ಆಫ್ ದ ಟೋಟಲ್ ಗ್ಲೋಬಲ್ ಫಂಡಿಂಗ್. ಸೊ ಮುಂಚೆ ಎಲ್ಲ ನೋಡೋದಾದರೆ ಡಿಮೈನಿಂಗ್ಗೆ USA ಜಾಸ್ತಿ ಫಂಡ್ ಮಾಡ್ತಾ ಇದ್ದಿದ್ದು. ಬಟ್ ಆದರೆ ಟ್ರಂಪ್ದು ಫಾರಿನ್ ಏಡ್ ರಿವ್ಯೂ ಕೆಳಗೆ ನೋಡೋದಾದರೆ ಇವಾಗ ಅದೆಲ್ಲ ಹಾಲ್ಟ್ ಆಗಿದೆ, ಆ ಥರ ಫಂಡಿಂಗ್ಸ್ ಎಲ್ಲ ಕೊಡೋದೆಲ್ಲ. ಸೊ ಸಮ್ ಪ್ರೋಗ್ರಾಮ್ಸ್ ರೀಸ್ಟಾರ್ಟೆಡ್ ಇನ್ 2024 ಬಟ್ ಸ್ಕೇಲ್ ರಿಮೈನ್ಸ್ ಅನ್ಸರ್ಟೈನ್. ಕೆಲವೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದಾವೆ ಡಿಮೈನಿಂಗ್ಗೆ ಫಂಡ್ ಮಾಡೋದು, ಬಟ್ ದೆನ್ ಅದು ಅಷ್ಟರಲ್ಲೇ ಇದೆ. ಆನಂತರ ಇಂಪ್ಲಿಕೇಶನ್ ನೋಡೋದಾದರೆ ಡಿಮೈನಿಂಗ್ ಎಫರ್ಟ್ಸ್ ಇನ್ ಕಾನ್ಫ್ಲಿಕ್ಟ್ ಎಫೆಕ್ಟೆಡ್ ಕಂಟ್ರೀಸ್ ಲೈಕ್ ಇರಾಕ್, ಅಫ್ಘಾನಿಸ್ತಾನ್, ಲಾವೋಸ್, ಈ ಥರ ರಿಸ್ಕ್ ಆಫ್ ಪ್ರೊಲಾಂಗ್ಡ್ ಕಂಟ್ಯಾಮಿನೇಷನ್ ಆಫ್ ಲ್ಯಾಂಡ್ ವಿತ್ ಅನ್ಎಕ್ಸ್ಪ್ಲೋರ್ಡೆಡ್ ಆರ್ಡಿನ್ಸ್. ಸೊ ಇದರಿಂದ ಇಂಪ್ಲಿಕೇಶನ್ ಏನಾಗುತ್ತೆ ಅಂತಂದರೆ ಈ ಥರ ಡಿಮೈನಿಂಗ್ ಎಫರ್ಟ್ಸ್ ಇದೆಯಲ್ಲ ಇನ್ ಕಾನ್ಫ್ಲಿಕ್ಟೆಡ್ ಏರಿಯಾಸಲ್ಲಿ ದೇ ಆರ್ ಆಲ್ ಜಸ್ಟ್ ಸಫರಿಂಗ್. ಆನಂತರ ಆರ್ಗ್ಯುಮೆಂಟ್ಸ್ ಫಾರ್ ವಿತ್ಡ್ರಾಲ್ ಏನಪ್ಪ? ಸೊ ಲೆಟ್ಸ್ ಸಿ ದ ಆರ್ಗ್ಯುಮೆಂಟ್ಸ್ ಫಾರ್ ವಿತ್ಡ್ರಾಲ್. ಅದು ಏನಕ್ಕೆ ನಾವು ವಿತ್ಡ್ರಾಲ್ ಮಾಡ್ಕೋಬೇಕು ಅಥವಾ ಆ ಕನ್ವೆನ್ಷನಿಂದ ಅಂತಲೂ ಆ ಥರ ಆರ್ಗ್ಯುಮೆಂಟ್ಸ್ನ ನಾವು ನೋಡೋದಾದರೆ ಮೊದಲಿಗೆ ಸ್ಟ್ರಾಟಜಿಕ್ ನೆಸೆಸಿಟಿ ಇನ್ ರೆಸ್ಪಾನ್ಸ್ ಟು ಎಸಿಮೆಟ್ರಿಕ್ ಥ್ರೆಟ್ಸ್. ಇದು ನೆಸೆಸಿಟಿ ಆಗಿಬಿಟ್ಟಿದೆ ಬಿಕಾಸ್ ರಷ್ಯಾ ಇಸ್ ಅ ಬಿಗ್ ಕಂಟ್ರಿ, ಅದು ಒಂದು ಟೆನ್ಷನ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ಅಕ್ಕಪಕ್ಕ ಇರೋ ಸಣ್ಣ ಪುಟ್ಟ ಕಂಟ್ರಿಗೆ ಅದು ನೆಸೆಸಿಟಿ ಆಗಿಬಿಟ್ಟಿದೆ. ಆನಂತರ ಡಿಟರೆನ್ಸ್ ವ್ಯಾಲ್ಯೂ ಇನ್ ಹೈ ರಿಸ್ಕ್ ಬಾರ್ಡರ್ ಏರಿಯಾಸ್. ಸೊ ಬಾರ್ಡರ್ ಏರಿಯಾಸ್ಗಳೆಲ್ಲ ತುಂಬ ಹೈ ರಿಸ್ಕಲ್ಲಿದೆ ಅದರಿಂದ. ಮತ್ತು ಅದರ್ ಮೇಜರ್ ಪವರ್ಸ್ ಲೈಕ್ ರಷ್ಯಾ, ಚೈನಾ, USA ನೆವರ್ ಸೈನ್. ಮತ್ತು ಮೇಜರ್ ಕಂಟ್ರೀಸ್ ಲೈಕ್ ಚೈನಾ ಆಗ್ಬೋದು, US ಆಗ್ಬೋದು, ಅವ್ರು ಯಾವುದೇ ಕನ್ವೆನ್ಷನ್ಗೆ ಸೈನೇ ಮಾಡಿಲ್ಲ. ಸೊ ಅದೊಂದು ಥ್ರೆಟ್ ಇದೆ. ಮತ್ತು ಆರ್ಗ್ಯುಮೆಂಟ್ ಎಗೇನ್ಸ್ಟ್ ವಿತ್ಡ್ರಾಲ್. ಸೊ ವಿತ್ಡ್ರಾಲ್ ಯಾಕೆ ಮಾಡಬಾರ್ದು, ಅದರ ಎಗೇನ್ಸ್ಟ್ ಏನಿದೆ ಅಂತಂದರೆ ಅಂಡರ್ಮೈನ್ಸ್ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಗ್ಲೋಬಲ್ ಡಿಸಾರ್ಮಮೆಂಟ್. ಇದೇನು ಮಾಡುತ್ತೆ, ನಾವು ಯಾಕೆ ಅದನ್ನು ಮಾಡಬಾರ್ದು ವಿತ್ಡ್ರಾಲ್ ಯಾಕೆ ಮಾಡಬಾರ್ದು ಆ ಕನ್ವೆನ್ಷನಿಂದ ಅಂತಂದರೆ ಒಂದು ಗ್ಲೋಬಲ್ ಡಿಸಾರ್ಮಮೆಂಟ್ ಟ್ರೀಟಿ ಅಂತ ಇದೆ. ಸೊ ಇದು ಅದ್ರ ವ್ಯಾಲ್ಯೂನ ಕಡಿಮೆ ಮಾಡ್ದಂಗೆ ಆಗುತ್ತೆ ಅಕಸ್ಮಾತ್ ನಾವು ವಿತ್ಡ್ರಾ ಮಾಡ್ಕೊಬಿಟ್ರೆ. ಸೊ ಸಿವಿಲಿಯನ್ ಡಿಸ್ಪ್ರಪೋರ್ಷನೇಟ್ಲಿ ಸಫರ್ ಅಂತಂದರೆ ಇದರಿಂದ ಸಿವಿಲಿಯನ್ಸ್ ಕೂಡ ಸಫರ್ ಆಗ್ತಾರೆ. ಆನಂತರ ರಿವರ್ಸಲ್ ಆಫ್ ಟಿಕೆಟ್ಸ್ ಲಾಗ್ ಹ್ಯುಮ್ಯಾನಿಟೇರಿಯನ್ ಪ್ರೋಗ್ರೆಸ್. ಓಕೆ, ಸೊ ಹ್ಯುಮ್ಯಾನಿಟೇರಿಯನ್ ಪ್ರೋಗ್ರೆಸ್ ಏನಾಗುತ್ತೆ, ರಿವರ್ಸಲ್ ಆಗಿ ಆ್ಯಕ್ಟ್ ಮಾಡೋಕ್ಕಾಗದೆ ಆಗಿಬಿಡುತ್ತೆ. ಸೊ ಇದರಿಂದ ವೇ ಫಾರ್ವರ್ಡ್ ಏನು, ಈ ಕನ್ವೆನ್ಷನ್ ವಿತ್ಡ್ರಾ ಮಾಡೋದು, ಸೈನ್ ಮಾಡೋದು, ಇದರಿಂದ ವೇ ಫಾರ್ವರ್ಡ್ ಏನು ತಿಳ್ಕೊತೀವಿ ಅಂತಂದರೆ ದೇರ್ ಈಸ್ ಅ ನೀಡ್ ಫಾರ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್. ಓಕೆನಾ, ಒಂದು ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಅದು ಅವಶ್ಯಕತೆ ಇದೆ. ಅದು ಹಂಗಾಗಿ ನೋಡೋದಾದರೆ ಏನಕ್ಕೆ ಅಂದರೆ ಟು ಅಡ್ರೆಸ್ ಸೆಕ್ಯೂರಿಟಿ ಕನ್ಸರ್ನ್ಸ್ ವಿತ್ ಟ್ರೀಟಿ ಫ್ರೇಮ್ವರ್ಕ್. ಒಂದು ಟ್ರೀಟಿನ ಮಾಡಿ ಅಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ಸ್ನ ಡೀಲ್ ಮಾಡಬೇಕಾಗುತ್ತೆ. ಅದೇ ಥರ ಸ್ಟ್ರೆಂಥನಿಂಗ್ ವೆರಿಫಿಕೇಷನ್ ಆ್ಯಂಡ್ ಕಂಪ್ಲೈಯನ್ಸ್ ಮೆಕ್ಯಾನಿಸಮ್ ಇನ್ ಡಿಸಾರ್ಮಮೆಂಟ್ ಟ್ರೀಟೀಸ್ ಅಂತಂದರೆ ಒಂದು ಡಿಸಾರ್ಮಮೆಂಟ್ ಟ್ರೀಟಿ ಮಾಡಿದಾಗ ನಾವು ಅದನ್ನು ಮತ್ತೆ ವೆರಿಫೈ ಮಾಡಬೇಕು, ಮತ್ತು ಕಂಪ್ಲೈನ್ಸ್ ಮೆಕ್ಯಾನಿಸಮ್ನ ನಾವು ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಬರೀ ಟ್ರೀಟಿ ಮಾಡಿಬಿಟ್ರೆ ಆಗಲ್ಲ, ಬಟ್ ಅದಕ್ಕೆಲ್ಲ ಕಂಪ್ಲೈ ಆಗ್ತಾ ಇದ್ದಾರಾ, ಎಲ್ಲ ಅಕೌಂಟೇಬಲ್ ಆಗ್ತಾ ಇದ್ದಾರಾ ಅನ್ನೋದನ್ನು ನಾವು ನೋಡಬೇಕು. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ರೀಸ್ಟೋರಿಂಗ್ ಗ್ಲೋಬಲ್ ಫಂಡಿಂಗ್ ಫಾರ್ ಡಿಮೈನಿಂಗ್ ಆ್ಯಂಡ್ ವಿಕ್ಟಿಮ್ ಸಪೋರ್ಟ್. ಸೊ ಈಗ ಗ್ಲೋಬಲ್ ಮೈನಿಂಗ್ಗೆ ಒಂದು ಏನು ಫಂಡ್ ಕೊಡ್ತೀವಿ ಅಂತ ಹೇಳಿದರು ಅಲ್ವಾ, ಡಿಮೈನಿಂಗ್ಗೆ ಮತ್ತು ವಿಕ್ಟಿಮ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ಅದನ್ನು ಮತ್ತೆ ರೀಸ್ಟೋರ್ ಮಾಡಬೇಕು. ಸ್ವಲ್ಪ ದಿನ ಕೊಟ್ಟರು ಮತ್ತೆ ಫಂಡಿಂಗ್ ಸ್ಟಾಪ್ ಮಾಡಿಬಿಟ್ರು, ಇವಾಗ ಮತ್ತೆ ಅದನ್ನ ರೀಸ್ಟೋರ್ ಮಾಡಬೇಕು. ಮತ್ತು ಪ್ರಮೋಟಿಂಗ್ ಟೆಕ್ನಾಲಜಿಕಲ್ ಆಲ್ಟರ್ನೇಟಿವ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸ್ಮಾರ್ಟ್ ಮೈನ್ಸ್ ಮಾಡೋದಾಗಿರ್ಬೋದು ವಿತ್ ಸೆಲ್ಫ್ ಡಿಆಕ್ಟಿವೇಷನ್ಸ್ ಮತ್ತು ನಾನ್ ಲೀಥಲ್ ಏರಿಯಾ ಡಿನೈಲ್ಟೀಸ್. ಈ ಥರ ನಾವು ಸ್ಮಾರ್ಟ್ ಟೆಕ್ನಾಲಜಿನ ಅಥವಾ ಆಲ್ಟರ್ನೇಟಿವ್ನ ನಾವು ಹುಡ್ಕೋಬೇಕು ಈ ಥರ ಮೈನಿಂಗ್ ಆ ಥರ ಮಾಡೋದಕ್ಕಾದರೆ.
ಸೊ ಬನ್ನಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಯಾವುದು ಟಾಪಿಕ್ ನ್ಯೂಸಲ್ಲಿತ್ತು, ಸೊ ಅದನ್ನ ನೋಡೋದಾದರೆ ಕ್ರಿಸ್ಪರ್ ಬೇಸ್ಡ್ ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ ಫಾರ್ ಡಿಟೆಕ್ಟಿಂಗ್ ಅಕ್ಯೂಟ್ ಪ್ರೊಮೈಲಿಯೋಸೈಟಿಕ್ ಲ್ಯುಕೇಮಿಯಾ ಅಂತಂದರೆ EPL ಅಂತ ಕರೀತಾರೆ. ಓಕೆನಾ. ಸೊ ಒಂದು ಕ್ರಿಸ್ಪರ್ ಬೇಸ್ಡ್ ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ನ ಕಂಡುಹಿಡಿದಿದ್ದಾರೆ. ಏನಕ್ಕೆ ಅಂತಂದರೆ ಟು ಡಿಟೆಕ್ಟ್ APL ಅಂತಂದರೆ ಅಕ್ಯೂಟ್ ಪ್ರೊಮೈಲೋಸೈಟಿಕ್ ಲ್ಯುಕೇಮಿಯಾ ಅಂತ. ಅದನ್ನು ಕಂಡುಹಿಡಿಯೋದಕ್ಕೆ ಒಂದು ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ನ ಮಾಡಿದ್ದಾರೆ. ಏನಿದು ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ ಲ್ಯುಕೇಮಿಯಾನ ಡಿಟೆಕ್ಟ್ ಮಾಡೋದಕ್ಕೆ. ಓಕೆನಾ. ಸೊ ಇದ್ರ ಬಗ್ಗೆ ನೋಡಿದ್ರೆ ಯಾರು ಇದನ್ನು ಡೆವಲಪ್ ಮಾಡಿರೋದು ಅಂತಂದರೆ ACTREC ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಇದನ್ನ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅವರು ಇದನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಯಾರು ಪಬ್ಲಿಷ್ ಮಾಡ್ತಿದ್ದಾರೆ? ಪಬ್ಲಿಷ್ಡ್ ಇನ್ ಬ್ಲಡ್ ಅಡ್ವಾನ್ಸ್ ಜರ್ನಲ್. ಒಂದು ಬ್ಲಡ್ ಅಡ್ವಾನ್ಸ್ ಜರ್ನಲ್ ಅಂತ ಇದೆ, ಅಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಯಾವ ಇದ್ರದ್ದು ಕಾಂಟೆಕ್ಸ್ಟ್ ಏನಪ್ಪ ಅಂತಂದರೆ APL ಅಂದರೆ ಲ್ಯುಕೇಮಿಯಾ ಅಂತ ಹೇಳ್ಕೊಳ್ಳಿ. ಲ್ಯುಕೇಮಿಯಾ ಅಂತಂದರೆ ಇಟ್ಸ್ ಅ ವೆರಿ ರೇರ್ ಆ್ಯಂಡ್ ಅಗ್ರೆಸಿವ್ ಬಟ್ highly curable form of blood cancer which is caused by specific PML-RARA gene fusion mutation. ಸೊ ಲ್ಯುಕೇಮಿಯಾ ಅನ್ನೋದೊಂದು ಬ್ಲಡ್ ಕ್ಯಾನ್ಸರ್. ಸೊ ಅದು ಯಾವುದರಿಂದ ಆಗುತ್ತೆ ಅಂತಂದರೆ RARA ಅನ್ನೋ ಒಂದು ಮ್ಯೂಟೇಷನಿಂದ ಬ್ಲಡ್ ಕ್ಯಾನ್ಸರ್ ಆಗುತ್ತೆ. ಇದು ಒಂದು ಏನು ಹೇಳ್ತಾರೆ, ಲೈಕ್ ಇಟ್ಸ್ ಕ್ಯೂರೇಬಲ್ ಬಟ್ ವೆರಿ ಅಗ್ರೆಸಿವ್. ಓಕೆನಾ. ಇದೊಂದು ಆ ಥರ ಆದಂಥ ಒಂದು ಡಿಸೀಸು. ಸೊ ಒಂದು ಜೀನ್ ಫ್ಯೂಷನ್ ಮ್ಯೂಟೇಷನಿಂದ ಆಗೋಂತಹ ಒಂದು ಫಿನಾಮಿನಾ ಇದು. ಸೊ ಡಯಾಗ್ನೋಸಿಸ್ ಆ್ಯಂಡ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಆರ್ ಕ್ರಿಟಿಕಲ್ ಆಸ್ ಡಿಸೀಸಸ್ ಕ್ಯಾನ್ ಕಾಸ್ ಫ್ಯಾಟಲ್ ಇಂಟರ್ನಲ್ ಬ್ಲೀಡಿಂಗ್ ವಿತಿನ್ ಡೇಸ್. ಸೊ ಇದನ್ನು ಬೇಗ ಡಯಾಗ್ನೈಸ್ ಮಾಡಿ ಬೇಗ ಟ್ರೀಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಲ್ಲಾಂದರೆ ಇಂಟರ್ನಲ್ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಿ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ. ಅದರಿಂದ ಇದಕ್ಕೆ ಬೇಗ ಡಯಾಗ್ನೋಸಿಸ್ ಅರ್ಲಿ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ. ಆನಂತರ ಮತ್ತು ಟ್ರೆಡಿಷನಲ್ ಟೆಸ್ಟಿಂಗ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಎಕ್ವಿಪ್ಮೆಂಟ್ ಡಿಪೆಂಡೆಂಟ್ ಮೇಕಿಂಗ್ ಇಟ್ ಅನ್ಸೂಟೇಬಲ್ ಫಾರ್ ರೂರಲ್ ಆ್ಯಂಡ್ ಲೋ ರಿಸೋರ್ಸ್ ಸೆಟ್ಟಿಂಗ್. ಮುಂಚೆ ಟ್ರೆಡಿಷನಲ್ ಟೆಸ್ಟ್ಸ್ ಏನಿತ್ತು ಅದು ತುಂಬಾ ಟೈಮ್ ಕನ್ಸ್ಯೂಮ್ ಮಾಡ್ತಿತ್ತು ಮತ್ತು ಎಕ್ಸ್ಪೆನ್ಸಿವ್ ಆಗ್ತಿತ್ತು ಮತ್ತು ರೂರಲ್ ಜನರಿಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗ್ತಿರಲಿಲ್ಲ. ಆದ್ದರಿಂದ ಈ ಕ್ರಿಸ್ಪರ್ ರ್ಯಾಪಿಡ್ ಟೆಸ್ಟ್ ಅನ್ನೋದನ್ನು ಇವಾಗ ಹೊಸದಾಗಿ ಕಂಡುಹಿಡಿದಿದ್ದಾರೆ. ಸೊ ಇವಾಗ ಅದರದ್ದು ಸೊಲ್ಯೂಷನ್ ಏನು ಅಂತ ನೋಡೋದಾದರೆ ಅ ಟೀಮ್ ಆಫ್ ACTREC ದ ರಿಸರ್ಚ್ ವಿಂಗ್ ಆಫ್ ಟಾಟಾ ಮೆಮೋರಿಯಲ್ ಸೆಂಟರ್ ಡೆವಲಪ್ಡ್ ಲೋ ಕಾಸ್ಟ್. ಸೊ ಇದೇನಿದೆ ಕ್ರಿಸ್ಪರ್ ರ್ಯಾಪಿಡ್ ಟೆಸ್ಟ್ ಇದೇನಿದೆ ಲೋ ಕಾಸ್ಟ್ಗೆ ಮತ್ತು ಈ ರ್ಯಾಪಿಡ್ ಕ್ರಿಸ್ಪರ್ ಬೇಸ್ಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ನ ಕಂಡುಹಿಡಿದಿದ್ದಾರೆ. ಸೊ ಇದೇನು ಮಾಡುತ್ತೆ, ಇದು APLನ ಡಿಟೆಕ್ಟ್ ಮಾಡುತ್ತೆ. ಓಕೆನಾ. ಡಿಟೆಕ್ಟ್ ಮಾಡಿ ಫ್ರಮ್ ದ ಬ್ಲಡ್ ಸ್ಯಾಂಪಲ್ಸ್ ಇನ್ ಅಂಡರ್ 3 hours. ವಿತಿನ್ 3 hours ಏನು ಮಾಡುತ್ತೆ, ಅದು ಡಿಟೆಕ್ಟ್ ಮಾಡಿ ವಿತೌಟ್ ರಿಕ್ವೈರಿಂಗ್ ಕಾಂಪ್ಲೆಕ್ಸ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಹೈ ಆ್ಯಂಡ್ ಲ್ಯಾಬ್ಸ್. ನಮಗೆ ತುಂಬ ಸೊಫಿಸ್ಟಿಕ್ ಆಗಿರುವಂಥ ಹೈ ಆ್ಯಂಡ್ ಲ್ಯಾಬ್ಸ್ ಬೇಕಾಗಿಲ್ಲ, ತುಂಬ ಜಾಸ್ತಿ ಟೈಮು ಬೇಕಾಗಿಲ್ಲ, ತುಂಬ ಜಾಸ್ತಿ ದುಡ್ಡು ಬೇಕಾಗಿಲ್ಲ, ಅಥವಾ ತುಂಬ ಕಾಂಪ್ಲೆಕ್ಸ್ ಎಕ್ವಿಪ್ಮೆಂಟ್ಸು ಬೇಕಾಗಿಲ್ಲ. ಇದು ಯಾವುದೂ ಇಲ್ಲದೇ ಕಡಿಮೆ ದುಡ್ಡಲ್ಲಿ ನಾವು ಈ ಟೆಸ್ಟನ್ನು ಮಾಡ್ಬೋದು ಬೇರೆಯವ್ರಿಗೆ. ಓಕೆನಾ. ಅದು ಈ ಕ್ರಿಸ್ಪರ್ ರ್ಯಾಪಿಡ್ ಟೆಸ್ಟ್ದು ಅಡ್ವಾಂಟೇಜಸ್ಸು. ಮತ್ತು ಇದು ಸೊ ಇವಾಗ ಇದು ಕಾನ್ಸೆಪ್ಟನ್ನ ನಾವು ನೋಡಿದ್ವಿ. ಸೊ ಇದು ಎಲ್ಲಿ ಕವರ್ ಆಗುತ್ತೆ ಅಂತಂದರೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ದಟ್ ಈಸ್ GS ಪೇಪರ್ 3 ಈ ಟಾಪಿಕ್ ನಾವು ಓದ್ತೀವಿ ಅಂತಂದರೆ ಸೊ ಅದ್ರಲ್ಲಿ ಕವರ್ ಆಗುತ್ತೆ. ಆದ್ದರಿಂದ ನಾವು ಇದನ್ನ ಪ್ರಿಲಿಮ್ಸ್ ಬೋತ್ ಇನ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಓದಬೇಕು. ಸೊ ಈಗ ಕ್ರಿಸ್ಪರ್ ಅಂತ ಅಂದರೆ ನಾವು ಹೇಳಿದ್ವಿ ಕ್ರಿಸ್ಪರ್ ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ ಅಂತ. ವಾಟ್ ಇಸ್ ದಿಸ್ ಕ್ರಿಸ್ಪರ್ ಮೀನ್ ಅಂತಂದರೆ ಇಟ್ ಇಸ್ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಥವಾ ರಿಪೀಟ್ಸ್ ಅಂತ ಹೇಳ್ತಾರೆ. ಸೊ ಇದೇನಪ್ಪ ಅಂತಂದರೆ ಇಟ್ಸ್ ಅ ರೆವಲ್ಯೂಷನರಿ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಡಿರೈವ್ಡ್ ಫ್ರಮ್ ಬ್ಯಾಕ್ಟೀರಿಯಲ್ ಇಮ್ಯೂನ್ ಸಿಸ್ಟಮ್. ಇದೊಂದು ಜೀನ್ ಎಡಿಟಿಂಗ್ ಮಾಡುವಂಥ ಟೆಕ್ನಾಲಜಿ. ಇದನ್ನೆಲ್ಲ ಜೀನ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಎಡಿಟ್ ಮಾಡುವಂಥ ಟೆಕ್ನಾಲಜಿ ಎಲ್ಲಿಂದ ವಿಚ್ ಇಸ್ ಡಿರೈವ್ಡ್ ಫ್ರಮ್ ಬ್ಯಾಕ್ಟೀರಿಯಲ್ ಇಮ್ಯೂನ್ ಸಿಸ್ಟಮಿಂದ ನಾವು ಅದನ್ನ ಡಿರೈವ್ ಮಾಡಿದ್ವಿ. So it's commonly known for gene editing but also has powerful application in diagnostic. So CRISPR technology mainly ನಾವು ಜೀನ್ ಎಡಿಟಿಂಗ್ಗೆ ಇದು ಫೇಮಸ್. ಬಟ್ ಆದರೆ ಇದನ್ನು ಡಿಟೆಕ್ಷನ್ಗೂ ಕೂಡ ನಾವು ಯೂಸ್ ಮಾಡ್ತೀವಿ, ಅಂದರೆ ಡಯಾಗ್ನೋಸಿಸ್ಗೂ ಕೂಡ ಇದನ್ನು ಯೂಸ್ ಮಾಡ್ತೀವಿ ಕ್ರಿಸ್ಪರ್ ಟೆಕ್ನಾಲಜಿನ. ಓಕೆನಾ. ಸೊ ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ ಮೆಕ್ಯಾನಿಸಮ್ ಹೇಗೆ ನಡೆಯುತ್ತೆ ಇವಾಗ ನಾವು ನೋಡಿದ್ವಿ. ಕ್ರಿಸ್ಪರ್ ಅಂದರೆ ಏನು ಅಂತ ಗೊತ್ತಾಯಿತು, ಜೀನ್ ಎಡಿಟಿಂಗ್ ಟೆಕ್ನಾಲಜಿ. ಬಟ್ ಇಲ್ಲಿ ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ ಅಂತ ಇದೆಯಲ್ಲ, ಇದು ಹೇಗೆ ವರ್ಕ್ ಆಗುತ್ತೆ, ಅದರದ್ದು ಮೆಕ್ಯಾನಿಸಮ್ ಏನು ಅಂತ ನೋಡೋದಾದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಸೊ ಯೂಸಸ್ ಕ್ರಿಸ್ಪರ್ ಕೇಸ್ ಸಿಸ್ಟಮ್ ಟು ಡಿಟೆಕ್ಟ್ ಆ್ಯಂಡ್ ಕಟ್ ದ PML-RR ಫ್ಯೂಷನ್ ಜೀನ್ ಟ್ರಿಗರಿಂಗ್ ಅ ವಿಸಿಬಲ್ ಸಿಗ್ನಲ್ ಅಂತ. ಅಂದರೆ ಇದು ಒಂದು ಕ್ರಿಸ್ಪರ್ ಕೇಸ್ ಸಿಸ್ಟಮ್ ಅಂತ ಒಂದಿದೆ, ಅದನ್ನು ಯೂಸ್ ಮಾಡಿಕೊಂಡು ಡಿಟೆಕ್ಟ್ ಮಾಡುತ್ತೆ
ಈ ಆರ್ ಎ ಅನ್ನೋ ಒಂದು ಜೀನ್ ಇದೆಯಲ್ಲ, ಅದನ್ನ ಡಿಟೆಕ್ಟ್ ಮಾಡಿ ಟ್ರಿಗರಿಂಗ್ ಅ ವಿಸಿಬಲ್ ಸಿಗ್ನಲ್ ಒಂದು ಸಿಗ್ನಲ್ನ ಕೊಡುತ್ತೆ. ಓಕೆನಾ, ಇದೇ ಲ್ಯುಕೇಮಿಯಾನ, ಈ ಮ್ಯೂಟೇಷನಿಂದನೇ ಲ್ಯುಕೇಮಿಯಾ ಆಗೋದು. ಓಕೆನಾ, ಇದನ್ನು ಡಿಟೆಕ್ಟ್ ಮಾಡಿ ಇದನ್ನು ಒಂದು ಸಿಗ್ನಲ್ ಕೊಡುತ್ತೆ, ವಿಸಿಬಿಲಿಟಿ ಸಿಗ್ನಲ್ನ. ಆವಾಗ ಏನಾಗುತ್ತೆ, ರಿಸಲ್ಟ್ ಅಪಿಯರ್ಸ್ ಆಸ್ ಅ ಲ್ಯಾಟ್ರಲ್ ಫ್ಲೋ ಸ್ಟ್ರೈಪ್ ಸಿಮಿಲರ್ ಟು ಹೋಮ್ ಪ್ರೆಗ್ನೆನ್ಸಿ ಆರ್ COVID-19 ಟೆಸ್ಟ್. ಇದು ಆಲ್ಮೋಸ್ಟ್ ಒಳ್ಳೆ COVID-19 ಟೆಸ್ಟ್ ಥರನೇ ಅನಿಸುತ್ತೆ, ಹೌದಾ? ಅಥವಾ ರಿಕ್ವೈರ್ಸ್ ನೋ ಜೆನೆಟಿಕ್ ಆಂಪ್ಲಿಫಿಕೇಶನ್ ಆರ್ ಎಕ್ಸ್ಟ್ರಾಕ್ಷನ್ ಅನ್ಲೈಕ್ PCR ಟೆಸ್ಟ್. ಆಯಿತಾ, ಇದು ಯಾವುದೇ ರೀತಿ ಜೆನೆಟಿಕ್ ಸ್ಯಾಂಪಲ್ಸ್ ಬೇಕಾಗಿಲ್ಲ, ಅಥವಾ ಆ ಜೀನ್ನ ಮತ್ತೆ ಆಂಪ್ಲಿಫೈ ಮಾಡೋದು, ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ರೀತಿ ಎಕ್ಸ್ಟ್ರಾಕ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಲೈಕ್ PCR ಅಲ್ಲಿ ನಾವು ಅದೇ ಥರ ಮಾಡ್ತೀವಿ, ಪಾಲಿಮರೇಸ್ ಚೈನ್ ರಿಯಾಕ್ಷನಲ್ಲಿ ಈ ಥರ ಅದನ್ನು ಜೀನ್ ಆಂಪ್ಲಿಫಿಕೇಶನ್ ಮಾಡೋದು, ಎಕ್ಸ್ಟ್ರಾಕ್ಷನ್ ಮಾಡೋದು, ಇದೆಲ್ಲ ಮಾಡ್ತೀವಿ. ಬಟ್ ಇದರಲ್ಲಿ ಏನೂ ಆಗಿ ಮಾಡಲ್ಲ. ಲೈಕ್ ಆ್ಯಸ್ ಒಂದು ಸಿಂಪಲಾಗಿ ಕೋವಿಡ್ ಟೆಸ್ಟ್ ಮಾಡ್ತಾರಲ್ಲ ಆ ಥರನೋ, ಅಥವಾ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರಲ್ಲ ಒಂದು ಸಣ್ಣ ಟ್ಯೂಬಲ್ಲಿ ಆ ಥರನೋ. ಸೊ ಈ ಥರ ಅನಿಸುತ್ತೆ. ಸೊ ಇಟ್ ರಿಕ್ವೈರ್ಸ್ ನೋ ಜೆನೆಟಿಕ್ ಆಂಪ್ಲಿಫಿಕೇಶನ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್. ಸೊ ಆಫರ್ಸ್ ನಿಯರ್ಲಿ 100% ಸೆನ್ಸಿಟಿವಿಟಿ ಆ್ಯಂಡ್ ಸ್ಪೆಸಿಫಿಸಿಟಿ. ಇದು 100% ಸೆನ್ಸಿಟಿವಿಟಿನ ಪ್ರೊವೈಡ್ ಮಾಡುತ್ತೆ, ಹಾಗೆ 100% ಸ್ಪೆಸಿಫಿಸಿಟಿನೂ ಪ್ರೊವೈಡ್ ಮಾಡುತ್ತೆ. ವರ್ಕ್ಸ್ ವಿತ್ ಪೆರಿಫೆರಲ್ ಬ್ಲಡ್ ಸ್ಯಾಂಪಲ್ಸ್ ಇನ್ 80% ಆಫ್ ಕೇಸಸ್, ಬೋನ್ ಮ್ಯಾರೋ ಇನ್ 20%. ಸೊ ಯಾರ್ಯಾರಿಗೆ ಲ್ಯುಕೇಮಿಯಾ ತುಂಬ ಇನಿಷಿಯಲ್ ಸ್ಟೇಜಸಲ್ಲಿ ಆಲ್ಮೋಸ್ಟ್ 80% ಆಫ್ ದ ಪೀಪಲ್ಗೆ ಇದೇನು ಮಾಡುತ್ತೆ, ಜಸ್ಟ್ ಬ್ಲಡ್ ಸ್ಯಾಂಪಲಲ್ಲೇ ಈ ಟೆಸ್ಟನ್ನ ಮಾಡುತ್ತೆ. ಬಟ್ ಮಿಕ್ಕಿದ ಎಲ್ಲೋ ತುಂಬ ರೇರ್ ಕೇಸಸ್ ಇರೋರಿಗೆ 20% ಆಫ್ ದ ಪೀಪಲ್ಗೆ ಬೋನ್ ಮ್ಯಾರೋ ಸ್ಯಾಂಪಲಿಂದ ಅವ್ರು ಏನು ಮಾಡ್ತಾರೆ, ಈ ಟೆಸ್ಟನ್ನು ಮಾಡ್ತಾರೆ, ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ನ. ಓಕೆನಾ, ಸೊ ಬ್ಲಡ್ ಸ್ಯಾಂಪಲ್ ಸಾಕು 80% ಆಫ್ ದ ಪೀಪಲ್ಗೆ, ಇನ್ನು 20% ಪೀಪಲ್ಗೆ ಬೋನ್ ಮ್ಯಾರೋ ಕೇಳ್ಬೋದು. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನಿದೆ ಕನ್ವೆನ್ಷನಲ್ ಟೆಸ್ಟ್ಸ್ಗೆ ಹೋಲಿಸ್ಕೊಂಡ್ರೆ, ಇದ್ರದ್ದು ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಒಂದು ಟೈಮ್ ಕನ್ಸಂಪ್ಷನ್ ತುಂಬ ಕಡಿಮೆ ತೊಗೊಳುತ್ತೆ, ಲೈಕ್ 3 hours ತೊಗೊಳುತ್ತೆ. ಆಯಿತಾ, ಸಮ್ಟೈಮ್ಸ್ 1 to 2 days ತೊಗೋಬೋದು. ಅದು 1 to 2 days ತೊಗೊಳ್ತೆ 3 hours. ಇದು ತುಂಬ ಕಾಸ್ಟ್ ಲೋ, ಅದು ತುಂಬ ಕಾಸ್ಟ್ ಹೈ. ಅದು 1 to 2 days ತೊಗೋತಿತ್ತು, ಆಯಿತಾ, ಬರೀ 3 hours ತೊಗೊಳುತ್ತೆ. ಇದು ಕಾಸ್ಟ್ ಲೋ ಇದೆ, ಕಾಸ್ಟ್ ಎಕ್ಸ್ಪೆನ್ಸಿವ್ ಇದೆ. ಎಕ್ವಿಪ್ಮೆಂಟು ಅಂತಂದರೆ, ಇದಕ್ಕೆ ನಾವು ಹಳೆ ಓಲ್ಡ್ ಟೆಕ್ನಾಲಜಿಗೆ ನೋಡೋದಾದರೆ, ಅದಕ್ಕೆ ತುಂಬ ಏನು ಮಾಡ್ತಾರೆ, ಓಲ್ಡ್ ಟೆಕ್ನಾಲಜಿ ನೋಡೋದಾದರೆ ಇದು ನ್ಯೂ ಒನ್ ಅಂದರೆ ರ್ಯಾಪಿಡ್ ಕ್ರಿಸ್ಪರ್, ಇದು ಓಲ್ಡ್ ಟೆಕ್ನಾಲಜಿ. ಸೊ ಅದಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿರುವಂತಹ ಒಂದು ಲ್ಯಾಬ್ ಸೆಟಪ್ ಬೇಕಾಗಿತ್ತು, ಅಡ್ವಾನ್ಸ್ಡ್ ಲ್ಯಾಬ್ ಸೆಟಪ್ ಬೇಕಾಗಿತ್ತು. ಇದಕ್ಕೆ ಅದು ಏನೂ ಬೇಕಾಗಿಲ್ಲ, ಸಿಂಪಲ್ ಒಂದು ಅದು ಹೇಳಿದ್ನಲ್ಲ ಕಿಟ್, ಅದೊಂದು ಇದ್ದರೆ ಸಾಕು. ಮತ್ತು ಇದೇನಪ್ಪ ಅಂತಂದರೆ, ಇದಕ್ಕೆ ಟ್ರೈನ್ಡ್ ಪರ್ಸನ್ಸ್ ಬೇಕು. ಓಲ್ಡ್ ಟೆಕ್ನಾಲಜಿಗೆ ತುಂಬ ಟ್ರೈನ್ ಪರ್ಸನ್ಸ್ ಬೇಕಿತ್ತು, ಅದಕ್ಕೆ ಇದೊಂದು ಒಳ್ಳೆ ಎಕ್ಸ್ಪರ್ಟೈಸ್ ಇದ್ದರೆ ಸಾಕು. ಆಯಿತಾ, ಮತ್ತು ಮಿನಿಮಮ್ ಸ್ಕಿಲ್ ಇದ್ರೂ ಕೂಡ ಬೇಕಾದಷ್ಟು ಇದಕ್ಕೆ. ಮತ್ತು ಈವನ್ ಆಕ್ಸೆಸಿಬಿಲಿಟಿ ಯಾವ ಥರ ಇತ್ತು ಅಂದರೆ, ಇದು ಆಕ್ಸೆಸಿಬಿಲಿಟಿ ತುಂಬ ಲಿಮಿಟೆಡ್ ಇತ್ತು. ಎಲ್ಲೆಲ್ಲಿ ಇವರು ಅರ್ಬನಲ್ಲಿ ತುಂಬ ದೊಡ್ಡ ಹಾಸ್ಪಿಟಲ್ ಮಾತ್ರ ಇದ್ದಿತ್ತು. ಇದ್ರೆ ಹಂಗಲ್ಲ, ರಿಮೋಟ್ ಏರಿಯಾಸಲ್ಲೂ ಕೂಡ ಈ ಕಿಟ್ ತೊಗೊಂಡೋಗಿ ಟೆಸ್ಟ್ಗಳನ್ನ ಮಾಡ್ಬೋದು. ಸೊ ದ್ಯಾಟ್ ಈಸ್ ಇಟ್ಸ್ ಅಡ್ವಾಂಟೇಜಸ್ ಆಫ್ ದಿಸ್ ಕ್ರಿಸ್ಪರ್ ರ್ಯಾಪಿಡ್ ಟೆಸ್ಟ್ ಕಂಪೇರ್ಡ್ ಟು ದ ಕನ್ವೆನ್ಷನಲ್ ಟೆಸ್ಟ್. ಓಕೆನಾ, ದ್ಯಾಟ್ ಈಸ್ ಅಬೌಟ್ ಇಟ್. ಸೊ ಇದು ನಮಗೆ ಹೆಲ್ತ್ ಆ್ಯಂಡ್ ಗವರ್ನೆನ್ಸ್ GS ಪೇಪರ್ 2 ಅದರಲ್ಲೂ ಕೂಡ ಕವರ್ ಆಗುತ್ತೆ. ಓಕೆನಾ, GS ಪೇಪರ್ 2, ರಿಮೆಂಬರ್ ದಿಸ್, ಹೆಲ್ತ್ ಆ್ಯಂಡ್ ಗವರ್ನೆನ್ಸ್, ಆ ಟಾಪಿಕಲ್ಲೂ ಕೂಡ ಇದು ಕವರ್ ಆಗುತ್ತೆ. ಸೊ ಇದ್ರದ್ದು ಇಂಡಿಯಾಗೆ ಇದರಿಂದ ಸಿಗ್ನಿಫಿಕೆನ್ಸ್ ಏನಪ್ಪ, ಇಂಡಿಯಾ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ, ಇದ್ರ ಸಿಗ್ನಿಫಿಕೆನ್ಸ್ ನೋಡೋದಾದರೆ, ಇಂಡಿಯಾ ಸೀಸ್ 50 to 60 ನ್ಯೂ APL ಕೇಸಸ್ ಆ್ಯನ್ಯುವಲಿ ಅಟ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಎಲೋನ್. ಸೊ ಇಂಡಿಯಾದಲ್ಲಿ ಮಿನಿಮಮ್ 50 to 60 APL ಕೇಸಸ್ನ ಈ ಟಾಟಾ ಹಾಸ್ಪಿಟಲಲ್ಲಿ ಎಲೋನಲ್ಲಿ, ಅದರಲ್ಲಿ ಒಂದರಲ್ಲೇ ಅಷ್ಟು ಕೇಸಸ್ನ ನೋಡ್ತಾರೆ. ಮತ್ತು ಡಿಲೇ ಡಯಾಗ್ನೋಸಿಸ್ ಇನ್ ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಸ್ ಡ್ಯೂ ಟು ಲ್ಯಾಕ್ ಆಫ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್. ಅಂತಂದರೆ ಇದು ಡಯಾಗ್ನೋಸಿಸ್ ಡಿಲೇ ಆಗ್ತಾಯಿತ್ತು. ಯಾಕೆ ಅಂತಂದರೆ, ಒಂದು ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಅಥವಾ ಅವ್ರ ಹತ್ರ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿತ್ತು. ಮತ್ತು ಕ್ಯಾನ್ ರೆಡ್ಯೂಸ್ ಕ್ಯಾನ್ಸರ್ ಮೊಟಾಲಿಟಿ ವಿತ್ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟೈಮ್ಲಿ ಟ್ರೀಟ್ಮೆಂಟ್. ಸೊ ಇವಾಗ ಏನಾಗುತ್ತೆ, ಅರ್ಲಿ ಡಯಾಗ್ನೋಸಿಸ್ ಮಾಡ್ಬೋದು, ಅದರಿಂದ ಏನಾಗುತ್ತೆ, ಕ್ಯಾನ್ಸರ್ ರಿಲೇಟೆಡ್ ಡೆತ್ನ ರೆಡ್ಯೂಸ್ ಮಾಡ್ಬೋದು. ಹಾಗೆ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ ಹೆಲ್ತ್ ಇಕ್ವಿಟಿ ಆ್ಯಂಡ್ ಇನ್ಕ್ಲೂಸಿವ್ ಕ್ಯಾನ್ಸರ್ ಕೇರ್. ಸೊ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ, ಹೆಲ್ತಲ್ಲಿ ಕೂಡ ಒಂದು ಈಕ್ವಿಟಿನ ಪ್ರೊವೈಡ್ ಮಾಡುತ್ತೆ. ಸೊ ಎಲ್ಲರೂ ಕೂಡ ಈಕ್ವಲ್ ಆಗಿ ಹೆಲ್ತ್ ರಿಸೋರ್ಸಸ್ ಅವೈಲೇಬಲ್ ಆಗುತ್ತೆ. ಸೊ ಇದೊಂದು ಇನ್ಕ್ಲೂಸಿವ್ ಕ್ಯಾನ್ಸರ್ ಕೇರ್ಗೆ ಎಕ್ಸಾಂಪಲ್ ಆಗುತ್ತೆ. ಆನಂತರ ನೋಡೋದಾದರೆ, ಪಬ್ಲಿಕ್ ಹೆಲ್ತ್ ಪಾಲಿಸಿ ಮೇಲೆ ಏನು ಇಂಪ್ಯಾಕ್ಟ್ ಬೀಳುತ್ತೆ, ಪಬ್ಲಿಕ್ ಹೆಲ್ತ್ ಪಾಲಿಸಿ ಅದು ನೋಡೋದಾದರೆ, ಇಂಟಿಗ್ರೇಷನ್ ಇಂಟು ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಪ್ರೋಗ್ರಾಮ್, ಪೊಟೆನ್ಷಿಯಲ್ ಇನ್ಕ್ಲೂಷನ್ ಅಂಡರ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತಂದರೆ, ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಪ್ರೋಗ್ರಾಮ್ಗೆ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ಆನಂತರ ಇನ್ನೊಂದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಮಿಷನ್ ಕೂಡ ಇದು ಇನ್ಕ್ಲೂಡ್ ಆಗುತ್ತೆ. ಮತ್ತು ಇಟ್ ಆಲ್ಸೋ ಸಪೋರ್ಟ್ಸ್ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಆತ್ಮನಿರ್ಭರ್ ಭಾರತ್ ಗೋಲ್ಸ್ ಇನ್ ಮೆಡಿಕಲ್ ಡಯಾಗ್ನಾಸ್ಟಿಕ್ಸ್. ಸೊ ಮೇಕ್ ಇನ್ ಇಂಡಿಯಾ ಅಂತಂದರೆ, ಯಾವುದೇ ಥರ ಗೂಡ್ಸ್ ಆಗಿರ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇಂಡಿಯಾದಲ್ಲೇ ತಯಾರು ಮಾಡೋದು. ಆನಂತರ
ಇಂಡಿಯಾನ ಸೆಲ್ಫ್ ರಿಲಯಂಟ್ ಮಾಡೋದು, ಆ ಉದ್ದೇಶಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು ಇವಾಗ ವೇ ಫಾರ್ವರ್ಡ್ನ ನೋಡೋದಾದರೆ ಏನು ಮುಂದೆ ಏನು ಮಾಡ್ಬೋದು, ಏನೇನು ಹೊಸ ಏನಂತಾರೆ ಐಡಿಯಾಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನೋಡೋದಾದರೆ, ಒಂದು ಶಾರ್ಟ್ ಟರ್ಮ್ ದಟ್ ಇಸ್ ಪೈಲಟ್ ಟೆಸ್ಟಿಂಗ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಆ್ಯಂಡ್ ಆಂಕಾಲಜಿ ಸೆಂಟರ್ಸ್, ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಟು ಸ್ಕೇಲ್ ಡಿಸ್ಟ್ರಿಬ್ಯೂಷನ್ ಅಂಡರ್ NHM, ನ್ಯಾಷನಲ್ ಹೆಲ್ತ್ ಮಿಷನ್. ಸೊ ಇದೆಂತಾರೆ ಇದನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು. ಸೊ ದಟ್ ನಾವು ಒಂದೊಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲು ಕೂಡ ಈ ಥರ ಮಿಷನ್ಸ್ ಬರಬೇಕು. ಆನಂತರ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ಮೀಡಿಯಮ್ ಟರ್ಮ್ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಇದನ್ನು ಮಾಡಬೇಕು. ಮೀಡಿಯಮ್ ಟರ್ಮಲ್ಲಿ ಇಂಟಿಗ್ರೇಟ್ ವಿತ್ ಟೆಲಿಮೆಡಿಸನ್ ಪ್ಲ್ಯಾಟ್ಫಾರ್ಮ್ಸ್, ಇದನ್ನು ಟೆಲಿಮೆಡಿಸನ್ ಪ್ಲ್ಯಾಟ್ಫಾರ್ಮ್ ಜೊತೆ ನಾವು ಇಂಟಿಗ್ರೇಟ್ ಮಾಡಬೇಕು. ಆನಂತರ ಟ್ರೈನ್ ಮೆಡಿಕಲ್ ಟೆಕ್ನಿಷಿಯನ್ಸ್ ಫಾರ್ ಯೂಸ್ ಇನ್ ಟೈರ್ 2 ಟೈರ್ 3 ಸಿಟೀಸ್, ಇದನ್ನು ಟೈರ್ 2 ಮತ್ತು ಟೈರ್ 3 ಸಿಟೀಸಲ್ಲಿ ಯೂಸ್ ಮಾಡಬೇಕು. ಆಯಿತಾ. ಲಾಂಗ್ ಟರ್ಮಲ್ಲಿ ಎಕ್ಸ್ಪ್ಯಾಂಡ್ ರ್ಯಾಪಿಡ್ ಕ್ರಿಸ್ಪರ್ ಫಾರ್ ಡಿಟೆಕ್ಟಿಂಗ್ ಅದರ್ ಕ್ಯಾನ್ಸರ್ ಆರ್ ಇನ್ಫೆಕ್ಷಸ್ ಡಿಸೀಸಸ್, ಡೆವಲಪ್ ಅಟ್ ಹೋಮ್ ಟೆಸ್ಟ್ ಕಿಟ್ಸ್ ಫಾರ್ ಅರ್ಲಿ ಡಯಾಗ್ನೋಸಿಸ್. ಈ ರ್ಯಾಪಿಡ್ ಕ್ರಿಸ್ಪರ್ ಕಿಟ್ನ ಏನು ಮಾಡ್ತಾರೆ, ಬೇರೆ ಡಿಸೀಸ್ನು ಕೂಡ, ಬೇರೆ ಅದರ್ ಟೈಪ್ ಆಫ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದಕ್ಕೂ ಕೂಡ ಎಕ್ಸ್ಪ್ಯಾಂಡ್ ಮಾಡಬೇಕು. ಮತ್ತು ಇನ್ಫ್ಯಾಕ್ಟ್ ಮನೇಲೇ ಚೆಕ್ ಮಾಡ್ಕೋಬೋದು ಅನ್ನೋ ಥರ ಒಂದು ಕಿಟ್ಟನ್ನ ಪ್ರಿಪೇರ್ ಮಾಡಬೇಕು. ಸೊ ದಟ್ ಅರ್ಲಿ ಡಯಾಗ್ನೋಸಿಸ್ ಆಗಿ ಬೇಗ ಟ್ರೀಟ್ಮೆಂಟ್ ಆಗಿ ಕ್ಯಾನ್ಸರ್ ರಿಲೇಟೆಡ್ ಡೆತ್ ರೆಡ್ಯೂಸ್ ಆಗಬೇಕು, ಪೇಷಂಟ್ಸ್ ಎಲ್ಲರೂ ಕೂಡ ಹುಷಾರಾಗಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಒಂದು ಸಿಸ್ಟಮ್ನ ತಗೊಬನ್ನಿ ಅಂತ ವೇ ಫಾರ್ವರ್ಡ್ ಮಾಡಿದ್ದಾರೆ. ಆನಂತರ ಕಂಕ್ಲೂಷನ್ ನೋಡೋಣ, ಏನು ಕಂಕ್ಲೂಷನ್ ಬರಿಬೋದು ಈ ಥರ ಕ್ವೆಶನ್ಸ್ ಕೇಳಿದ್ರೆ ಅಂತಂದರೆ, ದ ರ್ಯಾಪಿಡ್ ಕ್ರಿಸ್ಪರ್ ಟೆಸ್ಟ್ ಇಸ್ ಅ ಗೇಮ್ ಚೇಂಜಿಂಗ್ ಇನೋವೇಷನ್. ಇದೊಂದು ಗೇಮ್ನ ಚೇಂಜ್ ಮಾಡುವಂಥ ಇನೋವೇಷನು ದಟ್ ಅಲೈನ್ಸ್ ವಿತ್ ಇಂಡಿಯಾಸ್ ಬಾರ್ಡರ್ ಗೋಲ್ಸ್ ಆಫ್ ಅಫೋರ್ಡೆಬಲ್, ಆಕ್ಸೆಸಿಬಲ್ ಆ್ಯಂಡ್ ಇನ್ಕ್ಲೂಸಿವ್ ಹೆಲ್ತ್ ಕೇರ್. ಇದೇನು ಮಾಡುತ್ತೆ ಅಂದರೆ, ನಮ್ಮ ಇಂಡಿಯಾ ಗೋಲ್ ಏನಿದೆ, ಅಫೋರ್ಡೆಬಲ್ ಆಗಿರುವಂಥ ಪ್ರಾಡಕ್ಟ್ ಸಿಗಬೇಕು, ಅಥವಾ ಅದು ಆಕ್ಸೆಸಿಬಲ್ ಆಗಿರಬೇಕು ಎಲ್ಲರಿಗೂ, ಮತ್ತು ಅದು ಇನ್ಕ್ಲೂಸಿವ್ ಹೆಲ್ತ್ ಕೇರ್ ಎಲ್ಲರನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಫ್ರಮ್ ಪುವರ್ಸಿಂದ ಹಿಡಿದು ರಿಚ್ ಕೂಡ ಅಫೋರ್ಡ್ ಮಾಡುವಂಥ ಇನ್ಕ್ಲೂಸಿವ್ ಹೆಲ್ತ್ ಕೇರ್ನ ಅಫೋರ್ಡ್ ಮಾಡಬೇಕು. ಆ ಗೋಲ್ಸ್ಗೆ ಅಲೈನ್ ಆಗಿದೆ ಇದು. ಆನಂತರ ಇಟ್ ಡೆಮಾನ್ಸ್ಟ್ರೇಟ್ಸ್ ದ ಪವರ್ ಆಫ್ ಇಂಡಿಜಿನಿಯಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಡೆಮೋಕ್ರಟೈಸೇಷನ್. ಅಂತಂದರೆ ಇದು ನಮ್ಮ ಇಂಡಿಜಿನಿಯಸ್ಲಿ ಡೆವಲಪ್ ಆಗಿರೋದ್ರಿಂದ ಇಟ್ ಇಂಡಿಕೇಟ್ಸ್ ದ ಇಂಡಿಜಿನಿಯಸ್ ರಿಸರ್ಚ್ ಆ್ಯಂಡ್ ದ ಪವರ್ ಆಫ್ ಟೆಕ್ನಾಲಜಿ ಡೆಮೋಕ್ರಟೈಸೇಷನ್, ಆಯಿತಾ, ಇನ್ ಸೇವಿಂಗ್ ಲೈಫ್ಸ್ ಆ್ಯಂಡ್ ಅಡ್ರೆಸಿಂಗ್ ಕ್ರಿಟಿಕಲ್ ಹೆಲ್ತ್ ಕೇರ್ ಗ್ಯಾಪ್ಸ್ ಇನ್ ರಿಸೋರ್ಸ್ ಕನ್ಸ್ಟ್ರೇಂಟ್ ಸೆಟ್ಟಿಂಗ್. ಸೊ ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಎಷ್ಟೋ ಜನದ್ದು ಲೈಫ್ಸು ಉಳ್ಕೋತಾ ಇದೆ, ಮತ್ತು ಕ್ರಿಟಿಕಲ್ ಹೆಲ್ತ್ ಕೇರ್ ಗ್ಯಾಪ್ಸ್ಗಳೇನಿದೆ ಅದನ್ನೆಲ್ಲ ಫಿಲ್ ಮಾಡ್ತಾ ಇದೆ. ಸೊ ಇದಿಷ್ಟ ಆಗಿತ್ತು ಈ ಟಾಪಿಕ್ ಬಗ್ಗೆ. ಮತ್ತು ನಮ್ಮದು ನೆಕ್ಸ್ಟ್ ಟಾಪಿಕ್ ಏನು ಅಂತ ನೋಡೋದಾದರೆ, ನೆಕ್ಸ್ಟ್ ಟಾಪಿಕ್ ಬಂದು 10 lakh tons Kazakhstan discovers largest rare earth metal deposit. ರೇರ್ ಅರ್ತ್ ಮೆಟಲ್ ಡೆಪಾಸಿಟ್. ಸೊ ಏನಪ್ಪ ಇದು, ಕಜಕಿಸ್ತಾನಲ್ಲಿ ಈ ಥರ ರೇರ್ ಅರ್ತ್ ಡೆಪಾಸಿಟ್ ಸಿಕ್ಕಿದೆ. ಸೊ ಬನ್ನಿ ಇದ್ರ ಬಗ್ಗೆ ನೋಡೋಣ. ಏನಪ್ಪ ಅಂತಂದರೆ, ಲೊಕೇಶನ್ ಆಫ್ಕೋರ್ಸ್ ಕಜಕಿಸ್ತಾನದಲ್ಲಿ ಏನು ಡಿಸ್ಕವರಿ ಆಗಿದೆ ಅಂದರೆ, ಎಲ್ಲಿ 1 million tons ಆಫ್ ರೇರ್ ಅರ್ತ್ ಮೆಟಲ್ಸ್, ರೆನ್ಸ್ ಅಂತ ಕರೀತಾರೆ, ಎಷ್ಟು ಸಿಕ್ಕಿದೆ ನಮಗೆ, ಅವ್ರಿಗೆ 1 million tons ಅಷ್ಟು ರೇರ್ ಅರ್ತ್ ಮೆಟಲ್ ಸಿಕ್ಕಿದೆ. ಸೊ ಅದ್ರದ್ದು ಕೀ ಎಲಿಮೆಂಟ್ಸ್ ಏನಪ್ಪ ಅಂತಂತಂದರೆ, ಅಲ್ಲಿರುವಂಥದ್ದು ಸೀರಿಯಮ್ ಆಗಿರ್ಬೋದು, ಲ್ಯಾಂಥನಮ್ ಆಗಿರ್ಬೋದು, ನಿಯೋಬ್ಡಿನಮ್ ಆಗಿರ್ಬೋದು, HM ಆಗಿರ್ಬೋದು, ಈ 4 ಕೀ ಎಲಿಮೆಂಟ್ಸು ತುಂಬ ಇದೆ ಅಲ್ಲಿ ಡಿರೈವ್ ಮಾಡುವಂಥ 1 million tons ಆಫ್ ಮೆಟಲ್ಸಲ್ಲಿ. ಓಕೆನಾ. ಸೊ ಇವಾಗ ಏನಪ್ಪ ಅಂತಂದರೆ, ಲಾರ್ಜರ್ ಪೊಟೆನ್ಷಿಯಲ್ ಏನಪ್ಪ ಅಂತಂದರೆ, ಝಾನಾ ಕಜಕಿಸ್ತಾನ್ ಏರಿಯಾ ಮೇ ಹೋಲ್ಡ್ 20 million tons ಅಟ್ ಅಪ್ ಟು 300 meter ಡೆಪ್ತ್. ವೆಯ್ಟ್. ಓಕೆನಾ. ಅದಾದಮೇಲೆ ಸ್ಟ್ರಾಟಜಿಕ್ ರೆಲೆವೆನ್ಸ್ ಏನಪ್ಪ ಅಂದರೆ, ಪೊಟೆನ್ಷಿಯಲ್ ಟು ರೈವಲ್ ದ ವರ್ಲ್ಡ್ಸ್ ಟಾಪ್ ಡೆಪಾಸಿಟ್ಸ್, ಆಯಿತಾ. ಕರೆಂಟ್ ಲಿಮಿಟೇಷನ್ಸ್ ಏನಪ್ಪ ಅಂದರೆ, ಲ್ಯಾಕ್ ಆಫ್ ಡೊಮೆಸ್ಟಿಕ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಗೌರ್ಮೆಂಟ್ ಸೀಕ್ಸ್ ಫಾರಿನ್ ಇನ್ವೆಸ್ಟ್ಮೆಂಟ್. ಇದರಲ್ಲಿ ಇವಾಗ ಏನು ಕನ್ಸರ್ನ್ ಆಗಿದೆ ಅಂದರೆ, ಅವ್ರ ಹತ್ರ ಅಷ್ಟು ಲೈಕ್ 10 lakh ಅಷ್ಟು ಅವ್ರಿಗೇನು ಸಿಕ್ಕಿದೆ, ಈ ಥರ ರೇರ್ ಅರ್ತ್ ಎಲಿಮೆಂಟ್ ಇರೋ ಮೆಟಲ್ ಸಿಕ್ಕಿದೆ. ಬಟ್ ಆದರೆ ಅವ್ರಿಗೆ ಫಂಡಿಂಗ್ ಇಲ್ಲ, ಅಥವಾ ಟೆಕ್ನಾಲಜಿನೂ ಕೂಡ ಇಲ್ಲ. ಅದರಿಂದ ಅವ್ರು ಏನು ಮಾಡ್ತಿದ್ದಾರೆ, ಫಾರಿನ್ ಅಸಿಸ್ಟೆನ್ಸ್ನ ಮೊರೆ ಹೋಗ್ತಾ ಇದ್ದಾರೆ. ಸೊ ದಟ್ ಅವ್ರಿಗೆ ಫಂಡಿಂಗ್ ಪ್ರೊವೈಡ್ ಮಾಡಲಿ, ಟೆಕ್ನಾಲಜಿನ ಪ್ರೊವೈಡ್ ಮಾಡಲಿ. ಸೊ ದಟ್ ಅವ್ರು ಅಷ್ಟು ರೇರ್ ಅರ್ತ್ ಎಲಿಮೆಂಟ್ನ ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಅವರು ಬೇರೆ ರೀತಿ ಇನ್ವೆನ್ಷನ್, ರಿಸರ್ಚ್, ಡಿಸ್ಕವರ್, ಎಕ್ಸ್ಪೋರ್ಟ್ ಏನಾದರೂ ಮಾಡ್ಬೋದು ಅಂತ. ಸೊ ಇದು ಅಲ್ಲಿರುವಂಥ ಕನ್ಸರ್ನ್ ಮತ್ತು ಇದು. ಸೊ ಇವಾಗ ರೇರ್ ಅರ್ತ್ ಎಲಿಮೆಂಟ್ಸು ನ್ಯೂಸಲ್ಲಿದೆ ಅಂತ ನಮ್ಗೆ ಗೊತ್ತಾಯಿತು. ಇವಾಗ ನಾವು ರೇರ್ ಅರ್ತ್ ಮೆಟಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ದಿಸ್ ರೆನ್ಸ್? A group of 17 elements, that is 15 lanthanides and scandium and yttrium,
ಆಯಿತಾ. ಇದಿಷ್ಟನ್ನು ಕೂಡ 17 ಎಲಿಮೆಂಟ್ಸ್ನು ಕೂಡ ನಾವು ಏನಂತ ಕರಿತೀವಿ, ರೇರ್ ಅರ್ತ್ ಮೆಟಲ್ಸ್ ಅಂತ ಕರಿತೇವೆ. ದೇ ಹ್ಯಾವ್ ಸಿಮಿಲರ್ ಪ್ರಾಪರ್ಟೀಸ್, ಹಾರ್ಡ್ ಟು ಎಕ್ಸ್ಟ್ರಾಕ್ಟ್ ಆ್ಯಂಡ್ ಸೆಪರೇಟ್. ಅದಕ್ಕೆಲ್ಲದಕ್ಕೂ ಕೂಡ ಸಿಮಿಲರ್ ಪ್ರಾಪರ್ಟೀಸೇ ಇರುತ್ತೆ, ಬಟ್ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ಡಿಫಿಕಲ್ಟ್. ಓಕೆನಾ. ಮತ್ತು ಆ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸೆಪ್ರೇಟ್ ಮಾಡೋದಂತೂ ಇನ್ನೂ ಡಿಫಿಕಲ್ಟ್. ಆನಂತರ ನಾಟ್ ರೇರ್ ಇನ್ ಕ್ವಾಂಟಿಟಿ ಬಟ್ ರೇರ್ ಇನ್ ಎಕಾನಮಿಕಲಿ ಎಕ್ಸ್ಪ್ಲಾಯ್ಟಬಲ್ ಕಾನ್ಸಂಟ್ರೇಷನ್. ಆಗ ಅದ್ರ ಅರ್ಥ ಅದು ಕ್ವಾಂಟಿಟಿ ಎಕಾನಮಿಯಲ್ಲಿ ತುಂಬ ಲೆಸ್ ಕ್ವಾಂಟಿಟಿಲಿ ಇದೆ ಅಂತ ಅಲ್ಲ, ಬಟ್ ಆದರೆ ಎಕಾನಮಿಕಲಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಎಕ್ಸ್ಪ್ಲಾಯ್ಟ್ ಮಾಡೋವಂಥ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇದೆ. ಅಂದರೆ ಯಾವುದೇ ಕೆಮಿಕಲ್ಸ್ ಆಗ್ಬೋದು, ಮೆಟಲ್ಸ್ ಆಗ್ಬೋದು, ಅದನ್ನ ಯೂಸ್ ಮಾಡಬೇಕು ಅಂದರೆ ಒಂದು ಸ್ಪೆಸಿಫಿಕ್ ಕಾನ್ಸಂಟ್ರೇಷನಲ್ಲಿ ಇರಬೇಕು, ಅವಾಗಷ್ಟೇ ಅದನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಅಂದರೆ ಅದನ್ನು ಇನ್ನು ರಿಸರ್ಚ್ಗೆ ಅಥವಾ ಡಿಸ್ಕವರೀಸ್ಗೆ ಯೂಸ್ ಮಾಡ್ಬೋದು. ಅಕಸ್ಮಾತ್ ಆ ಪ್ರಾಪರ್ ಕಾನ್ಸಂಟ್ರೇಷನಲ್ಲಿ ಇಲ್ಲ ಅಂತಂದರೆ ಅದನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ ಪ್ರಾಪರ್ ಕಾನ್ಸಂಟ್ರೇಷನಲ್ಲಿ ಈ ರೇರ್ ಅರ್ತ್ ಮೆಟಲ್ಸು ಇರೋಲ್ಲ, ಅದನ್ನು ಆ ಕಾನ್ಸಂಟ್ರೇಷನ್ ತರೋದು ತುಂಬ ಡಿಫಿಕಲ್ಟ್ ಆಗಿದೆ. ಆನಂತರ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂತಂದರೆ ಮೇಜರ್ಲಿ ಎಲೆಕ್ಟ್ರಾನಿಕ್ಸ್ಗೆ ತುಂಬ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಇದರಲ್ಲೆಲ್ಲರೂ ನಾವು ರೇರ್ ಅರ್ತ್ ಮೆಟಲ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಅದೇ ರೀತಿ ಇವಾಗ ಗ್ರೀನ್ ಟೆಕ್ನಾಲಜಿ ತುಂಬ ಬೂಮಲ್ಲಿದೆ. ಅಂದರೆ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು ಅಥವಾ ವಿಂಡ್ ಟರ್ಬೈನ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸು, ಮೋಟರ್ಸ್ ಆಗಿರ್ಬೋದು, ಇವೆಲ್ಲ ಗ್ರೀನ್ ಟೆಕ್. ಇದಕ್ಕೆಲ್ಲನೂ ಕೂಡ ನಾವು ಈ ಥರ ರೇರ್ ಅರ್ತ್ ಮೆಟಲ್ಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಡಿಫೆನ್ಸಲ್ಲಿ ನೋಡೋದಾದರೆ ಜೆಟ್ ಇಂಜಿನ್ಸ್ಗೆ ಅಥವಾ ದೊಡ್ಡ ದೊಡ್ಡ ಮಿಸೈಲ್ಸ್ಗಾಗಿರ್ಬೋದು ಅಥವಾ ರಡಾರ್ ಸಿಸ್ಟಮ್ಸ್ಗೆ, ಇದೆಲ್ಲದಕ್ಕೂ ಕೂಡ ಏನು ಮಾಡ್ತೀವಿ, ರೇರ್ ಅರ್ತ್ ಮೆಟಲ್ಸ್ನ ಯೂಸ್ ಮಾಡ್ತೀವಿ. ಹಾಗಾಗಿ ರೇರ್ ಅರ್ತ್ ಮೆಟಲ್ಸ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಸೊ ಜಿಯೋಪೊಲಿಟಿಕಲ್ ಕಾಂಟೆಕ್ಸ್ಟ್ ಅಂತ ಗ್ಲೋಬಲ್ ರಿಲೆವೆನ್ಸ್ ನೋಡೋದಾದರೆ, ಜಿಯೋಪೊಲಿಟಿಕಲ್ ಕಾಂಟೆಕ್ಸ್ಟಲ್ಲಿ ಯಾವ ಪೊಸಿಷನ್ಗೆ ಈ ರೇರ್ ಅರ್ತ್ ಮೆಟಲ್ಸ್ ಇದೆ ಮತ್ತು ಗ್ಲೋಬಲ್ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನೋಡೋದಾದರೆ, ಓಕೆ, ಚೈನಾ ಡಾಮಿನೇಟ್ 60% ಆಫ್ ದ ಗ್ಲೋಬಲ್ ಪ್ರೊಡಕ್ಷನ್ ಆ್ಯಂಡ್ 85% ಆಫ್ ದ ಪ್ರಾಸೆಸಿಂಗ್ ಕೆಪಾಸಿಟಿ. ಸೊ ಚೈನಾನೇ ಇದರಲ್ಲಿ ತುಂಬ ಡಾಮಿನೆಂಟ್ ಆಗಿರೋದು ಈ ಮಾರ್ಕೆಟಲ್ಲಿ. 60% ಪ್ರೊಡಕ್ಷನ್ನ ಚೈನಾನೇ ಮಾಡ್ತಿದೆ ಮತ್ತು 85% ಪ್ರೊಸೆಸಿಂಗ್ ಕೆಪಾಸಿಟಿನೂ ಕೂಡ ಚೈನಾದವ್ರ ಹತ್ರನೇ ಇದೆ. ಹಾಗೆ ವೆಸ್ಟರ್ನ್ ಕಂಟ್ರೀಸ್ ಏಮ್ ಟು ಡೈವರ್ಸಿಫೈ ದೇರ್ ರೇರ್ ಅರ್ತ್ ರಿಸೋರ್ಸಸ್ and REMs are now part of strategic resource diplomacy. Kazakhstan with this find may reduce global dependency on China. ಸೊ ಇವಾಗ ಏನಾಗಿದೆ ಅಂತಂದರೆ, ಕಜಕಿಸ್ತಾನದಲ್ಲಿ ಇಷ್ಟು ದೊಡ್ಡ ಅಮೌಂಟಲ್ಲಿ ನಮಗೆ ರೇರ್ ಅರ್ತ್ ಎಲಿಮೆಂಟ್ ಸಿಕ್ಕಿದೆ ಅಂತಂದರೆ, ಸೊ ಇವಾಗ ಚೈನಾ ಮೇಲಿರುವಂಥ ಗ್ಲೋಬಲ್ ಡಿಪೆಂಡೆನ್ಸಿ ರೆಡ್ಯೂಸ್ ಆಗುತ್ತೆ. ಆ ನಂತರ ಏನಾಗುತ್ತೆ, ಅಟ್ರಾಕ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ವೆಸ್ಟ್ ಇಂಡಿಯಾ, ಜಪಾನ್ ಎಟ್ಸೆಟ್ರಾ ಆ್ಯಂಡ್ ಬೂಸ್ಟ್ ರೀಜನಲ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಎಕನಾಮಿಕ್ ಸ್ಟ್ಯಾಂಡಿಂಗ್. ಸೊ ಇದರಿಂದ ಏನಾಗುತ್ತೆ, ಒಂದು ರೀಜನಲ್ ಏನಂತಾರೆ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಎಕನಾಮಿಕ್ ಸ್ಟ್ಯಾಂಡಿಂಗ್ ಬೂಸ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಪುನಃ ಕಜಕಿಸ್ತಾನ್ಗೆ ಏನಿದು ಸ್ಟ್ರಾಟಜಿಕ್ ಗೇನ್ ಏನು ಸಿಗ್ಬೋದು, ಇದರಿಂದ ಕಜಕಿಸ್ತಾನ್ಗೆ ಏನು ಉಪಯೋಗ ಆಗ್ಬೋದು ಅಂತ ನೋಡೋದಾದರೆ, ಅಫ್ಕೋರ್ಸ್ ಕಜಕಿಸ್ತಾನ ಇಟ್ಸ್ ಅ ರಿಚ್ ಕಂಟ್ರಿ ಬಿಕಾಸ್ ಅದರಲ್ಲಿ ತುಂಬ ಯುರೇನಿಯಮ್ ಸಿಗ್ತಾ ಇದೆ, ಅಲ್ಲಿ ಆಯಿಲು ಮತ್ತು ಮಿನರಲ್ಸ್ಗೆ ತುಂಬ ಎಕ್ಸ್ಟ್ರಾಕ್ಷನ್ ಅಲ್ಲೇ ನಡೆಯೋದು. ಸೊ ನಾವು ಎಂಟರಿಂಗ್ ಇವಾಗ ಅದು REM ಮಾರ್ಕೆಟ್ಗೂ ಕೂಡ ಎಂಟರ್ ಆಗ್ತಾ ಇದೆ. ಓಕೆ, ನಾವು ಮುಂಚೆ ಬರೀ ಯುರೇನಿಯಂ, ಆಯಿಲ್, ಮಿನರಲ್ಸ್ ಫೇಮಸ್ ಆಗಿತ್ತು, ಇವಾಗ REMಗೂ ಕೂಡ ಫೇಮಸ್ ಆಗ್ತಾ ಇದೆ. ಆ್ಯಂಡ್ ಲ್ಯಾಕ್ಸ್ ಅಡ್ವಾನ್ಸ್ಡ್ REM ಟೆಕ್ ಬಟ್ ಡಿಸ್ಕವರಿ ಬಟ್ ಕೂಡ ಅಟ್ರಾಕ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇದರಿಂದ ಆ ಕಂಟ್ರಿಗೆ FDI ಅಟ್ರಾಕ್ಟ್ ಆಗ್ಬೋದು, ಅಂತಂದರೆ ಬೇರೆ ದೇಶದವರು ಆ ಕಂಟ್ರಿ ಮೇಲೆ ಫಂಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ಬೋದು. ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಟೆಕ್ನಾಲಜಿ ಬೇಕು. ಸೊ ಅದರಿಂದ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ಬೋದು ಬೇರೆ ಕಂಟ್ರಿಯಿಂದ ಆ್ಯಂಡ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಇಂಟು ಅ ಕ್ರಿಟಿಕಲ್ ನಾಡ್ ಇನ್ ಗ್ಲೋಬಲ್ ಗ್ರೀನ್ ಟೆಕ್ನಾಲಜಿ ಸಪ್ಲೈ ಚೈನ್ಸ್. ಸೊ ಇದು ಗ್ಲೋಬಲ್ ಗ್ರೀನ್ ಟೆಕ್ನಾಲಜಿ ಸಪ್ಲೈ ಚೈನಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಕೂಡ ಪ್ಲೇ ಮಾಡ್ಬೋದು. ಓಕೆನಾ. ಸೊ ಅದೇ ರೀತಿ ನಾವು ಕಜಕಿಸ್ತಾನ್ ರೇರ್ ಅರ್ತ್ ಗೋಲ್ಡ್ ಮೈನ್ ಕುಡ್ ರೈವಲ್ ಚೈನಾ ಸಪ್ಲೈ. ಇದೊಂದು ಚೈನಾ ಸಪ್ಲೈಗೆ ಒಂದು ಬಿಗ್ಗೆಸ್ಟ್ ಕಾಂಪಿಟೇಷನ್ನ ಕೂಡ ಕೊಡ್ಬೋದು. ಪೊಟೆನ್ಷಿಯಲ್ ಗೇಮ್ ಚೇಂಜರ್ ಇನ್ ಜಿಯೋಪಾಲಿಟಿಕ್ಸ್, ಗ್ರೀನ್ ಟೆಕ್ನಾಲಜಿ ಆ್ಯಂಡ್ ಗ್ಲೋಬಲ್ ರೇರ್ ಅರ್ತ್ ಮೆಟಲ್ ಮಾರ್ಕೆಟ್. ಸೊ ಇದರಿಂದ ಏನಾಗುತ್ತೆ, ಒಂದು ಜಿಯೋಪಾಲಿಟಿಕ್ಸಲ್ಲಿ ಒಂದು ರೈವಲ್ರಿ ಥರನೂ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡ್ಬೋದು ಚೈನಾಗೆ. ಹಾಗೆ ಜಿಯೋಪಾಲಿಟಿಕಲ್ಸಲ್ಲಿ ಒಂದು ಚೇಂಜ್ ತರ್ಬೋದು, ಒಂದು ಗ್ರೀನ್ ಟೆಕ್ನಾಲಜಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ಬೋದು. ಒಂದು ರೇರ್ ಅರ್ತ್ ಮೆಟಲ್ ಮಾರ್ಕೆಟ್ ಕೂಡ ಒಂದು ಲೈಕ್ ಇದು ಸೃಷ್ಟಿ ಆಗ್ತದೆ, ಒಂದು ಹೊಸ ಪಾರ್ಟ್ನರ್ ಕೂಡ ಬರ್ತಾ ಇದ್ದಾರೆ ಅಲ್ಲಿಗೆ. ಓಕೆನಾ. ದ್ಯಾಟ್ ಈಸ್ ಅಬೌಟ್ ಇಟ್. ಹಾಗೆ ನಾವು ನೋಡೋದಾದರೆ ಸೊ ನೆಕ್ಸ್ಟ್ ಟಾಪಿಕ್ ಇಸ್ Sri Lanka. Wait. Today we have lots of concepts and topics on news, so we'll discuss that. So that's about this news. So let's move on to the next news, that is India Sri Lanka fisherman issue. ಅವತ್ತೇ ನಾನು ಕವರ್ ಮಾಡಿದ್ದೆ ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಫಿಶರ್ಮ್ಯಾನ್ ಇಶ್ಯೂನ ಅಲ್ವಾ. ಲೈಕ್ ಅಲ್ಲಿ
ಏನೇನು ಪ್ರಾಬ್ಲಮ್ ಆಯಿತು, ಯಾವ ಅಗ್ರಿಮೆಂಟ್ ಇತ್ತು ಇಂದಿರಾ ಗಾಂಧಿ ಟೈಮಲ್ಲಿ. ಸೊ ಸೊ ಅದರಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅದೆಲ್ಲ ಹೇಳಿದ್ದೆ. ಸೊ ಇವತ್ತೂ ಅದೇ ಇಶ್ಯೂ ಇದರಲ್ಲಿದೆ. ಸೊ ಏನಪ್ಪ ಅಂದರೆ ದರ್ ಇಸ್ ಅ ಫ್ರೀಕ್ವೆಂಟ್ ಅರೆಸ್ಟ್ ಆಫ್ ಇಂಡಿಯನ್ ಫಿಶರ್ಮೆನ್ particularly from Tamil Nadu and Puducherry by Sri Lankan Navy, and have become recurring challenge that affects livelihood, raises humanitarian concerns, and strains India-Sri Lanka diplomatic relations. This issue, rooted in historical, geographical, and socio-economic factors, requires a comprehensive understanding of its issue implication and political solution. As I said, there is a ಕಾನ್ಸ್ಟೆಂಟ್ ಆಗಿ ಇಂಡಿಯನ್ ಫಿಶರ್ಮ್ಯಾನ್ಸ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಶ್ರೀಲಂಕಾದವರು. ಸೊ ಇದರಿಂದ ಏನಾಗುತ್ತೆ, ಅವ್ರ ಲೈವ್ಲಿಹುಡ್ ಹಾಳಾಗ್ತಾ ಇದೆ, ಮತ್ತು ಇಂಡಿಯಾ ಶ್ರೀಲಂಕಾದ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ ಏನಾಗಿದೆ ಅದು ಹಾಳಾಗ್ತಾ ಇದೆ. ಸೊ ಇದರಿಂದ ಒಂದು ಸ್ಟ್ರಾಂಗ್ ನೆಗೋಷಿಯೇಷನ್ಗೆ ಬರಲೇಬೇಕು ಅಂತ ಈ ಪರ್ಟಿಕ್ಯುಲರ್ ಟಾಪಿಕ್ ಹೇಳ್ತಾ ಇದೆ. ಸೊ ಇದ್ದದ್ದು ರೀಸನ್ಸ್ ಏನು ಈ ಥರ ಫ್ರೀಕ್ವೆಂಟಾಗಿ ಅರೆಸ್ಟ್ ಮಾಡೋದಕ್ಕೆ ಇಂಡಿಯನ್ ಫಿಶರ್ಮೆನ್ನ ಶ್ರೀಲಂಕಾ ನೇವಿ ಅವರು ಅಂತ ನೋಡೋದಾದರೆ, ಒಂದು ಕ್ರಾಸಿಂಗ್ ಅ ಮ್ಯಾರಿಟೈಮ್ ಬೌಂಡರೀಸ್, ಯಾವುದೇ ಒಂದು ಕಂಟ್ರಿ ಅಂತ ನೋಡೋದಾದರೆ ಅದ್ರ ಬೇಸ್ ಲೈನಿಂದ ಅದಕ್ಕೆ ಇಂಟರ್ನಲ್ ವಾಟರ್ ಅಂತ ಇರುತ್ತೆ, ಓಕೆನಾ. ಸೊ ಆ ಮ್ಯಾರಿಟೈಮ್ ಬಾರ್ಡರ್ನ ದಾಟಿದ್ರೆ ಹೈ ಸೀ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಮ್ಯಾರಿಟೈಮ್ ಬಾರ್ಡರ್ನ ದಾಟಿದಾಗ ಏನಾಗುತ್ತೆ, ಅದು ಒಂದು ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇವಾಗ ಏನಾಗುತ್ತೆ, ಇದು ಬಾರ್ಡರ್ ಕ್ರಾಸಿಂಗ್ ಒಂದು ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ಬಿಕಾಸ್ ಇಂಡಿಯನ್ ಫಿಶರ್ಮೆನ್ ಅನ್ಇಂಟೆನ್ಷನಲಿ ಆರ್ ಡೆಲಿಬ್ರೇಟ್ಲಿ ಕ್ರಾಸಿಂಗ್ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬಾರ್ಡರ್, IMBL ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬಾರ್ಡರ್ ಲೈನ್ ಅಂತ ಕರೀತಾರೆ. ಸೊ ಅವರು ಇಂಟೆನ್ಷನಲಿ ಇಲ್ಲಿಗೆ ಫಿಶಿಂಗ್ ಮಾಡೋಕೆ ಹೋಗ್ತಾರೆ, ಅವ್ರ ಇಂಟರ್ನಲ್ ವಾಟರ್ಸ್ ಅಲ್ವಾ ಅಂತ. ಫಿಶಿಂಗ್ ಮಾಡ್ತಾ ಅನ್ಇಂಟೆನ್ಷನಲಿ ಅವರು ಬಾರ್ಡರ್ನ ಕ್ರಾಸ್ ಮಾಡಿಬಿಡ್ತಾರೆ, ಅವ್ರ ಬೋಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬಾರ್ಡರ್ ಲೈನ ಕ್ರಾಸ್ ಮಾಡಿದಾಗ ಶ್ರೀಲಂಕನ್ ವಾಟರ್ಸ್ ಅವ್ರು ಏನು ಮಾಡ್ತಾರೆ, ಶ್ರೀಲಂಕನ್ ನೇವಿ ಅವರು ಬಂದು ಅರೆಸ್ಟ್ ಮಾಡ್ತಾರೆ. ಸೊ ಡ್ಯೂ ಟು ದ ಕ್ಲೋಸ್ ಪ್ರಾಕ್ಸಿಮಿಟಿ ಬಿಟ್ವೀನ್ ಟೂ ಕಂಟ್ರೀಸ್, ಬಿಕಾಸ್ ಎರಡು ಕಂಟ್ರಿ ಮಧ್ಯಾಹ್ನ ತುಂಬ ದೇರ್ಸ್ ಅ ವೆರಿ ಕ್ಲೋಸ್ ಪ್ರಾಕ್ಸಿಮಿಟಿ ಇದೆ, ತುಂಬ ಹತ್ತಿರ ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಮತ್ತು ಎಕ್ಸಾಂಪಲ್ಸ್ ಆರ್ ಸೆವರಲ್ ಅರೆಸ್ಟ್ ಹ್ಯಾವ್ ಬೀನ್ ರಿಪೋರ್ಟೆಡ್ ಇನ್ 2024 ಇನ್ಕ್ಲೂಡಿಂಗ್ ದ ಡಿಟೆನ್ಷನ್ ಆಫ್ 69 ಇಂಡಿಯನ್ ಫಿಶರ್ಮೆನ್. ಅಂತಂದರೆ ಎಷ್ಟೊಂದು ಅರೆಸ್ಟನ್ನು ನಾವು ನೋಡ್ಬೋದು 2024 ಕೂಡ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇದು ಮೊದಲನೇ ರೀಸನ್ ಅದು ಕ್ರಾಸಿಂಗ್ ದ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬಾರ್ಡರ್. ಎರಡನೇ ರೀಸನ್ ಏನಪ್ಪ ಅಂತಂತಂದರೆ ಬಾಟಮ್ ಟ್ರಾಲಿಂಗ್ ಪ್ರಾಕ್ಟೀಸಸ್. ಇದೊಂದು ಫಿಶಿಂಗ್ ಪ್ರಾಕ್ಟೀಸಸ್ಸು ಬಾಟಮ್ ಟ್ರಾಲಿಂಗ್ ಅಂತ. ಇಟ್ಸ್ ವೆರಿ ಡೇಂಜರಸ್ ಟು ಎಕೋಸಿಸ್ಟಮ್, ಟು ಮ್ಯಾರೈನ್ ಎಕೋಸಿಸ್ಟಮ್ಗೆ ಇಟ್ಸ್ ವೆರಿ ಡೇಂಜರಸ್, ಆಯಿತಾ. ಈ ಥರ ಫಿಶಿಂಗ್ ಮಾಡೋದು ಬಾಟಮ್ ಟ್ರಾಲಿಂಗ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಇದೇನಾಗುತ್ತಪ್ಪ ಅಂತಂದರೆ, ಇಂಡಿಯನ್ ಫಿಶರ್ಮೆನ್ ಆರ್ accused of engaging in bottom trawling fishing method that drags nets along the seabed. ಅಂತಂದರೆ ಯೂಶ್ವಲಿ ಆ ಶ್ರೀಲಂಕನ್ ನೇವಿ ಅವರು ಅಪೋಸ್ ಮಾಡೋದು ಇದೇ ವಿಷಯಕ್ಕೆ. ಇಂಡಿಯನ್ ಫಿಶರ್ಮೆನ್ಸ್ ಬಾಟಮ್ ಟ್ರಾಲಿಂಗ್ ಪ್ರಾಕ್ಟೀಸ್ನ ಮಾಡ್ತಾರೆ. ಸೊ ಯಾಕೆ ಇದನ್ನು ಅಪೋಸ್ ಮಾಡ್ತಾರೆ ಅಂತಂತಂದರೆ, ಬಾಟಮ್ ಟ್ರಾಲಿಂಗ್ ಮಾಡುವಾಗ ಅವರ ಫಿಶ್ ನೆಟ್ ಏನಿರುತ್ತೆ ಅದನ್ನು, ಈಗ ಒಂದು ಸೀ ಇದೆ ಅಂದ್ಕೊಳ್ಳಿ, ಸೊ ಫಿಶಿಂಗ್ನ ಅವರು ಇಲ್ಲಿ ಬೋಟ್ ಹೋಗ್ತಾ ಇರುತ್ತೆ, ಓಕೆನಾ. ಇದು ಬೋಟ್ ಹೋಗ್ತಾ ಇದೆ ಅಂತಂದರೆ ಫಿಶಿಂಗ್ನ ನೆಟ್ನ ಇಲ್ಲಿ ಅವರು ಹಾಕ್ಬಿಟ್ಟು ಫಿಶ್ಗಳನ್ನ ಹಿಡಿತಿರ್ತಾರೆ. ಬಟ್ ಬಾಟಮ್ ಟ್ರಾಲಿಂಗಲ್ಲಿ ಅವರು ನೆಟ್ ಏನಿದೆ ಅದನ್ನು ಸೀ ಬೆಡ್ಗೆನೆ ಹಾಕ್ತಾರೆ, ಓಕೆನಾ. ಇದು ನೆಟ್ ಇರುತ್ತೆ, ಸೀ ಬೆಡ್ಗೆನೆ ಅವ್ರ ನೆಟ್ನ ಹಾಕ್ತಾರೆ. ಅದರಿಂದ ಏನಾಗುತ್ತೆ, ಒಂದು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಡಿಪ್ಲೀಟಿಂಗ್ ದ ಮೆರೈನ್ ರಿಸೋರ್ಸಸ್. ಇದರಲ್ಲಿ ಬರೀ ಫಿಶ್ ಮಾತ್ರ ಅಲ್ಲ, ಅಲ್ಲಿರುವಂತಹ ಆಲ್ಗೇಸ್ ಆಗಿರ್ಬೋದು ಅಥವಾ ಮೆರೈನ್ ಎಕೋಸಿಸ್ಟಮ್ ಬೇರೆ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಬಾಟಮಲ್ಲಿ ಸೆಟ್ಲ್ ಆಗಿರುವಂತಹ ಎಷ್ಟೊಂದು ಪ್ಲ್ಯಾಂಟ್ಸ್, ಅಲ್ಲಿ ಮೆರೈನ್ ಶ್ರಬ್ಸ್ ಆ್ಯಂಡ್ ಹರ್ಬ್ಸ್ ಇರ್ಬೋದು, ಅದೆಲ್ಲ ಕೂಡ ಪ್ಲ್ಯಾಂಕ್ಟೋನ್ಸು ಅದೆಲ್ಲ ಒಟ್ಟಿಗೆ ಬರುತ್ತೆ. ಅದರಿಂದ ಏನಾಗುತ್ತೆ, ಒಂದು ಎಕೋಸಿಸ್ಟಮ್ನೇ ಅದು ಹಾಳು ಮಾಡ್ತಾ ಇದೆ. ಸೊ ಆ ಪ್ರಾಕ್ಟೀಸಸ್ ಇಟ್ಸ್ ರಿಯಲಿ ವೆರಿ ಡೇಂಜರಸ್. ಅದನ್ನು ಇಂಡಿಯನ್ ಫಿಶರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತ ಶ್ರೀಲಂಕನ್ ನೇವಿ ಅವರು ಅಕ್ಯೂಸ್ ಮಾಡ್ತಾ ಇದ್ದಾರೆ, ಓಕೆ. ಅದೊಂದು ರೀಸನ್ ಬಾಟಮ್ ಟ್ರಾಲಿಂಗ್. ಥರ್ಡ್ಲಿ, ಜಿಯೋಗ್ರಫಿಕಲ್ ಕನ್ಸ್ಟ್ರೆಂಟ್ಸ್ ಆ್ಯಂಡ್ ಲಿಮಿಟೆಡ್ ಫಿಶಿಂಗ್ ಗ್ರೌಂಡ್ಸ್. ಇನ್ನೊಂದು ಜಿಯೋಗ್ರಫಿಕಲ್ ಕನ್ಸ್ಟ್ರೆಂಟ್ಸ್ ಇದೆ, ಅವ್ರಿಗೆ ಫಿಶಿಂಗ್ ಗ್ರೌಂಡ್ ಕಡಿಮೆ ಇದೆ, ಓಕೆನಾ. ಏಕೆಂತಂದರೆ ಇಂಡಿಯಾದು ಬಾರ್ಡರ್ ಎಷ್ಟು ಮ್ಯಾರಿಟೈಮ್ ಬಾರ್ಡರ್ ಇದೆ ಅದರಲ್ಲಿ ಅವ್ರಿಗೆ ಫಿಶಿಂಗ್ ಆಗ್ತಾಯಿಲ್ಲ. ಅದರಿಂದ ಅವ್ರು ಏನು ಮಾಡ್ತಾರೆ, ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿ ಫಿಶಿಂಗ್ ಮಾಡೋಕ್ಕೆ ಹೋಗ್ತಾರೆ. ಏನಪ್ಪ ಅಂದರೆ, ತಮಿಳ್ನಾಡು ಮೆರೈನ್ ಫಿಶಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ 1983 ಇಂಡಿಯನ್ ಫಿಶರ್ಮೆನ್ ಆರ್ ಅಲೌಡ್ ಟು ಫಿಶ್ ಓನ್ಲಿ ಬಿಯಾಂಡ್ 3 nautical miles from their coast. However, the IMBL is located just 9 nautical miles away, ಓಕೆನಾ. ಸೊ ಫಿಶಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಇದೆ, ತಮಿಳ್ನಾಡು ಫಿಶಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1983 ಇದೆ. ಅದ್ರ ಪ್ರಕಾರ ಫಿಶರ್ಮ್ಯಾನ್ಗೆ ಹಿ ಕ್ಯಾನ್ ಜಸ್ಟ್ ಗೋ ಬಿಯಾಂಡ್ 3 nautical miles, ಆಯಿತಾ. 3 nautical milesಗಿಂತ ಹೊರಗಡೆ ಹೋಗ್ಬೋದು ಅವ್ರ ಕೋಸ್ಟಿಂದ, ಓಕೆನಾ. ಬಟ್ ಏನಪ್ಪ ಅಂತಂತಂದರೆ, ನಮ್ಮ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬಾರ್ಡರ್ ಲೈನ್ ಏನಿದೆ ಅದು ಇಟ್ಸ್ ಲೊಕೇಟೆಡ್ ಜಸ್ಟ್ 9 nautical miles away, ಆಯಿತಾ. 9 nautical miles ಅವೆಲ್ಲೇ ಲೊಕೇಟ್ ಆಗಿಬಿಟ್ಟಿದೆ. ಇನ್ಕ್ರೀಸ್ ಇನ್ ದ ಲೈಕ್ಲಿಹುಡ್ ಆಫ್ ಅನ್ಇಂಟೆನ್ಷನಲ್ ಕ್ರಾಸಿಂಗ್. ಆದ್ದರಿಂದ ಅವ್ರು ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇದು ಕೋಸ್ಟ್ ಇಲ್ಲಿದ್ದಾವೆ, ಆಯಿತಾ. ಇಲ್ಲಿಂದ ಅವರು 3 nautical miles ಹೋಗ್ಬೋದು. ಬಟ್ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬಾರ್ಡರ್ ಲೈನ್ ಎಲ್ಲಿದೆ,
ಇಲ್ಲೇ ಇದೆ. ಸೊ 9 ನಾಟಿಕಲ್ ಮೈಲ್ಸು ಇಲ್ಲಿಂದಾನೆ. ಸೊ ಅವಾಗ ಏನಾಗುತ್ತೆ, ಅನ್ಇಂಟೆನ್ಷನಲಿ ಇಲ್ಲೇ ತಾನೇ ಫಿಶ್ ಮಾಡ್ತಾ ಇದ್ವಿ ಅಂದ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಥರ ಪ್ರಾಬ್ಲಮ್ ಆಗಿ ಅದು ಇದಾಗ್ತಾ ಇದೆ. ಅದೇ ರೀತಿ ಎಕನಾಮಿಕ್ ಡಿಪೆಂಡೆನ್ಸ್ ಆನ್ ಫಿಶಿಂಗ್ ನಿಯರ್ IMBL. ಸೊ ಎಕನಾಮಿಕಲಿ ಅವರು ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಫಿಶಿಂಗ್ ಮಾಡೋದಕ್ಕೆ ಅಲ್ವಾ. ಅದು ನಿಯರ್ IMBL ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ ಮುಂಚೆಯಿಂದನೂ ಅಲ್ಲೇ ಮಾಡಿ ಅವ್ರ ಎಕನಾಮಿಕ್ ಡಿಪೆಂಡ್, ಅವ್ರ ಲೈವ್ಲಿಹುಡ್ ಅದಾಗಿರೋದ್ರಿಂದ ಎಕನಾಮಿಕ್ ಡಿಪೆಂಡೆನ್ಸ್ ಇದೆ. ಸೊ ಡಿಪ್ಲೀಟಿಂಗ್ ಫಿಶ್ ಸ್ಟಾಕ್ಸ್ ಇನ್ ಇಂಡಿಯನ್ ವಾಟರ್ ಪುಷ್ ಫಿಶರ್ಮೆನ್ ಟುವರ್ಡ್ಸ್ ದ ರಿಚ್ ಫಿಶಿಂಗ್ ಗ್ರೌಂಡ್ಸ್ ನಿಯರ್ ಶ್ರೀಲಂಕಾ ಡಿಸ್ಪೈಟ್ ದ ರಿಸ್ಕ್ ಇನ್ವಾಲ್ವ್ಡ್. ಅಂತಂದರೆ ಈ ಫಿಶ್ ಸ್ಟಾಕ್ ಡಿಪ್ಲೀಟ್ ಆಗ್ತಾ ಇದ್ದಂಗೆ ಇಟ್ ವಿಲ್ ಪುಷ್ ದ ಫಿಶರ್ಮ್ಯಾನ್ ಟುವರ್ಡ್ಸ್ ದ ರಿಚ್ ಫಿಶಿಂಗ್ ಗ್ರೌಂಡ್ ನಿಯರ್ ಶ್ರೀಲಂಕಾ ಹತ್ರ ಹೋಗಿ ಇಲ್ಲೆಲ್ಲ ಫಿಶ್ ಇಲ್ಲ, ಖಾಲಿ ಆಗಿದೆ ಅಂತೇಳಿ ಅವರು ಆ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿ ಫಿಶಿಂಗ್ ಮಾಡಿಕೊಂಡು ಆ ಫಿಶ್ ತೊಗೊಂಡು ಇಲ್ಲಿ ಮಾಡ್ತಾರೆ. ಅದೊಂದು. ಮತ್ತು ಇದರಿಂದ ಇಂಪ್ಲಿಕೇಶನ್ ಏನಾಗಿದೆ ಆಫ್ ದ ಅರೆಸ್ಟ್ ಆಫ್ ದ ಇಂಡಿಯನ್ ಫಿಶರ್ಮೆನ್ನು. ಇದರಿಂದ ಈ ಥರ ಅರೆಸ್ಟ್ ಮಾಡೋದ್ರಿಂದ ಏನೇನು ಇಂಪ್ಲಿಕೇಶನ್ ಆಗ್ತಾ ಇದೆ ಅಂದರೆ, ಒಂದು, ಇಂಡಿಯಾ ಮತ್ತು ಶ್ರೀಲಂಕಾ ರಿಲೇಷನ್ ಹಾಳಾಗ್ತಾ ಇದೆ. ದ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಬಿಟ್ವೀನ್ ಇಂಡಿಯಾ ಮತ್ತು ಶ್ರೀಲಂಕಾ ಇಟ್ಸ್ ಸ್ಟ್ರೈನಿಂಗ್, ಆಯಿತಾ. ಸೊ ದಿಸ್ ಇನ್ಕ್ಲೂಡ್ಸ್ ದ ಲೈಕ್ ಇದರಿಂದ ಟೆನ್ಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಬಿಟ್ವೀನ್ ಶ್ರೀಲಂಕಾ ಆ್ಯಂಡ್ ಇಂಡಿಯಾ. ಅಫ್ಕೋರ್ಸ್ ತುಂಬ ಆನ್ಗೋಯಿಂಗ್ ಎಫರ್ಟ್ಸ್ ಮಾಡ್ತಾ ಇದ್ದಾರೆ ಟು ರಿಸಾಲ್ವ್ ದ ಇಶ್ಯೂ ಥ್ರೂ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಆ್ಯಂಡ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್. ಬಟ್ ಡೇ ಬೈ ಡೇ ಈ ಥರ ಅರೆಸ್ಟ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಅವ್ರ ರಿಲೇಷನ್ಶಿಪ್ ಏನಾಗ್ತಾ ಇದೆ, ನಮ್ಮ ಇಬ್ಬರ ರಿಲೇಷನ್ಶಿಪ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಹ್ಯುಮ್ಯಾನಿಟೇರಿಯನ್ ಕನ್ಸರ್ನ್ಸ್ ಅಂತ ನೋಡೋದಾದರೆ, ಅರೆಸ್ಟೆಡ್ ಫಿಶರ್ಮೆನ್ ಫೇಸ್ ಪ್ರೊಲಾಂಗ್ ಡಿಟೆನ್ಷನ್ ಇನ್ ಶ್ರೀಲಂಕಾ. ಸೊ ಶ್ರೀಲಂಕನ್ ಜೈಲ್ಸಲ್ಲಿ ತುಂಬ ದಿನದ ತನಕ ಅವ್ರನ್ನ ರಿಟೆನ್ಷನ್ ಮಾಡಿದ್ದಾರೆ. ಮತ್ತು ಇದರಿಂದ ಏನಾಗುತ್ತೆ, ಒಂದು ಸೈಕಾಲಜಿಕಲ್ ಸ್ಟ್ರೆಸ್ನ ಕ್ರಿಯೇಟ್ ಮಾಡ್ತಾ ಇದೆ ಅವರಿಗೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ. ಆ್ಯಂಡ್ ಇಟ್ಸ್ ಒಂದು ಹಾರ್ಡ್ಶಿಪ್ನ ಕ್ರಿಯೇಟ್ ಮಾಡ್ತಾ ಇದೆ ಟು ಜಸ್ಟ್ ಮೀಟ್ ದೇರ್ ಫ್ಯಾಮಿಲೀಸ್ ಬ್ಯಾಕ್. ಓಕೆ, ಅದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಯಿದೆ. ಮತ್ತು ಅದೇ ರೀತಿ ಎಕನಾಮಿಕ್ ಲಾಸಸ್ ಕೂಡ ಆಗ್ತಾಯಿದೆ. ಯಾವ ಥರ ಅಂತಂತಂದರೆ, ಇವಾಗ ಅವ್ರು ಏನು ಮಾಡ್ತಾರೆ, ಫಿಶರ್ಮೆನ್ ಸಿಗಾಕೋಗ್ಬಿಟ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಒಂದು ಫಿಶಿಂಗ್ ಎಕ್ವಿಪ್ಮೆಂಟ್ನು ಕೂಡ ಅವ್ರು ಸೀಸ್ ಮಾಡ್ತಾರೆ. ಅವ್ರ ಬೋಟ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ನೆಟ್ಸ್ ಆಗಿರ್ಬೋದು. ಇದರಿಂದ ಏನಾಗುತ್ತೆ, ತುಂಬ ಫಿನಾನ್ಷಿಯಲ್ ಲಾಸಸ್ನ ಅವರು ಫೇಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ 2024 10 ಇಂಡಿಯನ್ ಬೋಟ್ಸ್ನ ಅವರು ಕನ್ಫಿಸ್ಕೇಟ್ ಮಾಡ್ಕೊಬಿಡ್ತಾರೆ. ಜಸ್ಟ್ ಥಿಂಕ್, 10 ಇಂಡಿಯನ್ ಬೋಟ್ಸ್ನ ಅವರು ಕನ್ಫಿಸ್ಕೇಟ್ ಮಾಡಿಕೊಂಡು, ಅದರಿಂದ ಏನಾಗುತ್ತೆ, ಅವ್ರ ಲೈವ್ಲಿಹುಡ್ ಮೇಲೆ ಎಫೆಕ್ಟ್ ಆಯಿತು, ಅವ್ರ ಫ್ಯಾಮಿಲೀಸ್ ಮೇಲೆ ಎಫೆಕ್ಟ್ ಆಯಿತು, ಅವ್ರ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಆಯಿತು, ಆಯಿತಾ, ಅವ್ರ ಎಕಾನಮಿಕ್ ಗ್ರೋತ್ ಮೇಲೆ ಹೆಲ್ತ್ ಆಯಿತು. ಸೊ ಅವ್ರ ಸೋಷಿಯಲ್ ಸ್ಟೇಟಸ್ ಮೇಲೆ ಅದು ಇಂಪ್ಯಾಕ್ಟ್ ಆಯಿತು. ಸೊ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟು ಒಂದು ಮನುಷ್ಯನ ಎಲ್ಲ ರೀತಿಯಿಂದಲೂ ಕೂಡ ಹಿಟ್ ಮಾಡ್ತು. ಅದೇ ರೀತಿ ನಾವು ನೋಡೋದಾದರೆ ಲೋಕಲ್ ಲೈವ್ಲಿಹುಡ್ಸ್ ಇಶ್ಯೂ ಇನ್ ಶ್ರೀಲಂಕಾ. ಸೊ ಶ್ರೀಲಂಕಾದು ಪ್ಲೈಟ್ ಏನಿದೆ, ಲೋಕಲ್ ಲೈವ್ಲಿಹುಡ್ ಹೇಗಿದೆ ಅಂತ ನೋಡೋದಾದರೆ, ಅಫ್ಕೋರ್ಸ್ ಶ್ರೀಲಂಕಾದಲ್ಲೂ ಕೂಡ ಅಲ್ಲೇ ಲೋಕಲ್ ಫಿಶರ್ಮೆನ್ ಇದ್ದಾರೆ. ಪರ್ಟಿಕ್ಯುಲರ್ ಫ್ರಮ್ ದ ನಾರ್ದನ್ ಪ್ರಾವಿನ್ಸಲ್ಲಿ ಅವರು ಕೂಡ ಅವ್ರ ಕನ್ಸರ್ನ್ಸ್ನ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಇದರಿಂದ ನಮಗೆ ಓವರ್ ಕಾಂಪಿಟೇಷನ್ ಆಗ್ತಾ ಇದೆ. ಏಕೆಂದರೆ ಇಂಡಿಯನ್ ಫಿಶರ್ಮೆನ್ ಬರ್ತಾ ಇದ್ದಾರೆ, ಅವರು ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರೆ, ಮತ್ತು ಅವರು ಬಾಟಮ್ ಟ್ರಾಲಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಮೆರೈನ್ ಲೈಫೇ ಡ್ಯಾಮೇಜ್ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಓವರ್ ಕಾಂಪಿಟೇಷನ್ ಆಗ್ತಾ ನಮ್ಮ ಲೈವ್ಲಿಹುಡ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಅವ್ರ ಗೌರ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ದೇರ್ ಪರ್ಟಿಕ್ಯುಲರ್ ಪ್ಲೈಟ್ ಆಫ್ ಶ್ರೀಲಂಕನ್ ಪೀಪಲ್. ಓಕೆನಾ. ಇದರಿಂದ ಇದರಿಂದ ರೆಕಮೆಂಡೇಶನ್ಸ್ ಏನು ಕೊಡ್ಬೋದು ಟು ದ ಫಿಶರ್ಮೆನ್ ಅಂತ ನೋಡೋದಾದರೆ, ಅಥವಾ ಫಿಶರ್ಮೆನ್ ಇಶ್ಯೂನ ಸಾಲ್ವ್ ಮಾಡೋದಕ್ಕೆ ಏನೇನು ರೆಕಮೆಂಡೇಷನ್ನ ನಾವು ಕೊಡ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಎಂಕರೇಜ್ ಆಲ್ಟರ್ನೇಟಿವ್ ಫಿಶಿಂಗ್ ಮೆಥಡ್. ಸೊ ಈ ಬಾಟಮ್ ಟ್ರಾಲಿಂಗ್ನ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಫಿಶಿಂಗ್ ಮೆಥಡ್ನ ನಮ್ಮ ಇಂಡಿಯನ್ ಫಿಶರ್ಮೆನ್ಸು ಫಸ್ಟು ಅದನ್ನು ಕಲ್ತ್ಕೋಬೇಕು, ಆಯಿತಾ. ಆಲ್ಟರ್ನೇಟಿವ್ ಫಿಶಿಂಗ್ ಟೆಕ್ನಿಕ್ಸ್ನ ಮಾಡಬೇಕು. ಯಾವ ಥರ ಅಂತಂದರೆ, ಹೆಂಗೆ ಅಂತಂದರೆ, ಒಂದು ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ತಾಗಿರ್ಬೋದು ಫಾರ್ ಡೀಪ್ ಫಿಶಿಂಗ್, ಅಥವಾ ಅಂಡರ್ ಇನಿಷಿಯೇಟಿವ್ಸ್ ಲೈಕ್ ಬ್ಲೂ ರೆವಲ್ಯೂಷನ್ ಸ್ಕೀಮ್. ಇವಾಗ ಇಷ್ಟೊಂದು ಬ್ಲೂ ರೆವಲ್ಯೂಷನ್ ಸ್ಕೀಮ್ ಆ ಥರ ಏನೇನೋ ಬಂದಿದೆ, ಮತ್ಸ್ಯ ಸಂಪದ ಯೋಜನೆ, ಆ ಥರ ಯೋಜನೆ ಕೆಳಗಡೆ ಒಂದು ಬೇರೆ ಥರ ಆಲ್ಟರ್ನೇಟಿವ್ ಫಿಶಿಂಗ್ನ ಜನರಿಗೆ ಪ್ರೊವೈಡ್ ಮಾಡ್ಬೋದು, ಅಥವಾ ಅವ್ರಿಗೊಂದು ಇನ್ಸೆಂಟಿವ್ಸ್ ಕೊಡ್ಬೋದು. ಮತ್ತು ಬಾಟಮ್ ಟ್ರಾಲಿಂಗ್ ಮಾಡೋರನ್ನ ಪ್ರಾಹಿಬಿಟ್ ಮಾಡಬೇಕು, ಅಷ್ಟೊಂದು ಅವೇರ್ನೆಸ್ನ ಪ್ರೊವೈಡ್ ಮಾಡಬೇಕು, ಅದೊಂದು ರೆಕಮೆಂಡೇಷನ್ ಮಾಡ್ಬೋದು. ಎರಡನೇದು ಅದೇ ನಾನು ಹೇಳಿದಾಗೆ ಅವೇರ್ನೆಸ್ ಮತ್ತು ಟ್ರೈನಿಂಗ್ನ ಪ್ರೊವೈಡ್ ಮಾಡಬೇಕು, ಅದು ಕೂಡ ಇಂಪಾರ್ಟೆಂಟ್. ಯಾಕಂತಂದರೆ ಫಿಶರ್ಮೆನ್ ಶುಡ್ ಬಿ ಎಜುಕೇಟೆಡ್. ಯಾಕೆಂದರೆ ಅವ್ರು ಹಂಗೆ ಮಾಡ್ತಿರ್ತಾರೆ ಬಿಕಾಸ್ ಅವ್ರಿಗೆ ಒಂದು ಎಜುಕೇಷನ್ ಇರಲ್ಲ. ಬಿಕಾಸ್ ಕೆಳಗಡೆ ಅಲ್ಲಿ ಆ ಮೆರೈನ್ ಎನ್ವಿರಾನ್ಮೆಂಟಲ್ಲಿ ಬಾಟಮಲ್ಲಿ ಸರ್ವೈವ್ ಆಗ್ತಾ ಇರೋವಂಥ ಮೆರೈನ್ ಆರ್ಗ್ಯಾನಿಸಮ್ಸು ಕೂಡ ಒಂದು ಲೈಫ್ ಅಂತ ಅವ್ರಿಗೆ ಎಜುಕೇಷನ್ ಇರೋದಿಲ್ಲ, ಅವ್ರಿಗೆ ಅವೇರ್ನೆಸ್ ಇರೋಲ್ಲ. ಸೊ ಒಂದು ಪ್ರಾಪರ್ ಎಜುಕೇಷನ್ ಅವೇರ್ನೆಸ್ ಕೊಟ್ಟರೆ ಅವ್ರು ಅದನ್ನು ಸ್ಟಾಪ್ ಮಾಡ್ತಾರೆ. ಸೊ and the importance of respecting them to avoid inadvertent crossing and advanced navigation tools can also help this regard. ಮತ್ತು ಅವ್ರಿಗೆ ಎಜುಕೇಟ್ ಮಾಡಬೇಕು, ಮ್ಯಾರಿಟೈಮ್ ಬಾರ್ಡರ್ಸ್ ಬಗ್ಗೆನೂ ಕೂಡ ಎಜುಕೇಟ್ ಮಾಡಬೇಕು. ಇಷ್ಟಲ್ಲಿದೆ ಬೌಂಡ್ರೀಸ್, ಅದನ್ನು ದಾಟಬೇಡಿ, ಮತ್ತು ಅವ್ರಿಗೆ ಅಡ್ವಾನ್ಸ್ಡ್ ಟೂಲ್ಸ್ನ ಕೊಡಬೇಕು. ಸೊ ದಟ್
ಅವ್ರಿಗೆ ಡಿಟೆಕ್ಟ್ ಆಗಬೇಕು ಈಗ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಇದೆ, ಇದನ್ನು ಕ್ರಾಸ್ ಮಾಡಬಾರ್ದು ಅಂತ. ಸೊ ಥರ್ಡ್ಲಿ ಏನಪ್ಪ ಅಂತಂದರೆ ರೆಗ್ಯುಲರೈಸ್ ದ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್. ಇವಾಗ ಏನು ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಇದೆ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಅದನ್ನ ರೆಗ್ಯುಲರೈಸ್ ಮಾಡಬೇಕು ಅಂತಂದರೆ ಒಂದು ಟೈಮ್ಲಿ ಇಂಪ್ಲಿಮೆಂಟ್ ಲೈಕ್ ಬೈ ಆ್ಯನ್ಯುವಲ್ ಮೀಟಿಂಗ್ಸ್ ಮಾಡ್ಕೋಬೇಕು, ವರ್ಷಕ್ಕೆ 2 ಸಲ ಮೀಟ್ ಆಗಲೇಬೇಕು ಅನ್ನೋ ಒಂದು ರೂಲ್ಸ್ ತಗೋಬೇಕು. ಮತ್ತು there should be a biannual meeting between fisher ministries and quarterly meeting of the joint working groups of the fisheries to resolve dispute. ಈ ಥರ ಪದೇ ಪದೇ ಮೀಟಿಂಗ್ ಮಾಡಿ ಡಿಸ್ಪ್ಯೂಟ್ಸ್ನೆಲ್ಲ ಅಲ್ಲಲ್ಲೇ ರಿಸಾಲ್ವ್ ಮಾಡ್ಕೊಳ್ಬೇಕು. ಮತ್ತು ಫೋರ್ತ್ಲಿ ಫೋಕಸ್ ಆನ್ ಹ್ಯುಮನಿಟೇರಿಯನ್ ಟ್ರೀಟ್ಮೆಂಟ್. ಓಕೆ, ಒಂದು ಹ್ಯುಮ್ಯಾನಿಟೇರಿಯನ್ ಟ್ರೀಟ್ಮೆಂಟ್ನ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಲೈಕ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಜೆಸ್ಟ್ ಮಾಡಿದ ಹಾಗೆ ಈ ಇಶ್ಯೂ ಇದೆಯಲ್ಲ, ಇಟ್ ಶುಡ್ ಬಿ ಅಡ್ರೆಸ್ ಫ್ರಮ್ ದ ಹ್ಯುಮ್ಯಾನಿಟೇರಿಯನ್ ಪರ್ಸ್ಪೆಕ್ಟಿವ್. ಒಂದು ಮನುಷ್ಯನನ್ನು ಹೇಗೆ ನೋಡ್ತೀವಿ, ಒಂದು ಮನುಷ್ಯತ್ವದಿಂದ ನೋಡಬೇಕು, ಅವನಿಗೆ ಕೂಡ ಒಂದು ಸಿಂಪತಿ, ಒಂದು ಕನ್ಸರ್ನ ತೋರಿಸ್ಬೇಕು. ಸೊ ಈ ಇಶ್ಯೂನ ನಾವು ಒಂದು ದೇಶದ ಮಧ್ಯೆ ಒಂದು ವಾರ್ ಥರ ನೋಡೋದಲ್ದೇ ಒಂದು ಹ್ಯುಮ್ಯಾನಿಟೇರಿಯನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಬೇಕು, ಆಯಿತಾ. ಸೊ ಫೋಕಸಿಂಗ್ ಆನ್ ದ ಸೇಫ್ ರಿಲೀಸ್ ಆಫ್ ಫಿಶರ್ಮೆನ್ ಆ್ಯಂಡ್ ಇಂಪ್ರೂವಿಂಗ್ ದೇರ್ ವೆಲ್ಫೇರ್. ಸೊ ನಾವು ಅದನ್ನ ಸೇಫಾಗಿ ಅವ್ರನ್ನ ರಿಲೀಸ್ ಮಾಡಬೇಕು, ಅವ್ರಿಗೆ ಒಳ್ಳೆ ಅವೇರ್ನೆಸ್ ಕೊಡಬೇಕು, ಎಜುಕೇಷನ್ ಕೊಡಬೇಕು. ಆಮೇಲೆ ಅವರು ಲೈಕ್ ಅವ್ರಿಗೆ ಒಂದು ಅವ್ರನ್ನ ಲೈವ್ಲಿಹುಡ್ನ ಇಂಪ್ರೂವ್ ಮಾಡಬೇಕು, ಟು ಇಂಪ್ರೂವ್ ದೇರ್ ವೆಲ್ಫೇರ್. ಸೊ ಈ ಥರ ಇದು ನರೇಂದ್ರ ಮೋದಿ ಸಜೆಸ್ಟ್ ಮಾಡಿರುವಂತಹ ಒಂದು ಹ್ಯುಮ್ಯಾನಿಟೇರಿಯನ್ ಪರ್ಸ್ಪೆಕ್ಟಿವ್ನ ಈ ಕಾನ್ಸೆಪ್ಟ್ ಅವರೇ ಸಜೆಸ್ಟ್ ಮಾಡಿದ್ದು ಸೋ ಬ್ಯೂಟಿಫುಲ್. ಒಬ್ಬ ಮನುಷ್ಯನ ಒಂದು ಮನುಷ್ಯನ ಥರನೇ ನೋಡಬೇಕಲ್ವಾ, ಏನಕ್ಕೆ ವಾರ್ ಅಥವಾ ಎಷ್ಟೊಂದು ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡಬೇಕು ಅಲ್ವಾ. ಜಸ್ಟ್ ಬಿಕಾಸ್ ಅವ್ರು ಬೇರೆ ಕಂಟ್ರಿ ಅಂತ ಹೇಳಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲೆಲ್ಲ ಟಾರ್ಚರ್ ಮಾಡೋದು ಎಷ್ಟು ಸರಿ ಅಲ್ವಾ. ಒನ್ ಶುಡ್ ಗಿವ್ ದಿಸ್ ಅ ಥಾಟ್ ಅಲ್ವಾ, ಹ್ಯುಮ್ಯಾನಿಟೇರಿಯನ್ ಪರ್ಸ್ಪೆಕ್ಟಿವ್. ದಟ್ಸ್ ರಿಯಲಿ ನೈಸ್. ಓಕೆ, ಸೊ ಸೊ ಇಲ್ಲಿಗೆ ಈ ಕಾನ್ಸೆಪ್ಟ್ ಮುಗೀತು. ಸೊ ಲಾಸ್ಟ್ಲಿ ಒಂದೇ ಒಂದು ನ್ಯೂಸ್ ಟಾಪಿಕ್ ಇದೆ, ದಟ್ ಈಸ್ ಕಚತೀವು ಐಲ್ಯಾಂಡ್. It is a controversially uninhabited 285-acre island situated on the Sri. ಇದ್ರ ಬಗ್ಗೆ ನಾವು ಮಾತಾಡಿದ್ದು ಕಚತೀವು ಐಲ್ಯಾಂಡ್ ಬಗ್ಗೆ. ಇದೇನೇ ಡಿಸ್ಪ್ಯೂಟೆಡ್ ಐಲ್ಯಾಂಡ್. ಇದನ್ನು ಇಂದಿರಾ ಗಾಂಧಿ ಟೈಮಲ್ಲಿ ಈ ಐಲ್ಯಾಂಡ್ನ ಲೈಕ್ ಇಂಡಿಯಾ ಏನು ಮಾಡುತ್ತೆ, ಶ್ರೀಲಂಕಾಗೆ ಕೊಟ್ಬಿಡುತ್ತೆ. ಸೊ ಅದೇನೇ ಇವಾಗಲೂ ಕೂಡ ತಮಿಳ್ನಾಡು ಪೀಪಲ್ ಮತ್ತೆ ನೆಗೋಷಿಯೇಟ್ ಮಾಡಿ ಈ ಐಲ್ಯಾಂಡ್ ನಮ್ಗೆ ಕೊಡಿ ಅಂತ ಇವಾಗಲೂ ಸ್ಟ್ರೈಕ್ಸ್ ಮಾಡ್ತಾರೆ. ಸೊ ಇದೇ ಕಚತೀವು ಐಲ್ಯಾಂಡು. ಇದೊಂದು 285 acres ಇದೆ ಇದು. ಸೊ ಇದು ಎಲ್ಲಿ ಸಿಚುವೇಟ್ ಆಗಿದೆ ಅಂದರೆ ಮ್ಯಾರಿಟೈಮ್ ಬೌಂಡ್ರಿ ಇದೆಯಲ್ಲ ಅದ್ರ ಪಕ್ಕನೇ ಐಲ್ಯಾಂಡ್ ಇದೆ. ಸೊ ಏನಪ್ಪ ಅಂತಂದರೆ ಇಟ್ ಹ್ಯಾಸ್ ಅ ಕ್ಯಾಥೋಲಿಕ್ ಶ್ರೈನ್ಸ್ ಆ್ಯಂಡ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಅ ಸ್ಯಾಕ್ರೆಡ್ ಏರಿಯಾ. ಇಲ್ಲೊಂದು ಚರ್ಚ್ ಇದೆ. ಸೊ ಅವಾಗ ಏನಾಗುತ್ತೆ, ತಮಿಳ್ನಾಡಿಂದ ಯಾರ್ಯಾರು ಕ್ಯಾಥೋಲಿಕ್ಸ್ ಇರ್ತಾರೋ ಅವರೆಲ್ಲ ಈ ಚರ್ಚಿಗೆ ಬಂದು ಫೆಸ್ಟಿವಲ್ ಎಲ್ಲ ಮಾಡಿ ವಾಪಸ್ ಹೋಗ್ತಾರೆ. ವೀಸಾ ಫ್ರೀ, ಯಾವುದೇ ಥರ ವೀಸಾ ಇರೋದಿಲ್ಲ ಅಲ್ಲಿ ಅವ್ರಿಗೆ. ವೀಸಾ ಫ್ರೀಯಾಗಿ ಅವ್ರು ಬಂದು ಫೆಸ್ಟಿವಲ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. So it's a sacred area which is declared by the government of the Sri Lanka. The shrine attracts devotees from both the countries. So this island was with India till 1974. So 1974 ತನಕನೂ ಕೂಡ ಈ ಕಚತೀವು ಐಲ್ಯಾಂಡ್ ಇಂಡಿಯಾ ಜೊತೆಗೆ ಇತ್ತು. ಸೊ ಬಟ್ ಆಮೇಲೆ ಅದನ್ನು ಶ್ರೀಲಂಕಾಗೆ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಕೊಟ್ಬಿಡ್ತಾರೆ. So since then Indian people from Tamil Nadu have demanded to get it back from Sri Lanka. On other hand, Sri Lanka had claimed that it had belonged to them only right since British era. ಸೊ ಬ್ರಿಟಿಷ್ ಎರಾಯಿಂದನೂ ಅದು ನಮಗೆ ಸೇರಿದ್ದು ಅಂತ ಶ್ರೀಲಂಕನ್ ಪೀಪಲ್ ಕ್ಲೈಮ್ ಮಾಡ್ತಾರೆ. ಬಟ್ 1974 ಇಂದಿರಾ ಗಾಂಧಿ ಅದನ್ನು ಶ್ರೀಲಂಕಾದವ್ರಿಗೆ ಕೊಟ್ಬಿಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಹೋಪ್ ಯು ಆಲ್ ಕುಡ್ ಅಂಡರ್ಸ್ಟ್ಯಾಂಡ್ ಮೈ ನ್ಯೂಸ್ ಅನಾಲಿಸಿಸ್. ಸೊ ಎಲ್ಲರೂ ನೀಟಾಗಿ ಓದ್ಕೊಳ್ಳಿ. ನಾನು ಐ ಥಿಂಕ್ ಎಲ್ಲ ಪರ್ಸ್ಪೆಕ್ಟಿವಿಂದನೂ ಕವರ್ ಮಾಡಿದ್ದೀನಿ. ತುಂಬ ಶಾರ್ಟಾಗಿ ನ್ಯೂಸ್ನ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂತಂದರೆ ಲೈಕ್ ಇಟ್ಸ್ ಅ ಸೀರಿಯಸ್ ಸಜೆಷನ್. ಬಿಕಾಸ್ ನೀವು ತುಂಬ ದೊಡ್ಡದಾಗಿ ಮಾಡ್ಕೊತ ಹೋದರೆ ಅಟ್ ದ ಎಂಡ್ ಆಫ್ ದ ಇಯರ್ ಯು ವಿಲ್ ಹ್ಯಾವ್ ಸಮ್ 5 to 6 notes ವಿಚ್ ಇಸ್ ಫಿಲ್ಡ್ ವಿತ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್. ಸೊ ಅದರಿಂದ ನೀವು ತುಂಬ ಶಾರ್ಟಾಗಿ ನೋಟ್ಸ್ ಮಾಡ್ಕೊಳ್ಳೋದು ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ಇಶ್ಯೂ ಅಂತ ಬಂದರೆ ಅದ್ರ ಇಂಡಿಯನ್ ಪರ್ಸ್ಪೆಕ್ಟಿವ್ ಏನು, ನಮ್ಮ ಪರ್ಸ್ಪೆಕ್ಟಿವ್ ಏನು, ಮತ್ತು ವೇ ಫಾರ್ವರ್ಡ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜ್ ಏನು. ಜಸ್ಟ್ ಯು ಶುಡ್ ಬಿ ಏಬಲ್ ಟು ರೈಟ್ 3 pages of answer ಫ್ರಮ್ ಯುವರ್ ನೋಟ್ಬುಕ್. ಲೈಕ್ ಅದ್ರ ಅರ್ಥ ನೀವು 3 pages ಅಷ್ಟು ಇಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಅಂತಲ್ಲ. ನೀವು ಅದರಲ್ಲಿ ಒಂದು ಪೇಜಲ್ಲಿ ನೀವು ನೋಡಿ 1/4 ಪೇಜಲ್ಲೇ ನೀವು ನೋಟ್ಸ್ ಮಾಡ್ಕೋಬೇಕು. ಅಷ್ಟು ಶಾರ್ಟಾಗಿ ನೀವು ನೋಟ್ಸ್ ಮಾಡ್ಕೊಳ್ಳೋಕೆ ಬರಬೇಕು. ಬಟ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ 3 page ಆನ್ಸರ್ ಆಗಬೇಕು. ಸೊ ಈ ಥರ ನೀವು ಆನ್ಸರ್ಸ್ನ ಲೈಕ್ ನೋಟ್ ಮೇಕಿಂಗ್ ಮಾಡ್ಕೋಬೇಕು. ಓಕೆನಾ? ಓಕೆ ವಿಲ್ ವೈಂಡ್ ಅಪ್. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೈ news analysis. Please do support me at least from your likes or comment me below, like ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿದ್ರೆ. ಓಕೆ, signing off. Thank you.
ಹ್ಮ್.